ಥ್ಯಾಂಕ್ ಯು ಥ್ಯಾಂಕ್ ಯು ಅಮರ್. ಸೋ ಥ್ಯಾಂಕ್ ಮಚ್ ಯು ಈ ಒಂದು ಆಪರ್ಚುನಿಟಿ ಕೊಟ್ಟಿರೋದಕ್ಕೆ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಅಮರ್. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಕೂಡ ನಮಸ್ಕಾರ ಅಂಡ್ ಶುಭ ಶುಕ್ರವಾರದ ಒಂದು ಸ್ಪೆಷಲ್ ಕಾರ್ಯಕ್ರಮಕ್ಕೆ ಎಲ್ರಿಗೂ ಕೂಡ ಹೃದಯಪೂರ್ವಕವಾಗಿ ಸ್ವಾಗತ ಕೋರ್ತಾ ಇದ್ದೀನಿ. ರೈಟ್, ಬಹಳಷ್ಟು ಜನ ವಿಡಿಯೋ ಆನ್ ಮಾಡ್ಕೊಂಡು ಬಹಳ ಆಕ್ಟಿವ್ ಆಗಿದ್ದೀರಾ. ಸೊ ಬಹಳ ಖುಷಿ ಆಯ್ತು ಫೇಸ್ಗಳು ನೋಡ್ತಿರೋದು, ಮತ್ತೆ ನಿಮ್ಮ ಒಂದು ಪ್ರಿಯಾರಿಟಿ, ನಿಮ್ಮ ಫೋಕಸ್ಗೆ ಥ್ಯಾಂಕ್ ಯು. ನೀವೆಲ್ಲ ಚೆನ್ನಾಗಿ ಕೂತು ಅಟೆಂಡ್ ಆಗ್ತಿರೋರಿಗೆ, ವಿಡಿಯೋ ಆನ್ ಮಾಡಿ ಪ್ರಿಯಾರಿಟಿ ಕೊಟ್ಟು ಕೂರ್ತಿರೋರಿಗೆ ನನ್ನ ಕಡೆಯಿಂದ ಒಂದು ಸ್ಪೆಷಲ್ ಥ್ಯಾಂಕ್ಸ್ ಅಂಡ್ ಆಲ್ ದಿ ಬೆಸ್ಟ್ ಕೂಡ. ಸೊ ಏನಕ್ಕೆ ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿ ಒಂದು ಟ್ರೈನಿಂಗ್ ಆಗ್ಲಿ ಅಥವಾ ಒಬ್ಬ ವ್ಯಕ್ತಿಯ ಒಂದು ಮಾಹಿತಿ ಆಗ್ಲಿ, ಅದಕ್ಕೆ ಬೆಲೆ ಬರೋದು ಯಾವಾಗ ಅಂದ್ರೆ ಅದನ್ನ ಕೇಳಿಸ್ಕೊಳ್ಳೋ ಕಿವಿ ಇದ್ದಾಗ, ಆಲ್ಸುವಂತ ಮನ್ಸ್ಗಳಿದ್ದಾಗ. ಇಲ್ಲ ಅಂತ ಹೇಳಿದ್ರೆ ಕೇಳೋ ಕಿವಿ ಇಲ್ಲ, ಆಲ್ಸುವಂತ ಮನ್ಸ್ಗಳಿಲ್ಲ ಅಂದ್ರೆ ಎದುರುಗಡೆ ಎಂತ ವಿದ್ವಾಂಸರು ಕೂತ್ಕೊಂಡು ಏನ್ ಹೇಳಿದ್ರು ಕೂಡ ಪ್ರಯೋಜನ ಇಲ್ಲ. ಕರೆಕ್ಟ್ ಅಲ್ವಾ? ನಮ್ಗೆ ನಮ್ ಗುರುಗಳು ಹೇಳ್ತಿದ್ರು, ಭಿಕ್ಷೆ ಅನ್ನೋದಕ್ಕಿಂತ, ಭಿಕ್ಷೆ ನಾವು ಕೊಟ್ವಿ ಅನ್ನೋದಕ್ಕಿಂತ ಹೆಚ್ಚಾಗಿ ಭಿಕ್ಷೆ ಕೊಟ್ಟೆ ಅನ್ನೋ ನಿನ್ಗೆ ಹೆಮ್ಮೆ ಬರೋದು ಯಾವಾಗ ಗೊತ್ತಾ, ಅಥವಾ ಇನ್ನೊಬ್ರು ಸಹಾಯ ಮಾಡದೆ ಅನ್ನೋ ಹೆಮ್ಮೆ ಬರೋದು ಯಾವಾಗ ಗೊತ್ತಾ? ಇನ್ನೊಬ್ರು ಸಹಾಯ ಕೇಳೋರು ಇದ್ರೆ, ಸಹಾಯ ಕೇಳೋರಿಂದ ನಿನ್ನ ಬೆಲೆ ಜಾಸ್ತಿ ಆಗತ್ತೆ ಹೊರತು ನಿನ್ನಿಂದಲ್ಲ ಅಂತ. ಹೌದ್, ಸತ್ಯ. ಹೌದು, ಅವ್ರು ಕೇಳೋರೇ ಇಲ್ಲ ಅಂದ್ರೆ ಕೊಡಕ್ಕೆ ಎಲ್ಲಿಂದ ಆಗತ್ ನಾವು? ಹಂಗಾಗಿ ನಾವು ದೊಡ್ಡವರು ಅಂತ ಅನ್ಸ್ಕೊಳ್ಳೋದೆ ಇನ್ನೊಬ್ರಿಂದಾನೆ. ಸೊ ಅಥವಾ ನಮ್ಗೇನೋ ಒಂದು ದೊಡ್ಡ ಸಿಗುತ್ತೆ ಅಥವಾ ಏನಾದ್ರು ಅದು ಹೆಮ್ಮೆ ಆಗಿರ್ಬೋದು, ಮನ್ಸಿಗೆ ಖುಷಿ ವಿಚಾರ ಆಗಿರ್ಬೋದು, ಯಾವ್ದಾದ್ರು ಆಗಿರ್ಬೋದು. ಸೊ ಹಂಗಾಗಿ ಯಾರೆಲ್ಲ ವಿಡಿಯೋ ಆನ್ ಮಾಡಿ ಪ್ರಿಯಾರಿಟಿ ಕೊಟ್ಟು ಕೂತಿದ್ದೀರಾ ಅವ್ರಿಗೆ ವಿಶೇಷವಾಗಿ ನನ್ನ ಕಡೆಯಿಂದ ಥ್ಯಾಂಕ್ ಯು ಅಂಡ್ ಆಲ್ ದಿ ಬೆಸ್ಟ್ ನಿಮ್ಮೆಲ್ಲರಿಗೂ ಕೂಡ. ಅಂಡ್ ಇವತ್ತಿನ ದಿನ ವಿಶೇಷವಾಗಿ ಹನುಮ ಜಯಂತಿ. ಎಲ್ರಿಗೂ ಆ ಭಗವಂತ ಶ್ರೀರಾಮದೂತ ಜೈ ಹನುಮಾನ್ ನಿಮ್ಮೆಲ್ಲರಿಗೂ ಕೂಡ ಶಕ್ತಿ ಸಾಮರ್ಥ್ಯ ಕೊಟ್ಟು ಆಶೀರ್ವಾದ ಮಾಡ್ಲಿ ಅಂಡ್ ನಿಮ್ಮೆಲ್ಲರ ಕನಸುಗಳನ್ನ ಈಡೇರಿಸ್ಕೊಡ್ಲಿ. ಅತ್ಯುತ್ತಮವಾದಂತ ಆರೋಗ್ಯ ನಿಮ್ಗೆಲ್ರಿಗೂ ಸಿಗ್ಲಿ ಅಂತ ಹೇಳಿ ವಿಶ್ ಮಾಡ್ತೀನಿ. ಅದೇ ತರ ಪ್ರೋಗ್ರಾಮ್ ಶುರು ಮಾಡಕ್ ಮುಂಚೆ ಹೆಮ್ಮೆ, ದೇಶದ ಹೆಮ್ಮೆ, ಪ್ರತಿಯೊಬ್ಬ ಯುವಕರಿಗೂ ಕೂಡ ಹೆಮ್ಮೆ, ಇತಿಹಾಸ ನಿರ್ಮಾಣ ಮಾಡಿರುವಂತ ವರ್ಲ್ಡ್ ಚೆಸ್ ಚಾಂಪಿಯನ್ ಆಗಿರುವಂತ ಡಿ ಗೋಕುಸ್ ಅವ್ರಿಗೆ ನಮ್ ಕಡೆಯಿಂದ ಎಲ್ರು ಕೂಡ ಒಂದು ಕ್ಲಾಪ್ಸ್ ಕೊಡೋದ್ರ ಮುಖಾಂತರ ವಿಶ್ ಮಾಡೋಣ. ಭಾರತದ ಮತ್ತೊಂದು ಹಿರಿಮೆ ಜಾಸ್ತಿ ಆಗಿದೆ, ಮತ್ತೊಂದು ಕ್ರೌನ್ ಜಾಸ್ತಿ ಆಗಿದೆ. ನಾವು ಪ್ರತಿಯೊಬ್ಬ ಯಶಸ್ವಿ ವ್ಯಕ್ತಿನ ಸೆಲೆಬ್ರೇಟ್ ಮಾಡ್ಬೇಕಾದ್ದು ನಮ್ಮ ಧರ್ಮ, ಮತ್ತೆ ನಮ್ಮ ಹಕ್ಕು ಅದು. ಏನಕ್ಕೆ ಅಂತ ಹೇಳಿದ್ರೆ, ಒಂದು ಇತಿಹಾಸ ನಾಳೆ ದಿನ ಎಷ್ಟೋ ಜನ ಯುವಕರುಗಳಿಗೆ, ಎಷ್ಟೋ ಜನ ಮಕ್ಕಳುಗಳಿಗೆ ಸ್ಫೂರ್ತಿ ಕೊಡುತ್ತೆ. ಸೊ ಆ ತರ ಮುಂದಿನ ದಿನಗಳಲ್ಲಿ ಈ ಕ್ಷಣದಲ್ಲಿರುವಂತ 140 ಕೋಟಿ ಜನಗಳಿಗೂ ಕೂಡ ಹೆಮ್ಮೆಯ ಕ್ಷಣ. ವರ್ಲ್ಡ್ ಚೆಸ್ ಚಾಂಪಿಯನ್ ನಮ್ಮ ಭಾರತೀಯರಾಗಿರುವಂತದ್ದು, ದಟ್ಸ್ ಗ್ರೇಟ್. ಇಡೀ ದೇಶ ಸೆಲೆಬ್ರೇಟ್ ಮಾಡ್ತಾ ಇದೆ. ಸೊ ಆ ವ್ಯಕ್ತಿಯ ಒಂದು ಶಿಸ್ತು ಮತ್ತೆ ಆ ವ್ಯಕ್ತಿಯ ದೊಡ್ಡ ಕನಸು, ಚಿಕ್ಕ ವಯಸ್ಸಿನಲ್ಲೇ ವಿಡಿಯೋಗಳು ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಅವ್ರಿಗೆ ಆಲ್ರೆಡಿ 10 ವರ್ಷಗಳ ಮುಂಚೆ, 12 ವರ್ಷಗಳ ಮುಂಚೆ ಚಿಕ್ಕ ವಯಸ್ಸಲ್ಲೇ ನೀವೇನಾಗ್ಬೇಕು ಅಂತ ಕೇಳಿದ್ರೆ ಅಂದ್ರೆ ವರ್ಲ್ಡ್ ಯಂಗೆಸ್ಟ್ ವರ್ಲ್ಡ್ ಚಾಂಪಿಯನ್ ಆಗ್ಬೇಕು ನಾನು ಅಂತೆಲ್ಲ ಹೇಳಿರುವಂತದ್ದೆಲ್ಲ ವಿಡಿಯೋ ವೈರಲ್ ಇದೆ. ಅದನ್ನ ಇಟ್ಕೊಂಡು ಈಗ ಅವ್ರು ಹೇಳ್ದಂಗ್ ಪ್ರೂವ್ ಮಾಡಿದ್ದಾರೆ ಅನ್ನುವಂಥದ್ದನ್ನೆಲ್ಲ ಪ್ರಮೋಟ್ ಮಾಡಿದ್ದಾರೆ. ಎಷ್ಟು ಜನ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ರೋ ಇಲ್ಲೋ ಗೊತ್ತಿಲ್ಲ, ಬಟ್ ನನಗಂತೂ ಬಹಳ ಇನ್ಸ್ಪೈರ್ ಆಯ್ತು. ದೇಶದ ಒಂದು ಹಿರಿಮೆ ಜಾಸ್ತಿ ಆಯ್ತು, ಭಾರತದ ಹಿರಿಮೆ ಜಾಸ್ತಿ ಆಯ್ತು, ಭಾರತಕ್ಕೆ ಒಂದು ದೊಡ್ಡ ಹೆಸರನ್ನ ತಂದ್ಕೊಟ್ರು. ಹೌದು, ನಾವು ಹುಟ್ಟಂತ ಮಣ್ಣು ಅಥವಾ ಮಣ್ಣಿನ ಋಣ ತೀರ್ಸೋದು, ದೇಶದ ಋಣ ತೀರ್ಸೋದು ಅಂತ ಹೇಳಿದ್ರೆ ದೇಶಕ್ಕೆ ಏನಾದ್ರೂ ಕೊಡುಗೆ ಕೊಡುವಂಥದ್ದು, ಕುಟುಂಬಕ್ಕೆ ಏನಾದ್ರೂ ಸೌಕರ್ಯ ಮಾಡೋಗುವಂಥದ್ದು, ಸುತ್ತಮುತ್ತ ಇರೋರಿಗೆ ಏನಾದ್ರೂ ಇನ್ಸ್ಪೈರ್ ಆಗುವಂಥದ್ದು, ಇವೆಲ್ಲವೂ ಕೂಡ ದೇಶಕ್ಕೆ ಅಥವಾ ನಾವು ಹುಟ್ಟಂತ ಮಣ್ಣಿಗೆ ಕೊಡುವಂತ ಕೊಡುಗೆ. ಅದನ್ನ ಇವತ್ತು ಗೋಕುಶ್ ಅವರು ಮಾಡಿದ್ದಾರೆ. ದಟ್ಸ್ ಗ್ರೇಟ್. ಆಕ್ಚುಲಿ ಅವ್ರ ಅಪ್ಪ ಅಮ್ಮ, ಅವ್ರ ತಂದೆ, ಅವರ ಆ ಒಂದು ಏನು ಓಡಾಟ, ಅದೆಲ್ಲ ವಿಡಿಯೋಗಳು ನೋಡ್ತಿದ್ರೆ ಫೀಲ್ ಆಗ್ತಿತ್ತು. ಬಹಳ ಎಮೋಷನ್ ಆಗ್ತಾ ಇದೆ ನಾನು ಕೂಡ ನೋಡ್ಬಿಟ್ಟು. ಸೂಪರ್, ಎಕ್ಸ್ಟ್ರಾರ್ಡಿನರಿ ಅಚೀವ್ಮೆಂಟ್ ಮಾಡಿದ್ದಾರೆ ಅವರು. ದಟ್ಸ್ ಗ್ರೇಟ್. ಖಂಡಿತ ನಮ್ಮ ದೇಶಕ್ಕೆ, ನಮ್ಮ ರಾಜ್ಯಕ್ಕೆ, ನಮ್ಮ ಊರಿಗೆ, ನಮ್ಮ ಮನೆಗೂ ಕೂಡ, ಸೊ ದೇಶಕ್ಕೋಸ್ಕರ, ದೇಶ ಹೆಮ್ಮೆ ಪಡುವಂತ ಏನಾದ್ರೂ ಮಾಡುವಂತ ವ್ಯಕ್ತಿಗಳು ಬರಬೇಕು. ಸೊ ಆತರ ಪ್ರೇಯರ್ ಮಾಡೋಣ. ಡೆಫಿನೆಟ್ ಆಗಿ ಭಾರತ ವಿಶ್ವಗುರು ಆಗ್ಬೇಕು. ಇಲ್ಲಿಯ ಕಲ್ಚರು, ಸಂಸ್ಕಾರ ಅಂತ ಏನಿದೆ, ಸಂಸ್ಕೃತಿ ಅಂತ ಏನಿದೆ, ಇಲ್ಲಿಯ ಪದ್ಧತಿಗಳೇನಿದೆ, ವಿಚಾರಗಳೇನಿದೆ, ಸೊ ಸರಿಯಾದ ರೀತಿನಲ್ಲಿ ಇಡೀ ಜಗತ್ತಿಗೆ ಆವರಿಸ್ಬೇಕು, ಇಡೀ ಜಗತ್ತಿಗೆ ಅದು ಸ್ಪ್ರೆಡ್ ಆಗ್ಬೇಕು ಅನ್ನುವಂಥದ್ದು ಎಲ್ಲರ ಕನಸು. ಆದಷ್ಟು ಬೇಗ ಅದು ಈಡೇರ್ಲಿ. ಎಲ್ಲರ ಒಂದು ಪ್ರೇಯರು, ಅಫರ್ಮೇಶನ್ ಕೂಡ ಅದೇ ಇರ್ಲಿ ಅಂತ ಹೇಳಿ ಕೇಳ್ಕೊತೀನಿ. ರೈಟ್, ಇವತ್ತಿನ 14ನೇ ಸೆಷನ್ಗೆ ನಾನು ವೆಲ್ಕಮ್ ಮಾಡ್ತಾ ಇದ್ದೀನಿ. ಕಳೆದ ವಾರ ನಮ್ಮ ಸೀನಿಯರ್ ಮೋಸ್ಟ್ ಲೀಡರ್ಸ್ ಗಳು ಗಿರೀಶ್ ಸರ್ ಇರ್ಬೋದು, ಅಂಡ್ ದಯಾಮಣಿ ಮೇಡಮ್ ಇರ್ಬೋದು, ಚನ್ನಪಟ್ಟಣ ಚಂದ್ರು ಸರ್ ಇರ್ಬೋದು, ಮತ್ತೆ ನಮ್ಮ ಒಡಿಶಾ ಟೈಗರ್ ಗುರುಪ್ರಸಾದ್ ಇರ್ಬೋದು, ಅವರು ಈ ಒಂದು ಸಾಧನೆಗೊಂದು ಸಲಹೆ ಕಾರ್ಯಕ್ರಮ ಮುಖಾಂತರ ಏನೆಲ್ಲ ಅವ್ರು ಕಲ್ತ್ಕೊಳ್ಳೋಕ್ ಸಾಧ್ಯ ಆಯ್ತು, ಅವ್ರು ಯಾವ ಲೆವೆಲ್ಗೆ ಇನ್ಸ್ಪೈರ್ ಆದ್ರು, ಅವ್ರಿಗೆ ಎಷ್ಟೆಲ್ಲ ಸಪೋರ್ಟ್ ಆಗಿದೆ ಅನ್ನುವಂತ ವಿಚಾರನ ಇಟ್ಕೊಂಡು ಎಲ್ಲರೂ ಕೂಡ ಮಾತಾಡಿದ್ದಾರೆ. ನಿಜವಾಗ್ಲೂ ನಂಗೂ ಕೂಡ ಬಹಳ ಖುಷಿ ಆಯ್ತು, ಇನ್ಸ್ಪೈರ್ ಆಯ್ತು. ಹೌದಲ್ವಾ, ಒಂದು ವಿಚಾರ ಅನ್ನುವಂಥದ್ದು, ವಿಷಯ, ಒಳ್ಳೆ ಜ್ಞಾನ, ಒಳ್ಳೆ ವಿಷಯಗಳು ಸ್ಪ್ರೆಡ್ ಆದಂಗೆಲ್ಲ ಎಷ್ಟು ಜನಕ್ಕೆ ಅದು ಇಷ್ಟು ದೊಡ್ಡ ಮಟ್ಟದಲ್ಲಿ ಆಗ್ತದೋ, ಇಷ್ಟು ದೊಡ್ಡ ಮಟ್ಟದಲ್ಲಿ ಆಗ್ತದೋ, ಇಷ್ಟು ದೊಡ್ಡ ಮಟ್ಟದಲ್ಲಿ ಆಗ್ತದೋ ಪ್ರಯೋಜನ ಆಗತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಪ್ರಯೋಜನ ಆಗುತ್ತಲ್ಲ ಅನ್ನೋದೇ ಬಹಳ ಮುಖ್ಯ. ಯಾಕಂತ ಹೇಳಿದ್ರೆ ನಾನು ಯಾವಾಗ್ಲೂ ಹೇಳ್ತೀನಿ, ಒಂದು ಕಾರ್ಗೆ
ಗ್ರೌಂಡ್ ಅಲ್ಲಿ ಇಡೀ ಕಾರ್ನ ವೇಟ್ ನ ಹೊರೋದಕ್ಕೆ ಅಂತಾನೆ ಒಂದಷ್ಟು ದೊಡ್ಡ ದೊಡ್ಡ ರಾಡ್ ಕಂಬಿ ಎಲ್ಲಾನು ವೆಲ್ಡ್ ಮಾಡಿ ಡಿಸೈನ್ ಮಾಡಿ ಹಾಕಿರ್ತಾರೆ. ಅದು ದೊಡ್ಡ ಗಾತ್ರದ್ದು ಬಹಳ ವೇಟ್ ಇರ್ತದೆ. ಆದ್ರೆ ಆ ರಾಡ್ ಜೊತೆಗೆ ಇನ್ನೊಂದು ಪಾರ್ಟ್ ನಿಲ್ಸೋದು ಸಣ್ಣ ಒಂದು ಅಮ್ಮಮ್ಮ ಅಂದ್ರೆ 50ರಿಂದ 60 ಗ್ರಾಮ್ ಬೆಲೆ ಬಾಳುವಂತ ಒಂದು ನಟ್ಟು. ಅದೊಂದು ನಟ್ಟಿಲ್ಲ ಅಂತ ಹೇಳಿದ್ರೆ ಮೇಲ್ಗಡೆ 2 ಪಾರ್ಟ್ ಯಾವತ್ತೂ ನಿಲ್ಲಲ್ಲ ಅಲ್ವಾ? ಹಂಗಾಗಿ ಆ ಕಾರ್ ನಲ್ಲಿ ಯಾವ್ದೆಲ್ಲ ಪಾರ್ಟ್ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ 50 ಗ್ರಾಮ್ ಬೆಲೆ ಬಾಳುವಂತ ₹5 10 ಸಿಗುವಂತ ಒಂದು ನಟ್ಟಿಂದ, ಒಂದು ಬೋಲ್ಟ್ ಇಂದ, ಒಂದು ಗ್ರಿಪ್ಪರ್ ಇಂದ, ಒಂದು ಸ್ಕ್ರೂ ಇಂದನೂ ಕೂಡ ಎಲ್ಲವೂ ಕೂಡ ಕೆಲ್ಸಕ್ಕೆ ಬರ್ತದೆ. ಹಾಗಾಗಿ ಯಾವುದು ಪ್ರಯೋಜನ ಇಲ್ಲ ಅನ್ನುವಂಗಿಲ್ಲ. ಆ ತರ ಒಂದಷ್ಟು ಪ್ರಯೋಜನಗಳ ಪಡ್ಕೊಂಡು ಅವರು ಶೇರ್ ಮಾಡ್ಕೊಂಡಿದ್ದಾರೆ. ದಟ್ಸ್ ಗ್ರೇಟ್. ಬಹಳ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್ ಮಿಸ್ಟರ್ ಗಿರೀಶ್ ಸರ್ ಅಂಡ್ ಚಂದ್ರು ಸರ್, ದೈಮಣಿ ಮೇಡಮ್ ಅಂಡ್ ನಮ್ಮ ವರಿಷ್ಠ ಟೈಗರ್ ಗುರು ಎಲ್ರಿಗೂ ಕೂಡ ಥ್ಯಾಂಕ್ ಯು. ಅಂಡ್ ಇವತ್ತಿನ ಒಂದು ಮೇನ್ ಸೆಷನ್ಗೆ ನಾವೆಲ್ಲರೂ ಕೂಡ ಕಾಲಿಡೋಣ. ಸ್ಕ್ರೀನ್ ಶೇರ್ ಮಾಡೋದ್ ಮುಖಾಂತರ ಇವತ್ತೊಂದು ಅಷ್ಟು ವಿಷಯಗಳನ್ನ ನಾನು ಕೂಡ ತಗೊಂಡ್ ಬಂದಿದ್ದೀನಿ. ಸೊ ಏನೇನ್ ವಿಷಯಗಳು ಅಂತ ಹೇಳ್ಬಿಟ್ಟು ನಾವು ನೋಡ್ತಾ ಬರೋಣ. ರೈಟ್. ಐ ಥಿಂಕ್ ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ದೀರಾ ಅನ್ಕೊಂತೀನಿ. ಎಷ್ಟು ಜನ ವೆಯ್ಟ್ ಮಾಡ್ತಾ ಇದ್ರಿ ಇವತ್ತಿನ ಕಾರ್ಯಕ್ರಮಕ್ಕೆ? ಹ್ಯಾಂಡ್ ರೈಸ್ ಮಾಡ್ಬೋದು ಯಾರೆಲ್ಲ ವೆಯ್ಟ್ ಮಾಡ್ತಾ ಇದ್ರಿ, ಯಾರೆಲ್ಲ ಕಾಯ್ತಾ ಇದ್ರಿ ಅಂತ. ಸಾಕಷ್ಟು ಜನ ಹ್ಯಾಂಡ್ ರೈಸ್ ಮಾಡ್ತಿದ್ದಾರೆ. ಸೂಪರ್. ಓ ಸಾಕಷ್ಟು ಜನ ಇದ್ದಾರೆ. ಅಂಡ್ ಕೆಲವು ನಿಜವಾಗ್ಲೂ ಆ ಪ್ರಿಯಾರಿಟಿ ಕೊಟ್ಟು ಕೂರ್ತಾರೆ, ಅದಕ್ಕೆ ದಟ್ಸ್ ಗ್ರೇಟ್ ನಿಜವಾಗ್ಲೂನು. ಬಟ್ ಇನ್ ಕೆಲವರು ಯಾವ್ದೋ ಒಂದು ಬಿಸಿ ಇನ್ನೆಲ್ಲೋ ಒಂದ್ ಕಡೆ ಇರ್ತಾರೆ. ಬಟ್ ಕೆಲವೊಂದ್ ಟೈಮ್ ಅವ್ರಿಗೆ ಪೂರ್ತಿಯಾಗಿ ಇರೋದಕ್ಕಾಗಲ್ಲ, ಚಾಲೆಂಜ್ಗಳಾಗತ್ತೆ. ಬಟ್ ಆದ್ರೂ ಕೂಡ ಅಟ್ಲೀಸ್ಟ್ ಎಲ್ಲಿದ್ರು ಒಂದು ಸಿನ್ಸಿಯರ್ ಆಗಿ ಅಟೆಂಡ್ ಆಗುವಂತದ್ದು, ಆ ಪ್ರಯತ್ನ ಪಡುವಂತದ್ದು ಇದೆ. ಐ ಥಿಂಕ್ ಇನ್ನೂ ಕೆಲವ್ರಿಗೆ ಏನಾಗಿರುತ್ತೆ ಅಂತ ಹೇಳಿದ್ರೆ ಟ್ರಾವೆಲ್ ಇರ್ತಾರೆ ಅಥವಾ ಲಿಂಕ್ ನ ನೋಡಿರಲ್ಲ ಕೆಲವರು. ಹಾಗಾಗಿ ಕೆಲವ್ರಿಗೆ ಯಾವಾಗ್ಲೂ ಕೂಡ ಒಂದು ರಿಮೈಂಡರ್ ಅನ್ನೋದು ಬೇಕಾಗತ್ತೆ. ಯಾರು ಯಾವಾಗ್ಲೂ ಒಂದು ರಿಮೈಂಡರ್ ಮಾಡ್ತಿರ್ತಾರೆ ಟೀಮಿಗೆ ಅಡ್ವಾನ್ಸ್ ಆಗಿ, ಆ ತರದೊಂದು ಅವಶ್ಯಕತೆ ಇದೆ. ಆಮೇಲೆ ಕೆಲವೊಂದ್ ಟೈಮ್ ಇಮಿಡಿಯೇಟ್ ಆಗಿ ಯಾವ್ದೇ ಒಂದು ವಿಷಯನ ಬೇಗ ಅಪ್ಲೈ ಮಾಡ್ಕೊಳ್ಳುವಂತ ಟೀಮ್ ಕೂಡ ನಮ್ ಜೊತೆಗಿದೆ. ಅದ್ರಲ್ಲಿ ಈಗ ನಾನು ಲಾಸ್ಟ್ ಟೈಮ್ ಹೇಳಿದ್ವಿ, ಒಂದು ಗ್ರೂಪ್ ಚಾಟ್ ಕಾಲು, ಗ್ರೂಪ್ ವಾಯ್ಸ್ ಕಾಲು ಅಥವಾ ಗ್ರೂಪ್ ವಿಡಿಯೋ ಕಾಲ್ ಇಮಿಡಿಯೇಟ್ ಆಗಿ ಎಲ್ಲರಿಗೂ ಕೂಡ ಒಂದು ಅಲಾರಾಮ್ ತರ ಹೋಗೋ ತರ. ಸೊ ಅದನ್ನ ಆಲ್ರೆಡಿ 2 ವಾರದಿಂದ ಅಬ್ಸರ್ವ್ ಮಾಡ್ತಾ ಇದೀನಿ. ನಮ್ಮ ಚನ್ನಪಟ್ಟಣ ಚಂದ್ರು ಸರ್ ಕರೆಕ್ಟ್ ಆಗಿ ಆನ್ ಟೈಮಿಗೆ ಗ್ರೂಪ್ ಚಾಟ್ ಕಾಲ್ ಮಾಡ್ತಾರೆ ಅಥವಾ ವಿಡಿಯೋ ಕಾಲ್ ವಾಯ್ಸ್ ಕಾಲ್ ಮಾಡ್ತಾರೆ. ಸೊ ಅದ್ರ ಮುಖಾಂತರ ಇಡೀ ಟೀಮಿಗೆ ಒಂದು ರಿಂಗ್ ಟೋನ್ ಹೋಗುತ್ತೆ, ಒಂದು ಅಲಾರಾಮ್ ಹೋಗುತ್ತೆ. ಅವರೆಲ್ಲರೂ ಕೂಡ ಇನ್ ಟೈಮ್ ಅಲ್ಲಿ ಅಟೆಂಡ್ ಆಗೋದಕ್ಕೆ ಸಪೋರ್ಟ್ ಆಗಿ. ಐ ಥಿಂಕ್ ಸ್ಕ್ರೀನ್ ಕಾಣಿಸ್ತಾ ಇದೆ ಅನ್ಕೋತೀನಿ. ಓಕೆ. ರೈಟ್. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಕೂಡ. ಯಾರೆಲ್ಲ ಹ್ಯಾಂಡ್ ರೈಸ್ ಮಾಡಿದೀರಾ, ಯಾರಾದ್ರೂ ಕೋಸ್ಟ್ ಲೋವರ್ ಎಂಡ್ ಮಾಡ್ಬಿಡಿ. ಓಕೆ, ಸ್ಕ್ರೀನ್ ಕಾಣಿಸ್ತಾ ಇದೆ ಅನ್ಕೊಂತೀನಿ. ಅಗೇನ್ ಸೊ ಒಂದು ವಿಶೇಷವಾದಂತ 14ನೇ ಸೆಷನ್ ಆಗಿರುವಂತ ಸಾಧನೆಗೊಂದು ಸಲಹೆ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರೂ ಕೂಡ ಸ್ವಾಗತ. ಆಲ್ರೆಡಿ ಫಸ್ಟ್ ವೀಕ್ ಇಂದನೂ ಕೂಡ ನಾವು ಹೇಳ್ಕೊಂಡ್ ಬರ್ತಿದೀವಿ, ಆಯ್ಕೆ ಮಾತ್ರ ನಿಮ್ದಾಗಿರ್ಬೇಕು, ಸಲಹೆ ನಮ್ದಾಗಿರುತ್ತೆ ಅಂತೇಳಿ. ಅದರಲ್ಲಿ ಇವತ್ತಿನ ಒಂದು ವಿಷಯ ತಂದಿದ್ದೀನಿ. ಒಂದು ನಿಮಗೆ ಬರ್ತಿದ್ದಂಗೆ ಒಂದು ಕ್ವಶನ್ಸ್ ಬಂದ್ಬಿಟ್ಟಿದೆ ಇಲ್ಲಿ. ನೀವೆಲ್ಲರೂ ಕೂಡ ಇದನ್ನ ನೋಡಿ ಈಗ ರಿಪ್ಲೈ ಮಾಡ್ಬೇಕು. ನಾನು ಫೋನಲ್ಲಿ ಹಂಗೆ ಮೆಸೇಜ್ಗಳು ನೋಡ್ತಾ ಬರ್ತೀನಿ. ಏನಿರ್ಬೋದು ಈ ಕ್ವಶನ್ಸ್ ಅಂತ. ಈ ಒಂದು ಬಾಕ್ಸ್ ಇದೆ, ಆಮೇಲೆ ಡಿಸೈನ್ ಆಗಿರೋ ಅದ್ರ ಮೇಲೆ ಒಂದು ಕ್ವಶನ್ ಓಡ್ತಾ ಇದೆ. ಏನಿರ್ಬೋದು ಅಂತ ಗೆಸ್ ಮಾಡ್ತೀರಾ ಯಾರಾದ್ರೂ? ಗೆಸ್ ಮಾಡಿ. ಬಟ್ ಎಷ್ಟು ಬೇಗ ನೀವೆಲ್ಲರೂ ಕೂಡ ರಿಪ್ಲೈ ಮಾಡ್ತೀರಾ ಅಷ್ಟು ಬೇಗ ಸೊ ಒಳ್ಳೇದು. ಮೆಸೇಜ್ ಮಾಡಿದ್ರೆ ಏನೇ ಗೆಸ್, ಯಾರು ಬೇಕಾದ್ರೆ ಗೆಸ್ ಮಾಡ್ಬೋದು. ಒಂದು ಸುಂದರವಾದಂತ ಬ್ಯೂಟಿಫುಲ್ ಬಾಕ್ಸ್, ಅದ್ರ ಮೇಲೆ ಒಂದು ಕ್ವಶನ್ ಮಾರ್ಕು. ನಾನು ಯಾರು? ಐ ನೋ ಸರ್. ಓಕೆ, ನಂಗೆ ಗೊತ್ತಿಲ್ಲ, ನಾನಿಲ್ಲ. ನಾನು ಯಾರು, ಯಾಕೆ ಅಂತ. ಓಕೆ, ಗಿಫ್ಟ್. ಒಬ್ರು ಚೆನ್ನಾಗಿ ಅರೇಂಜ್ ಮಾಡಿದ್ರು, ಗಿಫ್ಟ್ ಅಂತ ಚೆನ್ನಾಗಿ ಗೊತ್ತಾಗಿದೆ. ಆದ್ರೆ ಅದ್ರ ಮೇಲಿರೋ ಕ್ವಶನ್ ಏನು ಅಂತ. ನಾನು ಯಾರು? ಶೋಭಾ ಮೇಡಮ್. ಕ್ಯೂರಿಯಾಸಿಟಿ ಸರ್. ಓಕೆ ರೈಟ್. ಈಗ ಮುಂದಿನ ಒಂದು ಪ್ರಶ್ನೆಗೆ ಹೋಗ್ತೀನಿ, ಆಮೇಲೆ ಸ್ವಲ್ಪ ಗೆಸ್ ಮಾಡಿ ನೋಡ್ಕೊಂಡು. ಓಕೆ, ಎಲ್ಲ ಇದೆ, ಎಲ್ಲ ಇದೆ. ಈಗ ಇದೇನಾದ್ರೂ ಲಿಂಕ್ ಆಗ್ಬೋದಾ ನಿಮ್ಗೆ ಅಂತ. ಎಲ್ಲ ಇದೆ, ಬಾಕ್ಸ್ ತೋರಿಸ್ತಿದ್ರೆ ಕ್ವಶನ್ ಮಾರ್ಕು ಇದೆ. ಈಗ ಏನಾದ್ರು ಹೇಳ್ಬೋದಾ ಅಂತ. ಡ್ರೀಮ್ಸ್, ಗಿಫ್ಟಿಗೆ ಗಿಫ್ಟ್ ಯಾರಿಗ್ ಬೇಕು ಅಂತ. ಓಕೆ, ಇದು ಯಾರಿಗೆ ಅಂತ ಕ್ವಶನ್ ಕೇಳಿದ್ದಾರೆ. ಸಲಹೆ ಪಟ್ಟಿ ಇರ್ಬೋದು ಅಂತ ರಾಧಿಕಾ ಮೇಡಮ್. ಓಕೆ, ವಿಶೇಷವಾಗಿ ಆನ್ಸರ್ ಮಾಡಿದ್ದಾರೆ.
ಆಮೇಲೆ ನಿನ್ನ ಮುಂದಿನ ಗುರಿ ಏನು ಅಂತ. ಸೂಪರ್, ಒಳ್ಳೆ ಪ್ರಯತ್ನ ಮಾಡ್ತಾ ಇದ್ರೆ. ಸಾಧನೆ ಮಾಡಲು ಟಿಪ್ಸ್ ಗಳು. ಓ, ಅದ್ರೊಳಗಡೆ ಟಿಪ್ಸ್ ಇರುತ್ತೆ ಅಂತ. ಸಲಹೆ ಪೆಟ್ಟಿಗೆ. ಓ, ಚೆನ್ನಾಗಿದೆ ಇದೊಂಥರ. ಸಲಹೆ ಪೆಟ್ಟಿಗೆ ಚೆನ್ನಾಗಿ ಮಾಡಿದ್ದಾರೆ. ಯಾರು ಸಲಹೆ ಪೆಟ್ಟಿಗೆ ಅಂತ ಕಳ್ಸಿರೋದು? ಮಹೇಶ್ ಸರ್. ಸೊ ಮಹೇಶ್ ಕುಮಾರ್, ಮಹೇಶ್ ಕುಮಾರ್ ಸರ್. ಬಾಕ್ಸ್ ಅಲ್ಲಿ ಏನಿದೆ? ಎಲ್ಲ ಇದೆ, ಆದ್ರೆ ನಮ್ಮೊಳಗೆ ಏನಿದೆ? ಪವಿತ್ರ ಮೇಡಮ್ ಚೆನ್ನಾಗಿ ಕಳ್ಸಿದ್ದಾರೆ. ಗಿಫ್ಟ್ ತಗೊಳ್ಳೋರು ಯಾರು ಅಂತ, ಏನ್ ಮುಂದೆ ಅಂತ. ಓಕೆ, ಇನ್ನೊಂದು ಅದ್ರ ಜೊತೆ ಇನ್ನೊಂದು ಸೆಂಟೆನ್ಸ್ ಕೊಡ್ತೀನಿ. ಯು ಕ್ಯಾನ್ ಗೆಸ್. ನೀವು ಗೆಸ್ ಮಾಡ್ಬೋದು ಅನ್ಕೋತೀನಿ. ಆದ್ರೂ ಏನು ಇಲ್ಲ. ಸೊಲ್ಯೂಷನ್ ಕೀ ಅವೈಲಬಲ್. ಓಕೆ, ಸೊ ನೆಕ್ಸ್ಟ್ ಕೋಲು ಕೊಡಿ ಅಂತೇನೋ ಇದೆ. ಯಾಕೆ ಸಾಧಿಸಲು ಆಗ್ತಿಲ್ಲ ಅಂತ ಕ್ವಶನ್ ಮಾರ್ಕು. ಎಲ್ಲ ಇದೆ, ಆದ್ರೂ ಏನು ಇಲ್ಲ. ಐ ಥಿಂಕ್ ಸ್ವಲ್ಪ ಏನಾದ್ರು ಉಪೇಂದ್ರ ತರ ಅನ್ಸಿರ್ಬೋದು ಇದು. ಏನಿಲ್ಲ ಸಾಂಗ್ಸ್ ಇದೆಯಲ್ಲ ಆ ತರ. ಓಕೆ, ಎಜುಕೇಶನ್ ಸೂಪರ್. ಸೊ ಈಗ ಎಲ್ಲ ಇದೆ ಆದ್ರೂ ಏನು ಇಲ್ಲ ಅಂತ ಒಂದು ಕ್ವಶನ್ಸ್ ತಗೊಂಬಂದಿದ್ದೀನಿ ಇವತ್ತು ಈ ವಿಷಯದ ಮೇಲೆ. ಇನ್ನೊಂದು ಸ್ಲೈಡ್ ಹಾಕ್ತೀನಿ. ಸೊ ಇದ್ರ ಮೇಲೆ ನೀವು ಇನ್ನು ಕಂಡುಹಿಡಿಬಹುದು. ನಾನು ಆಮೇಲೆ ತಗೊಳ್ತೀನಿ ಇದು ಹಿಂದಿನ ಚಾಪ್ಟರ್ ಹಿಂದಿಂದು. ಎಲ್ಲ ಇದೆ, ಇದು ಸತ್ಯ. ನಾವಿನ್ನೂ ಸಾಧನೆ ಮಾಡಿಲ್ಲ ಅಂತ ಕಳ್ಸಿದ್ದಾರೆ. ಎಲ್ಲ ಗೊತ್ತಿದ್ರು ಏನು ಮಾಡಕ್ ಆಗ್ತಿಲ್ಲ ಅನ್ನೋ ಪ್ರಶ್ನೆ ಸರ್ ನಟರಾಜ್ ಸರ್ ಕಳ್ಸಿದ್ದಾರೆ. ಓಕೆ, ಈ ಸ್ಲೈಡ್ ಅಲ್ಲಿ ಏನೋ ಕಲಿಬೋದ ನೋಡಿ. ಎಲ್ಲ ಇದೆ, ಇದು ಸತ್ಯ, ಆದ್ರೂ ಏನು ಇಲ್ಲ, ಇದು ವಾಸ್ತವ. ರಹಸ್ಯ. ಓಕೆ, ನಂಬಿಕೆ. ತಿಳ್ಕೊಂಡ್ ಏನ್ ಮಾಡಿದ್ರಿ? ಗುರು ಸರ್ ಕಳ್ಸೋರು ಎಲ್ಲ ತಿಳ್ಕೊಂಡ್ ಏನ್ ಮಾಡ್ಲಿ, ಏನು ಮಾಡಿಲ್ಲ ಅಂತ. ಏನ್ ಸಮಸ್ಯೆ ಏನಿದೆ ನಿಮ್ಗೆ? ಪ್ರೆಸೆಂಟ್ ಇನ್ ಮೈ ಟೈಮ್, ಈಗಿನ ಸದ್ಯಕ್ಕೆ ಅಂತ. ಸಸ್ಪೆನ್ಸ್ ಅಂತ ಕಳ್ಸಿದ್ದಾರೆ. ರಿಯಾಲಿಟಿ ಪ್ಲಾಟ್ಫಾರ್ಮ್. ಆಮೇಲೆ ಅಮೌಂಟ್ ಅಂತಾನೆ ಕಳ್ಸವ್ರೆ. ಸಕ್ಸಸ್ ಕಳ್ಸವ್ರೆ. ಓಕೆ, ಸಾಧನೆ ಮಾಡೋಕೆ ಎಲ್ಲರಿಗೂ ಇದೆ, ಬುದ್ಧಿ ಇಲ್ಲ. ಈಶ್ವರ ಬುದ್ಧಿ ಇಲ್ಲ ಅಂತ ಕಳ್ಸಿದೀರಾ. ಓಕೆ, ರೈಟ್. ಥ್ಯಾಂಕ್ ಯು ಫಸ್ಟ್ ಆಫ್ ಆಲ್ ಈ ತರ ಎಲ್ಲ ರಿಪ್ಲೈ ಮಾಡ್ತಿರೋದಕ್ಕೆ. ಸೊ ಸೂಪರ್, ಎಕ್ಸ್ಟ್ರಾರ್ಡಿನರಿ. ರಿಯಲೈಸಿಂಗ್ ಸೆಷನ್ ಅಂತ ಕಳ್ಸಿದ್ದಾರೆ. ನನ್ನ ಶೋಧನೆ. ಶ್ರೀಕಂಠೇಗೌಡರು ಅವಾಗ್ಲೇ ಸಲಹೆ ಪೆಟ್ಟಿಗೆ ಚೆನ್ನಾಗಿ ಕಳ್ಸಿದ್ರಿ, ಈಗ ಶೋಧನೆ ಅಂತ ಕಳ್ಸಿದ್ರಿ. ನನ್ನ ಶೋಧನೆ ಅಂತ. ಯಶಸ್ಸಿನ ದಾರಿಯ ಗುಟ್ಟು ಉಷಾ ಮೇಡಮ್ ಕಳ್ಸಿದ್ದಾರೆ. ದಟ್ಸ್ ಗ್ರೇಟ್. ಥ್ಯಾಂಕ್ ಯು ಯಾರೆಲ್ಲ ರಿಪ್ಲೈ ಮಾಡಿದ್ರೆ. ಸೊ ಈಗ ನಾನು ಬ್ಯಾಕಿಗೆ ಬರ್ತೀನಿ. ಸೊ ಎಲ್ಲ ಇದೆ ಆದ್ರೂ ಏನು ಇಲ್ಲ ಅನ್ನುವಂಥದ್ದು. ಸ್ನೇಹಿತರೆ, ಆ ನಾವೆಲ್ಲರೂ ಇಲ್ಲಿ ನಾವು ಪ್ರಶ್ನೆ ಮಾಡ್ಕೋಬೇಕು. ಎಲ್ಲ ಇದೆ ಅಂದ್ರೆ ನಾನು ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದ್ರೆ, ಇಲ್ಲಿ ಈಚ್ ಅಂಡ್ ಎವ್ರಿ ಪರ್ಸನ್ ಇಂಡಿವಿಜುವಲ್, ನಿಮ್ಮೆಲ್ರಿಗೂ ವೈಯಕ್ತಿಕವಾಗಿ ನಿಮ್ಮೊಬ್ಬರ ಹತ್ರನು ಕೂಡ ಮಾತಾಡ್ತಾ ಇದೀನಿ, ಒಬ್ಬೊಬ್ಬರ ಹತ್ರನು ಕೂಡ ಮಾತಾಡ್ತಾ ಇದೀನಿ. ಈಗ ನನ್ನ ಪ್ರಶ್ನೆ ನೀವು ಹಾಕೋಬೇಕಾಗಿರೋದು, ಇದು ಗ್ರೂಪ್ ಅಲ್ಲಿ ನಡೀತಾ ಇರೋ ಮೀಟಿಂಗ್ ಅಲ್ಲ, ಇಲ್ಲಿ 106 ಜನ ಇಲ್ಲ, ನಾನ್ ಮಾತ್ರ ಇದ್ದೀನಿ, ನನಗ್ ಮಾತ್ರ ಮಾತಾಡ್ತಾ ಇದ್ದಾರೆ ಸರ್ ಅಂತ ಅನ್ಕೊಳ್ಳಿ. ಸೊ ಹಾಗಾಗಿ ಇದನ್ನ ಸಲಹೆ, ಹೌದು ಸಲಹೆನೆ, ಆದ್ರೆ ಪರ್ಸನಲ್ ಆಗಿ ಮಾಡ್ತಾ ಇದೀನಿ ಅಂತ ಹೇಳಿ ನೀವು ಅದನ್ನ ತಗೋಬೇಕಾಗತ್ತೆ. ಎಲ್ಲ ಇರೋದ್ ಸತ್ಯ. ಯಾಕಂತ ಹೇಳಿದ್ರೆ ಈ ಜಗತ್ತಲ್ಲಿ ಏನೇನೇನೇನೇನ್ ವಾಯ್ಸ್ ಕೇಳಿಸ್ತಿಲ್ಲ. ಓಕೆ, ಒಂದ್ ನಿಮಿಷ. ವಾಯ್ಸ್ ಕೇಳಿಸ್ತಾ ಇಲ್ವಾ? ಹಾ, ಹೌದೌದು. ಓಕೆ, ಹಾ, ಎಲ್ಲ ಇದೆ ಆದ್ರೂ ಏನು ಇಲ್ಲ. ಇದು ನಿಜವಾಗ್ಲೂ ಸತ್ಯ. ಎಲ್ಲ ಇದೆ ಅಂತ ನೋಡಕ್ ಶುರು ಆದ್ರೆ ಜಗತ್ತಲ್ಲಿ ಎಲ್ಲ ಇದೆ, ಇಡೀ ಜಗತ್ತಲ್ಲಿ ಎಲ್ಲ ಇದೆ ಸ್ನೇಹಿತರೆ, ನಮ್ಗೆ ನಿಮಗೆ. ಆದ್ರೂ ಏನು ಇಲ್ಲ ನನ್ ಜೀವನದಲ್ಲಿ ಏನೇನು ಇಲ್ಲ. ಎಷ್ಟೋ ಜನಗಳ ಜೀವನದಲ್ಲಿ ನೆನ್ನೆ ಹೇಗಿದ್ರು ಇವತ್ತು ಹಾಗೆ, ಮೊನ್ನೆ ಹೇಗಿದ್ರು ಇವತ್ತು ಹಾಗೆ, 1 ವರ್ಷದಿಂದ ಹೇಗಿದ್ರು ಇವತ್ತು ಹಾಗೆ, 5 ವರ್ಷದಿಂದ ಹೇಗಿದ್ರು ಇವತ್ತು ಹಾಗೆ, 10 ವರ್ಷದಿಂದ ಹೇಗಿದ್ರು ಇವತ್ತು ಹಾಗೆ, 15 ವರ್ಷದಿಂದ ಹೇಗಿದ್ರು ಇವತ್ತು ಹಾಗೆ, 20 ವರ್ಷಗಳಿಂದ ಹೇಗಿದ್ರೋ ಇವತ್ತು ಹಾಗೆ, 25 ವರ್ಷಗಳ ಮುಂಚೆ ಹೇಗಿದ್ರೋ ಇವತ್ತು ಹಾಗೇನೆ. ನಮ್ಮಪ್ಪ ಅಮ್ಮ ಬಡತನದಲ್ಲಿ ಇದ್ರು, ನಾನು ಅದನ್ನ ನೋಡೇ ಬೆಳೆದಿದ್ದೀನಿ. ನನಗಿವತ್ತು ಮದುವೆ ಆಗಿ ಮಕ್ಕಳಾಗಿ ಆ ಮಕ್ಕಳು ಬೆಳೀತಾ ಇದ್ರು ಕೂಡ ಇವತ್ತಿಗೂ ನಾನು ಬಡತನದಲ್ಲಿದ್ದೀನಿ. 25, 30, 35, 40 ವರ್ಷಗಳ ಅನುಭವ ಆದ್ರೂ ಕೂಡ ಎಲ್ಲ ಜಗತ್ತಲ್ಲಿ ತುಂಬಿ ತುಳುಕ್ತಿದೆ. ಅಷ್ಟ ಐಶ್ವರ್ಯಗಳು ಜಗತ್ತಲ್ಲಿ ತುಂಬ್ತಾ ಇದೆ. ದೇಶದಲ್ಲಿರ್ಬೋದು, ನಾಡಿನಲ್ಲಿರ್ಬೋದು, ನನ್ನ ಕಣ್ಣು ಮುಂದೆನೆ ಅಷ್ಟ ಐಶ್ವರ್ಯಗಳು ಇದಾವೆ. ಅದನ್ನ ಜನ ಅನುಭವಿಸ್ತಾರ ನೋಡ್ತಿದೀವಿ, ಸಾಧನೆ ಮಾಡ್ತಾರ ನೋಡ್ತಿದೀವಿ. ಆದ್ರೂ ಕೂಡ ನನ್ನ ಜೀವನದಲ್ಲಿ ಮಾತ್ರ ಏನು ಇಲ್ಲ, ಎಲ್ಲ ಖಾಲಿ 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 ಖಾಲಿ. ಎಸ್ ಅಥವಾ ನೋ? ಎಷ್ಟ್ ಜನಕ್ಕೆ ಒಪ್ಕೋತೀರಾ ಇದನ್ನ? ಇದ್ರ ಮೇಲೆನೆ ಮಾತಾಡೋದು. ಎಲ್ಲ ಇದೆ
ಎಲ್ಲ ಇದೆ ಅನ್ನೋದು ಏನು ಸತ್ಯ, ಡೆಫಿನೆಟ್ ಆಗಿ ಸತ್ಯ. 100%, ನನ್ನ ಪ್ರಕಾರ 100ಗೆ 100% ಸತ್ಯ ಎಲ್ಲ ಇರೋದು. ಈ ಜಗತ್ನಲ್ಲಿ ಏನೇನೇನೇನಿದೆಯೋ ಅದೆಲ್ಲ ಇದೆ, ಖಂಡಿತ ಇದೆ. ಆದ್ರೆ ವಾಸ್ತವ ಏನು ಅಂತ ಹೇಳಿದ್ರೆ, ಎಲ್ಲ ಇದ್ರೂ ಕೂಡ ಆದ್ರೆ ನನ್ನ ಹತ್ರ ಏನೂ ಇಲ್ಲ. ಆದ್ರೂ ಏನೂ ಇಲ್ಲ ಯಾವ್ದು ಅಂದ್ರೆ ವಾಸ್ತವ. ನನ್ನ ಜೀವನದಲ್ಲಿ 15 ವರ್ಷಗಳಿಂದ, 20 ವರ್ಷಗಳಿಂದ, 25 ವರ್ಷಗಳಿಂದ, 30 ವರ್ಷಗಳಿಂದನೂ ಕೂಡ ನಾನು ಹಾಗೆ ಇದ್ದೀನಿ, ಈಗೂ ಇದ್ದೀನಿ. ಮದುವೆ ಆಗ ಮುಂಚೆನೂ ಕಷ್ಟ ನೋಡಿದ್ದೆ, ಮದುವೆ ಆದಾಗ್ಲೂ ಕಷ್ಟ ನೋಡ್ತಾ ಇದೀನಿ, ಮದುವೆ ಆದ್ಮೇಲೂ ಕಷ್ಟ ನೋಡ್ತಾ ಇದೀನಿ, ಮದುವೆ ಆಗಿ ಮಕ್ಳುಗಳು ಮದುವೆಗೆ ಬರ್ತಾ ಇದಾರೆ, ಈಗ್ಲೂ ಕೂಡ ಕಷ್ಟ ನೋಡ್ತಾ ಇದ್ದೀನಿ. ಸೊ ತುಂಬಾ ಜನಗಳಿಗೆ ವಾಡಿಕೆ ಆಗಿದೆ. ನಾವು ಕಳೆದ 2-3 ಸೆಷನ್ಸ್ ಗಳಲ್ಲಿ ಮಾತಾಡಿದೀವಿ. ಸೊ ಒಂದು ಒಂದು ಸಣ್ಣ ಪೂರ್ ಮೆಂಟಾಲಿಟಿ, ಸಾಮಾನ್ಯ ಮೆಂಟಾಲಿಟಿ ಹೇಗಿರುತ್ತೆ, ಶ್ರೀಮಂತಿಕೆ ಮೆಂಟಾಲಿಟಿ ಹೇಗಿರುತ್ತೆ ಅಂತೇಳಿ, ಸಾಮಾನ್ಯವಾಗಿ ತುಂಬಾ ಜನ ಬೇರೆ ಬೇರೆ ರೀತಿನಲ್ಲಿ ಒಂದು ಸಾಧನೆ ಮಾಡಕ್ ಆಗದಿರೋದಕ್ಕೆ, ಖುಷಿಯಾಗಿ ಇರಕ್ ಆಗದಿರೋದಕ್ಕೆ, ಚೆನ್ನಾಗಿರಕ್ ಆಗದಿರೋದಕ್ಕೆ, ಸೊ ಪರಿಸರನಿರ್ಬೋದು, ಮನೆಯವ್ರನ್ನಿರ್ಬೋದು, ಪ್ರಕೃತಿನಿರ್ಬೋದು, ಇನ್ನೊಂದಿರ್ಬೋದು, ಏನೋ ಒಂದಷ್ಟು ಕಾರಣಗಳ ತಂದೊಟ್ಕೊಂಡ್ಬಿಟ್ಟು ನಾವು ಇಲ್ಲ ಅಟ್ಲೀಸ್ಟ್ ನಾನ್ ಕರೆಕ್ಟ್ ಆಗಿದ್ದೀನಿ, ನಾನ್ ಚೆನ್ನಾಗಿದ್ದೀನಿ, ಬಟ್ ಇದೆಲ್ಲ ಸರಿ ಇದೆ ನಾನು ಮಾಡ್ಬಿಡ್ತಿದ್ದೆ, ಅದೆಲ್ಲ ಸರಿ ಇದೆ ಮಾಡ್ಬಿಡ್ತಿದ್ದೆ ಅಂತ ಹೇಳ್ತಿದ್ವಿ. ಹಾಗಂತ ನಮ್ಮೇಲಿರೋ ಗೌರವ ನಾವು ಬಿಡ್ಬೇಕು ಅಂತ ಹೇಳ್ತಿಲ್ಲ, ನಮ್ಮೇಲಿರೋ ಪ್ರೀತಿ ನಾವು ಬಿಡ್ಬೇಕು ಅಂತಿಲ್ಲ. ಪ್ರೀತಿ ನಮ್ಮ ಮೇಲೆ ನಮ್ಗೆ ಯಾವತ್ತೂ ಇರಬೇಕು, ನಮ್ಮ ಮೇಲೆ ನಮ್ಗೆ ಯಾವತ್ತೂ ಗೌರವ ಇರಬೇಕು, ಸೆಲ್ಫ್ ರೆಸ್ಪೆಕ್ಟ್ ಇರಬೇಕು, ಸೆಲ್ಫ್ ಲವ್ 100% ಇರ್ಲೇಬೇಕು. ಆದ್ರೆ ಅದ್ರ ಜೊತೆಗೆ ನಮ್ಮ ಮೇಲೆ ನಮಗೆ ಗೌರವ ಜಾಸ್ತಿ ಆಗೋ ತರ ಏನನ್ನಾದ್ರೂ ನಾನು ಪಡ್ಕೋಬೇಕು, ಏನನ್ನಾದ್ರೂ ಮಾಡ್ಬೇಕು, ಏನಾದ್ರೂ ನಾನು ಗಿಟ್ಟಿಸ್ಕೋಬೇಕು. ಇಲ್ಲ ಅಂತ ಹೇಳಿದ್ರೆ ಏನಾಗತ್ತೆ ಗೊತ್ತಾ, ಎಲ್ಲ ಇದ್ದು ನಾನು ಏನೇ ಪ್ರಯತ್ನ ಪಡ್ಲಿ, ನೀವ್ ಎಕ್ಸಾಂಪಲ್ ಏನಪ್ಪಾ ಅಂತ ಹೇಳಿದ್ರೆ, ನೀವೇನೇ ಟ್ರೈನಿಂಗ್ ಅಟೆಂಡ್ ಮಾಡ್ರಿ, ಎಷ್ಟಾರ ವಿಷಯಗಳು ತಿಳ್ಕೊಂಡಿರ್ಲಿ, ಎಷ್ಟೊಂದು ವಿಷಯಗಳು ತಿಳ್ಕೊಂಡಿರ್ಲಿ, ಎಂತ ವ್ಯವಸ್ಥೆಯಲ್ಲಿ ನೀವಿದ್ರು ಕೂಡ, ಎಷ್ಟೊಳ್ಳೆ ನಾಲೆಡ್ಜ್ ಇದ್ರು ಕೂಡ, ಎಲ್ಲೋ ಒಂದು ಕಡೆ ನಮ್ಮ ಹತ್ರ ಏನೂ ಇಲ್ಲ, ಹಂಗಾಗ್ಲಿಲ್ಲ, ಹಿಂಗಾಗ್ಲಿಲ್ಲ, ಈ ಫ್ಯಾಮಿಲಿಗೆ ಏನು ಮಾಡಕ್ಕಾಗಿಲ್ಲ, ಮಕ್ಳಿಗೇನು ಮಾಡಕ್ಕಾಗ್ಲಿಲ್ಲ, ಅಥವಾ ನಾವು ಅನ್ಕೊಂಡಾಗ ಇರಕ್ಕಾಗ್ಲಿಲ್ಲ, ವೈಫಿಗೆ ಏನು ಮಾಡಕ್ಕಾಗ್ಲಿಲ್ಲ, ಹಸ್ಬೆಂಡ್ ಏನು ಸಪೋರ್ಟ್ ಮಾಡಕ್ಕಾಗಿಲ್ಲ, ಯಾವತ್ತೋ ಒಂದಿನ ಅದು ನನ್ನ ಒಳಗಡೆಯಿಂದ ಕಾಡ್ತಿರುತ್ತೆ, ನಾನೇನಾದ್ರೂ ಮಾಡ್ಬೇಕಿತ್ತು, ಏನು ಮಾಡಕ್ಕಾಗಿಲ್ಲ, ಉದ್ದಕ್ಕೂ ಹಂಗೆ ಬಂದ್ಬಿಟ್ವಲ್ಲ ಅನ್ನುವಂಥದ್ದು ಕಾಡ್ತಾನೆ ಇರತ್ತೆ ಸ್ನೇಹಿತರೆ. ಸೊ ಇದನ್ನ ನಾವು ವಾಸ್ತವನ ಅರ್ಥ ಮಾಡ್ಕೋಬೇಕು. ಅದನ್ನ ಅರ್ಥ ಮಾಡ್ಕೊಂಡು ನಾವು ಒಂದಷ್ಟು ಕೆಲವೊಂದ್ ಟೈಮು ನಮ್ಮ ಗೊತ್ತೋ ಗೊತ್ತಿಲ್ದೇನೋ, ಯಾರು ತಪ್ಪಾಗಿ ಭಾವಿಸ್ಬೇಡಿ, ಆದ್ರೂ ನಾನು ಹೇಳ್ತೀನಿ, ನಮ್ಗೆ ಗೊತ್ತಿಲ್ಲದೆ ನಮ್ಮ ಒಳಗಡೆ ಒಂದು ಒಳ ಜಂಬ ಇರುತ್ತೆ, ಸಣ್ಣದೊಂದು ಜಂಬ ಇರುತ್ತೆ, ಏನ್ ಬಿಡು ಪರವಾಗಿಲ್ಲ, ಮತ್ತೆ ಎಲ್ಲಾ ಕಾಮನ್ ಒಂದಿರುತ್ತೆ. ನಾನು ಈಗ ಯಾವ್ದೇ ಒಂದು ವಿಷಯ ನೋಡೋದ್ರಿ, ಯಾವ್ದೋ ಒಂದು ಮೂವಿ ನೋಡ್ಬೇಕಾದ್ರು, ಯಾವ್ದೋ ಒಂದು ಸೀರಿಯಲ್ ನೋಡ್ಬೇಕಾದ್ರು, ಏನಾದ್ರೂ ಒಂದು ನಮ್ಮ ಎದುರುಗಡೆ ನೋಡ್ತಿರ್ತೀವಿ, ಕಾಣಿಸ್ತಿರ್ತೆ ಅಂದ್ರೆ ಆ ಎಲ್ಲದರಲ್ಲೂ ಕೂಡ ಅದನ್ನ ನಾವ್ ಹೆಂಗ್ ಥಿಂಕ್ ಮಾಡ್ಬೋದು, ನಮ್ಗೆ ಹೆಂಗ್ ಕಾಣಿಸುತ್ತೆ ಅಂತ ಯೋಚನೆ ಮಾಡ್ತಿರ್ತೀನಿ ನಾನು. ಅದ್ರ ಪ್ರಕಾರ ನೋಡಕ್ ಹೋದಾಗ ಎಷ್ಟೊಂದ್ಸರಿ ಹೌದಲ್ವಾ, ನಾನು ಹಿಂಗೆ ಇದ್ದವನಲ್ವಾ, ಎಷ್ಟೊಂದ್ ತಪ್ಪು ಮಾಡಿದ್ದೀನಲ್ವಾ, ನಾನು ಈ ತರ ಯೋಚನೆ ಮಾಡಿದ್ದವನಲ್ವಾ, ಈ ತರ ಲಿಮಿಟ್ ಹಾಕೊಂಡಿದ್ದವನಲ್ವಾ, ನಾನೇ ಕಂಟ್ರೋಲ್ ಮಾಡ್ಕೊಂಡಿದ್ದೀನಲ್ವಾ ಅಂತ ಎಷ್ಟೊಂದ್ ತಪ್ಪುಗಳು ಇವತ್ ಅರಿವಾಗ್ತಾ ಇದಾವೆ, ಎಷ್ಟೊಂದ್ ತಪ್ಪುಗಳು ಈಗ ಕೂಡ ಗೊತ್ತಾಗ್ತಿದಾವೆ. ಸೊ ಆತರ ತುಂಬಾ ಜನಗಳಲ್ಲಿ ಒಂದು ಗೊತ್ತಿಲ್ಲದೆ ಇರೋ ಒಂದು ಒಳಜಂಬ, ಅಥವಾ ನಾನ್ ಪರ್ಫೆಕ್ಟ್ ಅನ್ನುವಂಥದ್ದು ಎಲ್ಲೋ ಒಂದು ಕಡೆ ನಮ್ಮನ್ನ ಏನು ಇಲ್ದೇ ಇರೋ ಹಾಗೆ ಮಾಡಿದೆ. ಜಗತ್ತಲ್ಲಿ ನಮ್ ಕಣ್ ಮುಂದ್ಗಡೆ ಎಲ್ಲ ಇದ್ರು ನಮ್ಮಲ್ಲಿ ಮಾತ್ರ ಏನು ಇಲ್ದಿರೋ ತರ ಮಾಡಿದೆ. ಕರೆಕ್ಟ್ ಅಲ್ವಾ? ಆಮೇಲೆ ಬಹಳಷ್ಟು ಜನ ಇನ್ನೊಂದ್ ಹೇಳ್ತಾರೆ ಅಂತ ಹೇಳಿದ್ರೆ, ದುಡ್ಡೇನ್ರಿ ಯಾರ್ ಬೇಕಾದ್ರು ಮಾಡ್ತಾರೆ, ನಾವ್ ನೋಡೇ ಇಲ್ವಾ, ನಾವ್ ನೋಡಿದ್ರೆ ದುಡ್ಡು ಯಾರ್ ಬೇಕಾದ್ರು ಮಾಡ್ತಾರೆ. ಇಲ್ಲ ಸ್ನೇಹಿತರೆ, ದುಡ್ಡನ್ನ ಯಾರಂದ್ರೆ ಅವ್ರು ಮಾಡಕ್ಕಾಗಲ್ಲ, ಎಲ್ರು ದುಡ್ಡು ಮಾಡಕ್ಕಾಗಲ್ಲ. ಸೊ ನಿಜವಾಗ್ಲೂ ದುಡ್ಡು ಬೇಕು ಅನ್ನೋ ಆಸಕ್ತಿ ಇದ್ದವ್ರು ಮಾತ್ರ ಮಾಡಕ್ ಸಾಧ್ಯ. ಕೆಲವ್ರು ಹಂಗೆ ಹೇಳೋದು ಕಾಮನ್ ಆಗಿ, ಯಾರ್ ಬೇಕಾದ್ರೂ ಸಂಪಾದನೆ ಮಾಡ್ತಾರೆ. ಮತ್ತೆ ಯಾಕಾಗಿಲ್ಲ ನನಗೆ ಯಾಕಾಗಿಲ್ಲ? ಯಾರ್ ಬೇಕಾದ್ರೂ ಸಂಪಾದನೆ ಮಾಡ್ಬೋದು ಅಂತ ಹೇಳಿದ್ ನಾನು, ಒಳಜಂಬದಿಂದ ಹೇಳ್ಬಿಟ್ಟವ್ ನಾನು, ನನ್ ಕೈಲಿ ಯಾಕೆ ಮಾಡಕ್ಕಾಗಿಲ್ಲ ಹಂಗಾರೆ ಬೇಕಿಲ್ಲ ದುಡ್ಡು ನನಗೆ? ಬೇಕಿಲ್ವಾ ದುಡ್ಡು ನನಗೆ? ರೋಡಲ್ಲಿ ಹೋಗ್ಬೇಕಾದ್ರೆ 10 ರೂಪಾಯಿ ಕಾಣಿಸಿದ್ರೆ ಬಿಟ್ಟೋಗ್ತೀನಾ? 2 ರುಪೀಸ್ ಕಾಯಿನ್ ಕಾಣಿಸಿದ್ರೆ ಬಿಟ್ಟೋಗ್ತೀನಾ? ಇಲ್ಲ ತಾನೆ. ಅದನ್ನ ಎತ್ಕೊಂಡು ಕಣ್ಣಿಗೆ ಸಣ್ಣ ಮಾಡ್ಕೊಂಡು ಥ್ಯಾಂಕ್ ಯು ದೇವ್ರೆ ಅಂತ ಹೇಳಿ ಅದನ್ನ ಇಟ್ಕೊಂಡು, ಇನ್ ಕೆಲವು ಸಿಕ್ಕಿದ ದುಡ್ಡನ್ನ ಸಪರೇಟ್ ಆಗಿ ಸೇಫ್ ಆಗಿ ಇಡ್ತಾರೆ, ಭಗವಂತ ನನ್ಗೆ ಅನ್ಎಕ್ಸ್ಪೆಕ್ಟೆಡ್ ಕೊಟ್ಟ, ಅದು ಗೌರವಿಸ್ಬೇಕು ಅಂತ ಹೇಳಿ ಯೋಚನೆ ಮಾಡಿ ನೋಡಿ. ಆ ರೀತಿ ನಾವು 2 ರುಪೀಸ್ ಕಾಯಿನ್ನ ಬಿದ್ದಿರಿ ಎತ್ಕೊಂಡು ಹೋಗ್ತೀವಿ ಅನ್ಬೇಕಾರೆ ಎಷ್ಟೊಂದ್ ಸರಿ ನಮ್ಗೆ ಗೊತ್ತಿಲ್ಲದೆ ನಮ್ಮ ಒಳಜಂಬ ನಮ್ಮ ಬದುಕಿಗೆ ಎಂತ ದೊಡ್ಡ ಅಡ್ಡಿ ಆಗಿರ್ಬೋದು ಅಂತ ಹೇಳಿ. ಸ್ನೇಹಿತರೆ, ಈ ಜಗತ್ನಲ್ಲಿ ಎಲ್ಲ ಇದೆ, ಇದು ಸತ್ಯ. ಆದ್ರೂ ಕೂಡ ನನ್ನ ಹತ್ರ ಏನು ಇಲ್ದೇ ಇರೋದು ವಾಸ್ತವ. ಯಾರು ಇವೆರಡನ್ನ ವಾಸ್ತವನ ಅರ್ಥ ಮಾಡ್ಕೊಂಡು ನಮ್ಮ ಒಂದಷ್ಟು ಉಡಾಫೆಗಳನ್ನ ಸೇಡಿಗಿಟ್ರೆ, ಖಂಡಿತ ಹೇಳ್ತೀನಿ ಬದುಕು ತುಂಬಾ ಸುಂದರವಾಗಿದೆ. ಆಮೇಲೆ ಕೆಲವೊಂದ್ ಟೈಮ್ ಏನಾಗುತ್ತೆ ನಮ್ಗೆ ಅಂತ ಹೇಳಿದ್ರೆ, ಏನು ಇಲ್ಲದೆ ಇದ್ರು ಖುಷಿಯಾಗಿರ್ಬೋದು, ಸಂತೋಷವಾಗಿರ್ಬೋದು ಅಂತ ಅನ್ಸುತ್ತೆ. ಕರೆಕ್ಟ್ ಅಲ್ಲ? ಆದ್ರೆ ನಾವು ಈ ಭೌತಿಕ ಜಗತ್ನಲ್ಲಿ ಬದುಕ್ತಿದೀವಿ. ಕೆಲವೊಂದ್ ಟೈಮ್ ಏನಾಗುತ್ತೆ, ಏನು ಇಲ್ದೇ ಯಾವಾಗಿರ್ಬೋದು, ನಾನು ಯಾವ್ದಾದ್ರು ಸನ್ಯಾಸಿ ಆಗಿದ್ರೆ, ಯಾವ್ದಾದ್ರು ಮಠದಲ್ಲಿದ್ರೆ, ಅಥವಾ ಯಾವ್ದಾದ್ರು ದೂರದ ಪ್ರಪಂಚದಲ್ಲಿ ನಮ್ಮೂರು, ನಮ್ಮ ಜನ, ನಮ್ ರಾಜ್ಯ, ನಮ್ ದೇಶ, ನಮ್ ನಾಡು ಅಂತ ಎಲ್ಲಾನು ಬಿಟ್ಟು, ನಾನು ನನ್ನ ಜೀವನ ಅಲ್ಲ, ನಾನು ನನ್ನ ಜೀವ, ನಾನು ನನ್ನ ಆತ್ಮ, ನಾನು ನನ್ನ ಮನಸ್ಸು, ಇಷ್ಟು ಉಲ್ಲಾಸವಾಗಿದ್ರೆ ಸಾಕು ಅಂತ ಡಿಸೈಡ್ ಮಾಡಿ ಹೊರಗಡೆ ಹೋಗ್ತೀನಲ್ವಾ, ಅವಾಗ ಯಾವ್ದು ನನ್ಗೆ ಅಡ್ಡಿ ಬರಲ್ಲ. ಏನೇನೂ ಇಲ್ದೇ ಇದ್ರು ಕೂಡ, ಆಫ್ಟರ್ ಆಲ್ ಒಂದ್ ಸಣ್ಣ 10 ರುಪೀಸ್
ಖರ್ಚೀಫ್ ಇಲ್ದೆ ಇದ್ರು ಕೂಡ ನಾನು ಖುಷಿಯಾಗಿರ್ಬೋದು. ಆದ್ರೆ ನನ್ನ ಈ ಒಂದು ಜರ್ನಿ ಏನಿದೆ, ನನ್ನೋರು, ನಾನು ನಂಬ್ಕೊಂಡಿರೋರು, ನನ್ನ ಕುಟುಂಬದವರು, ನನ್ನ ಮಕ್ಕಳು, ನನ್ನ ವೈಫು, ನನ್ನ ಹಸ್ಬೆಂಡು, ನನ್ನ ತಂದೆ ತಾಯಿ, ನನ್ನ ಅಣ್ಣ ತಮ್ಮ, ನನ್ನ ಅಕ್ಕ ತಂಗಿರು, ಇವರೆಲ್ಲರ ಮಧ್ಯದಲ್ಲಿ ನಾನು ಬದುಕ್ತೀನಿ. ದೇಶದ ಮಧ್ಯದಲ್ಲಿ, ರಾಜ್ಯದ ಮಧ್ಯದಲ್ಲಿ, ಸಮಾಜದ ಮೇಲೆ, ಊರ್ ಮಧ್ಯದಲ್ಲಿ ಬದುಕ್ತಿದ್ದೀನಿ. ಅವ್ರೆಲ್ರ ಮಧ್ಯದಲ್ಲಿ ಬದುಕ್ಬೇಕು ಅಂತ ಹೇಳಿದಾಗ ಬದುಕ್ನ ಹಸನಾಗಿ ಮಾಡ್ಕೋಬೇಕು, ಚೆನ್ನಾಗಿ ಮಾಡ್ಕೋಬೇಕು, ಚೆನ್ನಾಗಿ ಜೀವಿಸ್ಬೇಕು ಅಂತ ಬಂದಾಗ ನನಗೆ ನಾನೇನಾದ್ರು ಮಾಡ್ಕೊಳ್ಳುವಂಥದ್ದು ಅಥವಾ ಏನಾದ್ರು ಗಿಟ್ಟಿಸ್ಕೊಳ್ಳುವಂಥದ್ದು, ಏನಾದ್ರು ಪಡ್ಕೊಳ್ಳುವಂಥದ್ದು 100% ಅವಶ್ಯಕತೆ ಇದೆ, ಅವಶ್ಯಕತೆ ಇದೆ, ಅವಶ್ಯಕತೆ ಇದೆ. ಎಸ್ ಅಥವಾ ನೋ, ಹೌದಾ ಇಲ್ವಾ ಚಾಟ್ ಮಾಡ್ಬೋದು ನೀವು. ಸೊ ಈ ವಿಷಯ ನಮ್ಗೆ ತುಂಬಾ ಅವಶ್ಯಕತೆ ಇದೆಯಾ ಇಲ್ವಾ? ಸೊ ನಾವು ನೋಡ್ಬೇಕಾಗತ್ತೆ. ಈಗ ನೆಕ್ಸ್ಟ್ ವಿಷಯಕ್ಕೆ ನೋಡೋಣ. ಸೊ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾದ್ ಎಲ್ಲ ಇದೆ ಅಂದ್ರೆ ಏನೇನಿದೆ ನಮ್ಮಲ್ಲಿ, ಎಲ್ಲ ಅಂದ್ರೆ ಏನೇನು? ಸೊ ಗಮನಿಸಿ ನೋಡಿ, ಎಲ್ಲ ಅಂದ್ರೆ ಮೊದಲನೇದೇನಪ್ಪಾ ಅಂತ ಹೇಳಿದ್ರೆ ಪ್ರತಿಭೆ. ಎಷ್ಟು ಒಳ್ಳೆ ಪ್ರತಿಭೆ ದೇವ್ರು ಕೊಟ್ಟಿದ್ದಾನೆ. ಖಂಡಿತ ಬೆಲೆ ಕಟ್ಟಕ್ಕಾಗದಿರೋ ಪ್ರತಿಭೆ. ಇದನ್ನೆಲ್ಲ ನಾವು ಎಷ್ಟೊಂದ್ಸರಿ ಶೋಗಳಲ್ಲಿ, ಮೀಟಿಂಗ್ ಗಳಲ್ಲಿ, ಟ್ರೈನ್ ಗಳಲ್ಲಿ ಮಾತಾಡ್ತಿರ್ತೀವಿ. ನಿಮ್ದೊಂದು ಕಿರಳು ಬೆರಳು ಕೊಡ್ತೀರಾ, 1 ಲಕ್ಷ ರೂಪಾಯಿ ದುಡ್ಡು ಕೊಡ್ತೀವಿ. ನಿಮ್ದೊಂದು ಮಧ್ಯದ ಬೆರಳು ಕೊಡ್ತೀರಾ, ನಾವು 2 ಲಕ್ಷ ರೂಪಾಯಿ ದುಡ್ಡು ಕೊಡ್ತೀವಿ. ಒಂದ್ ಕಣ್ಣು ಕೊಡಿ, ಇನ್ನೊಂದ್ ಕಣ್ಣಿದ್ರೆ ಸಾಕು, ಒಂದ್ ಕಣ್ಣು ಕೊಡಿ, 5-6 ಲಕ್ಷ, 10 ಲಕ್ಷ, 50 ಲಕ್ಷ ದುಡ್ಡು ಕೊಡ್ತೀವಿ ಅಂತ ಹೇಳಿದ್ರೆ ಸಾಧ್ಯನೇ ಇಲ್ಲ ಅಂತಾರೆ. ಸಾಧ್ಯನೇ ಇಲ್ಲ ಅಂತಾರೆ ಜನ. ಹೌದಾ ಇಲ್ಲ? ನೀವುಗಳು ಯೋಚನೆ ಮಾಡಿ. 50 ಲಕ್ಷ ದುಡ್ಡು ಕೊಡ್ತೀನಿ, ಕಣ್ ಕೊಡಪ್ಪ ಅಂದ್ರೆ ಕೊಡ್ತೀರಾ? ಇಲ್ಲ. ಎಷ್ಟು ಸರಿ ಯೋಚನೆ ಮಾಡ್ತೀವಿ, ಅಯ್ಯೋಯಪ್ಪ ನಾನ್ ಮಾತ್ರ ಕೊಡಲ್ಲ. ಅಂದ್ರೆ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತ ದೇಹ ನನ್ನ ಹತ್ರ, ವಜ್ರದ ಗಣಿ ಇದೆ. ಆ ವಜ್ರದ ಗಣಿ ಒಳಗಡೆ, ಮನಸ್ಸಿನೊಳಗಡೆ ಪರಮಾತ್ಮ ಪ್ರತಿಭೆನ ತುಂಬಿ ನನ್ನ ಕಳಿಸಿದ್ದಾನೆ ಅಂದಾಗ ನಾವು ಆ ಪ್ರತಿಭೆಗೆ ನಿಜವಾಗ್ಲೂ ಸಾಥ್ ಕೊಡ್ತಿದೀವಾ? ಒಂದ್ಸರಿ ಗಮನಿಸಿ ನೋಡಿ. ಸೊ ಜಸ್ಟ್ ನೀವೇ ಯೋಚನೆ ಮಾಡಿ ನೋಡಿ. ನನ್ನಲ್ಲಿ ಸುಮ್ನಿರೋದಕ್ಕೆ, ಏನೂ ಸಾಧನೆ ಮಾಡದೆ ಸುಮ್ನಿರೋದಕ್ಕೆ, ಏನೇನೂ ಪ್ರಯತ್ನ ಮಾಡದೆ ಸುಮ್ನಿರೋದಕ್ಕೆ, ಶ್ರೀಮಂತರಾಗದೆ ಸುಮ್ನಿರೋದಕ್ಕೆ, ಏನಾದ್ರೂ ಬೆಳೆಯೋದೆ ಸುಮ್ನಿರೋದಕ್ಕೆ ನನ್ನಲ್ಲಿ ಏನ್ ಕೊರತೆ ಇದೆ? ದೇವ್ರು ನನಗೆ ಏನು ಕೊರತೆ ಮಾಡಿರೋದಕ್ಕೆ ನಾನು ಹಾಗೆ ಇರ್ಬೇಕು? ಒಂದ್ಸರಿ ಪರೀಕ್ಷೆ ಮಾಡ್ಕೊಳ್ಳಿ. ಒಂದು ಸರಿ ಪರೀಕ್ಷೆ ಮಾಡ್ಕೊಂಡ್ಬಿಟ್ರೆ ಖಂಡಿತ ನೀವ್ ಎಲ್ಲಿ ತನಕ ನಿಮ್ಮೊಳಗಡೆ ನೀವ್ ಇಳಿಯಲು, ಎಲ್ಲಿ ತನಕ ನಾವು ನಮ್ಮೊಳಗಡೆ ಇಳಿಯಲು, ಅಲ್ಲಿ ತನಕ ಸರ್ ನಾವ್ ಯಾರು ಅಂತ ನಮ್ಗೆ ಅರ್ಥ ಆಗಲ್ಲ. ಹಾಗಾಗಿ ಸೊ ನಮ್ಮ ಹತ್ರ ಎಲ್ಲ ಇದೆ ಅನ್ನೋದ್ರಲ್ಲಿ ಬಹಳ ಮುಖ್ಯವಾಗಿದ್ದು, ಬಹಳ ಬೆಲೆ ಬಾಳುವಂತದ್ದು ಪ್ರತಿಭೆ. ಪ್ರತಿಭೆ. ಯಾರು ಪ್ರತಿಭೆಗೆ ತೀವ್ರವಾಗಿ ಪೋಷಣೆ ಮಾಡ್ತಾರೆ ಮತ್ತೆ ಬೆಲೆ ಕೊಡ್ತಾರೆ, ಸೊ ಅವರ ಒಂದು ರಿಸಲ್ಟೇ ಬೇರೆ ತರ ಬರುತ್ತೆ ಸ್ನೇಹಿತರೆ. ಹಾಗಾಗಿ ಎಲ್ಲ ಇದೆ ಅನ್ನೋದ್ರಲ್ಲಿ ಬಹಳ ಅಮೂಲ್ಯವಾದದ್ದು ಗಣಿ, ವಜ್ರದ ಗಣಿ ತರ ಅನ್ನೋದು ಪ್ರತಿಭೆ. ಸೊ ಅದಕ್ಕೆ ಬೆಲೆ ಕೊಡ್ಬೇಕು. ಎರಡನೇದು, ಈ ಜಗತ್ನಲ್ಲಿ ಪ್ರತಿಭಾವಂತರಿಗೆ, ಈ ದೇಶದಲ್ಲಿ, ಈ ನಾಡಲ್ಲಿ, ಈ ಊರಲ್ಲಿ, ನೀವ್ ಯಾವ ಗಲ್ಲಿಲಾದ್ರೂ ಇರಿ, ಯಾವ ಮೂಲೆಲ್ಲಾದ್ರೂ ಇರಿ, ಯಾವ ಹಳ್ಳಿಲಾದ್ರೂ ಇರಿ, ನೀವೆಲ್ಲಿದ್ರು ಕೂಡ ಈ ಸ್ವತಂತ್ರವಾದಂತ ಭಾರತದಲ್ಲಿ, ಸ್ವತಂತ್ರವಾಗಿರುವಂತ ರಾಜ್ಯದಲ್ಲಿ, ಇಷ್ಟು ವಿಶಾಲವಾದಂತ ಜಗತ್ನಲ್ಲಿ ನಾನು ಏನಾದ್ರೂ ಸಾಧಿಸ್ತೀನಿ ಅಂತ ಹೇಳಿದ್ರೆ ಒಂದಲ್ಲ ಕೋಟಿ ಅವಕಾಶಗಳಿದಾವೆ. ಕೋಟಿ ಅವಕಾಶಗಳಿದಾವೆ. ಪ್ಲಾಟ್ಫಾರ್ಮ್ಗಳು ಬೇಜಾನ್ ಇದಾವೆ. ಬೇಜಾನ್ ಸಿಗ್ತವೆ ಪ್ಲಾಟ್ಫಾರ್ಮ್ಗಳು. ತುಂಬಾ ಸಿಗ್ತವೆ. ಸೊ ಇವತ್ತು ಈ ಜಗತ್ನಲ್ಲಿ ಪ್ರತಿಭೆ ಇದ್ರೆ ಮತ್ತೆ ಪ್ರಯತ್ನ ಪಟ್ರೆ ಏನೆಲ್ಲ ಆಗ್ಬಹುದು ಅಂತೇಳಿ ಎಷ್ಟು ಎಕ್ಸಾಂಪಲ್ಗಳು ಬೇಕು. ಒಬ್ಬ ಚಾಯ್ವಾಲ 140 ಕೋಟಿ ಜನಗಳ ಸೊ ಇವತ್ತು ಪ್ರಧಾನ ಸೇವಕಾಗಿ ಸೇವೆ ಸಲ್ಲಿಸ್ತಿದ್ದಾರೆ, ಪ್ರಧಾನ ಮಂತ್ರಿ ಆಗಿದ್ದಾರೆ. ಒಬ್ಬ ಚಾಯ್ವಾಲ ಯೋಚನೆ ಮಾಡಿ ನೋಡ್ರಿ. ಹುಟ್ಟು ಬಹಳ ಸರಳವಾಗಿ, ತುಂಬಾ ಕಠಿಣವಾಗಿ, ಹೀನಾಯವಾಗಿ, ಯಾವುದೇ ಅತ್ಯದ್ಭುತವಾದಂತ ಬ್ಯಾಕ್ ಗ್ರೌಂಡ್ ಇಲ್ಲದೆ ಹುಟ್ಟಂತ ಒಬ್ಬ ಸಾಮಾನ್ಯ ವ್ಯಕ್ತಿ ಇವತ್ತು ದೇಶದ ಪ್ರಧಾನಿಯಾಗಿ ನಿಂತಿದ್ದಾರೆ. ಸೊ ಯೋಚನೆ ಮಾಡಿ. ಸೊ ಆತರ ಒಬ್ಬ ಬ್ಯಾಕ್ ಗ್ರೌಂಡ್ ಅಲ್ಲಿ ಇರುವಂತ ಒಬ್ಬ ವ್ಯಕ್ತಿ ದೇಶಕ್ಕೆ ಪ್ರಧಾನಿ ಆಗ್ಬೋದು, ವಿಶ್ವಕ್ಕೆ ಪರಿಚಯ ಆಗೋ ತರ, ಇಡೀ ಜಗತ್ತಿಗೆ ಪರಿಚಯ ಆಗೋ ರೀತಿನಲ್ಲಿ ಅವ್ರು ಹೆಸರು ಮಾಡ್ಬೋದು. ಅಂದ್ರೆ ಈ ದೇಶದಲ್ಲಿ, ಈ ಜಗತ್ತಲ್ಲಿ ಎಂತ ದೊಡ್ಡ ಅವಕಾಶ ಇದೆ ಮನುಷ್ಯನಿಗೆ ಮೇಲ್ ಬರಕ್ಕೆ. ಎಂತ ದೊಡ್ಡ ಅವಕಾಶ ಇದೆ ಮೇಲ್ ಬರಕ್ಕೆ. ಆದ್ರೆ ಪ್ರತಿಭೆನೂ ಇದೆ, ಅವಕಾಶಗಳು ಇದೆ ನಮ್ಮಲ್ಲಿ. ಆದ್ರೂ ಕೂಡ ಪ್ಲಾಟ್ಫಾರ್ಮ್ ಇದ್ರೂ ಕೂಡ ನಾವು ಬೆಳಿತಿಲ್ಲ. ಯಾಕೆ ನೋಡ ಮುಂದೆ. ನೆಕ್ಸ್ಟ್ ಏನು? ಮಾರ್ಗದರ್ಶನ. ನಿಜವಾಗ್ಲೂ ಹೇಳ್ತೀನಿ, ತುಂಬಾ ಜನ ನಿಮಗೆ ರೈಟ್ ಮಾರ್ಗದರ್ಶನ ಕೊಡೋರು, ರೈಟ್ ಗೈಡ್ಲೈನ್ಸ್ ಕೊಡೋರು ಇದಾರೆ. ನಮ್ಗೆ ನಾವು ಬೆಳಿತೀವಿ ಅಂತ ಹೇಳಿದ್ರೆ ದೇವರೇ ಗೈಡ್ಲೈನ್ಸ್ ಕೊಡ್ತಾರೆ. ಯೂನಿವರ್ಸೇ ನಮ್ಗೆ ಕನೆಕ್ಟ್ ಮಾಡುತ್ತೆ. ಈ ಪರಿಸರ, ಈ ನೇಚರೇ ನಮ್ಗೆ ತುಂಬಾ ಕಲ್ಸ್ಕೊಡುತ್ತೆ. ತುಂಬಾ ಕಲ್ಸ್ಕೊಡುತ್ತೆ. ನಾವೇನು ಎಲ್ಗೂ ಹೋಗ್ಬೇಕಾಗಿಲ್ಲ. ಆಮೇಲೆ ಕಲಿತೀನಿ ಅಂತ ಹೊರಟ್ರೆ ನಾವು ಎಲ್ಲೋ ಒಂದ್ ಕಡೆ ಕೋಟ್ಯಾಂತರ ರೂಪಾಯಿ, ಸಾವಿರಾರು ರೂಪಾಯಿ, ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ ಯಾವ್ದೊಬ್ಬ ದೊಡ್ಡ ಟ್ರೈನ್ ಹತ್ರನೇ ಹೋಗ್ಬೇಕು ಅಂತೇನಿಲ್ಲ. ಮಾರ್ಗದರ್ಶನಗಳು ನಿಮ್ ಮನೇಲೆ ಸಿಗ್ತವೆ. ಸೊ ನಾನ್ ಎಷ್ಟೊಂದು ವಿಷಯಗಳನ್ನ ನಮ್ಮ ಮನೆಗಳಲ್ಲಿ ನಮ್ಮ ಅಮ್ಮನ್ ನೋಡಿ ಕಲ್ತಿದೀನಿ. ಅವರು ದುಡ್ಡು ಉಳ್ಸೋ ರೀತಿ, ಹಿಂಗ್ ದುಡ್ಡು ಉಳಿಸ್ಬೇಕು. ನೀವ್ ನೋಡಿರ್ತೀರ ನಿಮ್ ಮನೆಗಳಲ್ಲಿ ಇಲ್ಲೇ ಎಷ್ಟೊಂದ್ ಜನ ತಾಯಂದ್ರ ಇರ್ತೀರಾ. ತಂದೆನೋ ಎಲ್ಲೋ ಒಂದ್ ಕಡೆ ಬಂದಂತ ಕೂಲಿ ಮಾಡೋ, ಎಲ್ಲೋ ಸಂಬಳ ಬಂದಂತ ಏನೋ ಮಾಡಿ ತಂದಂತ 100 ರೂಪಾಯಿನ ಎಷ್ಟು ವಿಧವಾಗಿ, ಎಷ್ಟು ಜೋಪಾನವಾಗಿ ಎತ್ತಿಡ್ತಾರೆ.
ಖರ್ಚು ಮಾಡಕ್ ಮುಂಚೆ ಎಷ್ಟು ಯೋಚನೆ ಮಾಡ್ತಾರೆ. ಒಬ್ರು ಬಿಂದಿಗೆ ಮಾರೋರ್ ಬಂದ್ರೆ, ಒಬ್ರು ತರಕಾರಿ ಮಾರೋರ್ ಬಂದ್ರೆ, ಒಬ್ರು ಸೊಪ್ಪು ಮಾರೋರ್ ಬಂದ್ರೆ ಅವ್ರ ಹತ್ರ ಚೌಕಾಸಿ ಮಾಡಿ ಜೋರ್ ಮಾಡಿ ₹2 ಹೆಂಗ್ ಉಳಿಸಿ ಎತ್ತಿಡ್ತಾರೆ. ಅದಕ್ಕಿಂತ ದೊಡ್ಡ ಪಾಠ ಬೇಕಾ ನಮ್ಗೆ ಶ್ರೀಮಂತರಾಗಕ್ಕೆ? ಅದಕ್ಕಿಂತ ದೊಡ್ಡ ಪಾಠ ನಾವು ದುಡ್ಡು ಉಳ್ಸಕ್ಕೆ ಬೇಕಾ? ಎಂತ ದೊಡ್ಡ ಪಾಠ ನಮ್ಮ ಅಜ್ಜಿದಿರು ಕಲ್ಸ್ಕೊಟ್ಟಿದ್ದಾರೆ, ನಮ್ ತಾತಿರ್ ಕಲ್ಸ್ಕೊಟ್ಟಿದ್ದಾರೆ, ನಮ್ಮ ಮನೆಗೆ ನಮ್ಮ ಅಪ್ಪ ಅಮ್ಮದಿರು ಕಲ್ಸ್ಕೊಟ್ಟಿದ್ದಾರೆ. ನಮ್ ಸುತ್ತಮುತ್ತನೇ ಇದೆ. ಎಷ್ಟು ದೊಡ್ಡ ಪಾಠ ಬೇಕು ನಮ್ಗೆ ಹೇಳಿ, ಯೋಚನೆ ಮಾಡಿ ನೋಡಿ. ಕರೆಕ್ಟ್ ಅಲ್ವಾ? ನನಗ್ ದುಡ್ಡು ಬಗ್ಗೆ ಗೊತ್ತೇ ಆಗಿಲ್ಲ, ಲಾಸ್ ಆಗ್ಬಿಟ್ಟೆ ಅಂತೀವಿ ನಾವು. ಇಲ್ಲ, ಅದು ನಮ್ಮ ಫೂಲಿಶ್ನೆಸ್ ಅಂತೀನಿ ನಾನು. ನಮ್ಮ ಮುಟ್ಟಾಳ್ತನ ಅದು, ನಿಜವಾಗ್ಲೂ ಹೇಳ್ತೀನಿ. ಸೊ ಆತರ ಹೇಳಿದ್ರೆ ಯಾಕೆ? ನಮ್ ಮನೆಯಲ್ಲೇ ಮಾಡಿ ತೋರಿಸಿದಾರಲ್ಲ ನಮ್ ದೊಡ್ಡವರು. ಅಷ್ಟು ಕಷ್ಟ ಪರಿಸ್ಥಿತಿಲೂ ಕೂಡ ಉಳ್ಸೋದನ್ನ ಕಲ್ಸಿದ್ದಾರೆ. ಅದು ನೋಡ್ ಬೆಳೆದವ್ ನಾನ್ ಹೆಂಗಿರ್ಬೇಕು? ಆದ್ರೆ ನಾನು ಇನ್ಯಾರ್ದೋ ಸವಸ ಮಾಡಿ, ಇನ್ಯಾರ್ದೋ ಹೆಂಗೋ ಮಾಡಿ, ಇನ್ಯಾರ್ಗೋ ನನ್ನನ್ನು ಕಂಪೇರ್ ಮಾಡ್ಕೊಂಡು, ಯಾವ ತರನೋ ಬೇರೆ ತರನೇ ಹೋಗ್ಬಿಟ್ಟು, ನೆಗೆಟಿವ್ ದಾರಿನಲ್ಲಿ ಹೋಗ್ಬಿಟ್ಟು, ಒಳ್ಳೆ ಮಾರ್ಗಗಳನ್ನ ನಾನು ನೆಗ್ಲೆಕ್ಟ್ ಮಾಡಿದ ಪ್ರತಿಫಲ ನಾನು ಹಾಗೆ ಉಳ್ಕೊಂಡಿರ್ತೀನಿ. ನಮ್ ಮನೆಗಳಲ್ಲೇ ದೊಡ್ಡ ಮಾರ್ಗದರ್ಶನ ಸಿಗ್ತವೆ ಸ್ನೇಹಿತರೆ. ನಮ್ಮ ಅಣ್ಣಂದಿರು, ನಮ್ ಚಿಕ್ಕಪ್ಪದಿರು, ನಮ್ಮ ದೊಡ್ಡಪ್ಪದಿರು, ನಮ್ಮ ಮಾವದಿರು, ನಮ್ಮ ಅತ್ತೆದಿರು, ಅವ್ರು ಬದುಕನ್ನ ಚೆನ್ನಾಗಿ ನಡೆಸಿದ್ದಾರೆ ಅಂದ್ರೆ ಅವ್ರಲ್ಲಿ ಒಬ್ಬೊಬ್ರಲ್ಲೂ ಒಂದೊಂದು ಸ್ಫೂರ್ತಿ. ಚಿಕ್ಕಪ್ಪನಿಂದ ಒಂದ್ ಸ್ಫೂರ್ತಿ, ದೊಡ್ಡಪ್ಪನಿಂದ ಒಂದ್ ಸ್ಫೂರ್ತಿ, ಅತ್ತೆಯಿಂದ ಒಂದ್ ಸ್ಫೂರ್ತಿ, ತಾತನಿಂದ ಒಂದ್ ಸ್ಫೂರ್ತಿ, ಅಜ್ಜಿಯಿಂದ, ತಾಯಿಯಿಂದ, ತಂದೆಯಿಂದ, ಎಲ್ಲರಲ್ಲಿ ಏನ್ ಬೆಸ್ಟ್ ಇದೆ ಅಂತ ತಗೊಂಡ್ಬಿಟ್ರೆ ಎಷ್ಟು ದೊಡ್ಡ ಎಜುಕೇಶನ್ ಬೇಕು ನನಗೆ. ಕರೆಕ್ಟ್ ಅಲ್ಲ? ಸೊ ಹಾಗಾಗಿ ಬಟ್ ಇನ್ನೊಂದು ಪುಣ್ಯ ಏನಂದ್ರೆ ನಮ್ಗೆ ನಮ್ ಬಿಸ್ನೆಸ್ ಅಲ್ಲಿ ಈ ಕಡೆ ಅವಕಾಶ ಇದೆ. ನಮ್ ಬಿಸ್ನೆಸ್ ಅಲ್ಲಿ ಪ್ಲಸ್ ಪಾಯಿಂಟ್ ಎರಡನೇದು, ಹಗಲು ರಾತ್ರಿ ಗೈಡ್ಲೈನ್ಸ್ ಇದೆ ನಮ್ಗೆ ಇಲ್ಲಿ. ನಮ್ ಬಿಸ್ನೆಸ್ ಅಲ್ಲಿ ನಮ್ ಕಾನ್ಸೆಪ್ಟ್ ಹಗಲು ರಾತ್ರಿ ಗೈಡ್ಲೈನ್ಸ್ ಇದೆ. ಇದಕ್ಕಿಂತ ಗೈಡ್ಲೈನ್ಸ್ ಬೇಕಾ ನಮ್ಗೆ? ಇದಕ್ಕಿಂತ ಮಾರ್ಗದರ್ಶಕ ಬೇಕಾ ನಮ್ಗೆ? ಗಮನಿಸಿ ನೋಡಿ. ಆದ್ರೆ ಎಲ್ಲ ಇದೆ, ಅವಕಾಶನೂ ಇದೆ, ಮಾರ್ಗದರ್ಶನೂ ಇದೆ. ಆದ್ರೂ ಕೂಡ ಏನು ಇಲ್ದಿರೋ ತರ ಇದೀವಿ. ಯಾಕೆ ನೋಡೋಣ. ಜೊತೆಗೆ ಪ್ರೋತ್ಸಾಹಕ್ಕೆ ಏನು ಕೊರತೆ ಇಲ್ಲ ಸ್ನೇಹಿತರ. ನಮ್ಮ ದೇಶದಲ್ಲಿ ಖಂಡಿತ ಪ್ರೋತ್ಸಾಹ ಕೊಡೋರಿದ್ದಾರೆ. ಬಟ್ ಖಂಡಿತ ಕೆಲವ್ರು ಕಾಲು ಎಳೆದಿದ್ದಾರೆ. ಆದ್ರೆ ಅಲ್ಲಿ ಹೋಗ್ಬೇಕಾ ಬೇಡ ಅನ್ನೋ ನನ್ನ ನಿರ್ಧಾರ. ನಮ್ಮ ಅಮರ್ ಸರ್ ಜೊತೆ ಮಾತಾಡ್ಬೇಕು ಒಂದು ಎಕ್ಸಾಂಪಲ್ ಕೊಟ್ಟೆ. ಜಗತ್ತಲ್ಲಿ ಎಲ್ಲ ಸಿಗುತ್ತೆ. ಈ ನಡೆಯೋ ದಾರಿನಲ್ಲಿ ಮುಳ್ಳು ಬಿದ್ದಿರುತ್ತೆ, ಕಲ್ಲು ಬಿದ್ದಿರುತ್ತೆ, ಯಾವ್ದೋ ಕೆಲ್ಸಗಳು ಮಾಡ್ಬೇಕಾದ್ರೆ ಅಲ್ಲಿ ಸ್ಕ್ರೂ ನಟ್ಟುಗಳು ಬಿದ್ದಿರುತ್ತೆ, ಕಬ್ಬಿಣ ಚೂರು ಬಿದ್ದಿರುತ್ತೆ, ಗಾಜಿನ ಚೂರು ಬಿದ್ದಿರುತ್ತೆ, ಅಲ್ಲಿ ಯಾರೋ ಬೀಳ್ಸ್ಕೊಂಡೋಗಿರೋ ಹೇಗೋ ಮಿಸ್ ಆಗಿರೋ ₹1 ಕಾಯಿನೂ ಬಿದ್ದಿರುತ್ತೆ, ಕಸನು ಬಿದ್ದಿರುತ್ತೆ, ಗಲೀಜು ಬಿದ್ದಿರುತ್ತೆ. ಕರೆಕ್ಟ್ ಅಲ್ಲ? ಸಗಣಿನೂ ಬಿದ್ದಿರುತ್ತೆ, ಎಲ್ಲವೂ ಬಿದ್ದಿರುತ್ತೆ. ನೀವ್ ಏನನ್ನ ಆಯ್ಕೆ ಮಾಡ್ಕೋತೀರಾ? ನೀವ್ ಹೋಗೋ ನಡಿ ದಾರಿಲಿ ಸಗಣಿ ಇರುತ್ತೆ, ಕಸ ಇರುತ್ತೆ, ನೀರ್ ಚೆಲ್ಲಿ ಇರುತ್ತೆ, ಮಣ್ಣು ಗಲೀಜಾಗಿರುತ್ತೆ, ಕೊಚ್ಚೆ ಆಗಿರುತ್ತೆ, ಕಲ್ಲು, ಮಣ್ಣು, ಜಲ್ಲಿ, ಸಿಮೆಂಟು, ಸ್ಕ್ರೂಗಳು ಏನೇನು ಬಿದ್ದಿರುತ್ತೆ ಅಲ್ಲಿ. ಕರೆಕ್ಟಾ? ಅದೇ ದಾರಿಲಿ ಒಂದ್ ಕಾಯಿನೂ ಬಿದ್ದಿರುತ್ತೆ. ನೀವೇನ್ ಮಾಡ್ತೀರಿ ಹೇಳಿ? ಕಸದಲ್ಲಿ ಬಿದ್ದಿದ್ರು, ಕೊಚ್ಚೆನಲ್ಲಿ ಬಿದ್ದಿದ್ರು, ಆ ಕಾಯಿನ ಎತ್ಕೊಂಡು ಆ ಕಾಯಿನ ಕ್ಲೀನ್ ಮಾಡಿ ಕಾಯಿನ ಇಟ್ಕೋತೀರಾ, ಕಸನ ಇಟ್ಕೊಳಲ್ಲ. ಕಸನ ಕ್ಲೀನ್ ಮಾಡಿ ಸೈಡ್ಗೆ ಇಡ್ತೀರಾ. ಹೌದಾ ಇಲ್ಲ? ಅದೇ ತರ ನಮ್ ಸಮಾಜದಲ್ಲೂ ಕೂಡ ಪ್ರೋತ್ಸಾಹ ಸಿಗದೆ ಇರುವಂತವ್ರು, ನಮ್ಮ ಕನಸಿಗೆ ತಣ್ಣೀರ್ ಎರಚುವಂತವ್ರು, ನೆಗೆಟಿವ್ ಮಾಡುವಂತವ್ರು, ನಿನ್ನಿಂದ ಆಗಲ್ಲ ಅನ್ನುವಂತವ್ರು ಇದಾರೆ. ಆದ್ರೆ ನಿನ್ನಿಂದ ಆಗತ್ತೆ, ನೀನ್ ಮಾಡ್ತೀಯಾ, ನಿನ್ನಿಂದ ಸಾಧ್ಯ, ನೀನ್ ಬೆಳಿತೀಯ, ನಿನ್ ಕೈಲಿ ಸಾಧ್ಯ ಅಂತ ಹೇಳುವ ವ್ಯಕ್ತಿಗಳು ನಮ್ ಜೊತೆಗಿದ್ದಾರೆ. ಆದ್ರೆ ನಾನು ಯಾರ ಜೊತೆಗಿರ್ತೀನಿ, ಯಾರ ಪ್ರೋತ್ಸಾಹಕ್ಕೆ ನಾನು ಬೆಲೆ ಕೊಡ್ತೀನಿ, ಯಾರ ಪ್ರೋತ್ಸಾಹದ ಒಟ್ಟಿಗೆ ನಾನು ಮುಂದಕ್ಕೆ ಹೋಗ್ತೀನಿ ಅನ್ನೋದು ಕೂಡ ಮ್ಯಾಟರ್ ಆಗತ್ತೆ. ಹಾಗಾಗಿ ನಮ್ಮ ಜಗತ್ನಲ್ಲಿ, ನಮ್ಮ ದೇಶದಲ್ಲಿ, ನಮ್ ಸುತ್ತಮುತ್ತ ನಮ್ಗಿರೋ ಅವಕಾಶಕ್ಕೆ, ನಮ್ಗಿರೋ ಮಾರ್ಗದರ್ಶನ ಜೊತೆಗೆ ಪ್ರೋತ್ಸಾಹನೂ ಕೂಡ ಕೊಡೋರಿದ್ದಾರೆ, ಎಂಕರೇಜ್ ಮಾಡೋರಿದ್ದಾರೆ, ಬೆನ್ ತಟ್ಟೋರಿದ್ದಾರೆ. ಅದಕ್ಕೆ ನಾನು ಬೆಲೆ ಕೊಡ್ತೀನಾ? ತುಂಬಾ ಜನಗಳು ನೋಡಿದೀವಿ ನಾವು, ಅದಕ್ಕೆ ಬೆಲೆ ಕೊಡಲ್ಲ. ಯಾರಾದ್ರೂ ನಿಮ್ ಕೈಲಿ ಆಗತ್ತೆ ಮಾಡಿ ಅಂತ ಹೇಳಿದ್ರೆ 10 ಸರಿ ಅನುಮಾನಿಸ್ತೀವಿ. ಯಾರೋ ಒಬ್ರು ಬಂದು ಪಕ್ಕದ ಮನೆಯವರು ನಿಮ್ಮಿಂದ ಆಗತ್ತಾ ರೀ, ಇವೆಲ್ಲ ರೀ ಆಗಲ್ಲ ರೀ, ನಮ್ಮಂತವ್ರಿಗೆಲ್ಲ ರೀ ಇವೆಲ್ಲ ಅಂದ ತಕ್ಷಣ ಅದನ್ನ ತಗೊಂಡು ಅಪ್ಸೆಟ್ ಆಗ್ಬಿಡ್ತೀವಿ. ಕೊನೆಗೆ ಹೇಳ್ತೀವಿ, ನಾವು ಬೆಳೆದೇ ಇಲ್ಲ, ನಾವು ಶ್ರೀಮಂತರ ಆಗೇ ಇಲ್ಲ, ನಾವು ಮುಂದಕ್ಕೆ ಬಂದಿಲ್ಲ, ನಾವು ಚೆನ್ನಾಗಿಲ್ಲ, ದೇವ್ರು ನಮ್ಮನ್ನ ಹಿಂಗೆ ಇಟ್ಬಿಟ್ರು ಅಂತ ಹೇಳಿ ದೇವ್ರ ಮೇಲೆ ಬೇರೆಯವ್ರ ಮೇಲೆ ಭಾರ ಹಾಕ್ತಿವಿ. ಯಾರೋ ಒಬ್ರು ಬಂದು ನಿಮ್ ಪ್ರೋತ್ಸಾಹ ಕುಗ್ಗಿಸ್ಬೇಕಾರೆ ರಿಜೆಕ್ಟ್ ಮಾಡುವಂತದ್ದು ನಿಮ್ಗೆ ಇತ್ತಲ್ವಾ? ಆ ಸ್ವತಂತ್ರ ಇತ್ತಲ್ವಾ? ಇಲ್ಲ ರೀ, ನನ್ನ ಕೈಲಿ ಆಗತ್ತೆ ರೀ, ನಾನು ಮಾಡ್ತೀನಿ. ಏನಾಗ್ಬಿಡುತ್ತೆ, ಪ್ರಾಣ ಹೋಗುತ್ತೇನ್ರಿ, ನೋಡೇ ಬಿಡ್ತೀನಿ ಬಿಡ್ರಿ, ನನ್ನ ಕೈಲಿ ಮಾಡಿ ನೋಡ್ತೀನಿ ಬಿಡ್ರಿ ನಾನು. ಯಾಕೆ ಹಂಗನ್ನಲ್ಲ ನಾವು? ನಮ್ಮೆಲ್ರಿಗೂ ಕೂಡ ಸೇಫ್ ಆಗಿರ್ಬೇಕು. ಅದೊಂದು ಅಭ್ಯಾಸ ಆಗ್ಬಿಟ್ಟಿದೆ, ಮೆಂಟಾಲಿಟಿ. ನಮ್ಗೆ ತುಂಬಾ ಜನಗಳು, ನಾನು ಯಾವಾಗ್ಲೂ ಒಂದ್ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದೀನಿ ಸ್ನೇಹಿತರೆ. ತುಂಬಾ ಜನಗಳಿಗೆ ಎಂಟಿ ಪಾಕೆಟ್ ಅಲ್ಲಿ, ಖಾಲಿ ಜೇಬ್ನಲ್ಲಿ ಬದುಕು ನಡೆಸಿ ಪ್ರಾಕ್ಟೀಸ್ ಇರೋದ್ರಿಂದ ಇಟ್ಸ್ ಓಕೆ. ದುಡ್ಡಿದ್ರು, ಮತ್ ಕೆಲವ್ರಿಗೆ ದುಡ್ಡಿದ್ರೇನೆ ಭಾರ. ಅಯ್ಯೋ, ದುಡ್ಡಿದ್ರೇನೆ ಅವ್ರು ನೋಡಕ್ಕಾಗಲ್ಲ, ದುಡ್ಡಿದ್ರೇನೆ ಕಷ್ಟ ಅವ್ರಿಗೆ, ದುಡ್ಡಿದ್ರೇನೆ ವೆಯ್ಟ್ ಅವ್ರಿಗೆ. ದುಡ್ಡಿಲ್ದೇ ಆರಾಮಾಗಿರ್ತಾರೆ. ಯಾರು ಅದನ್ನ ಅಭ್ಯಾಸ ಮಾಡ್ಕೊಂಡಿರೋದು? ನಾವೇ ಅಭ್ಯಾಸ ಮಾಡ್ಕೊಂಡಿರೋದು. ಓಕೆ. ಅದನ್ನ ಎಲ್ಲಿ ತನಕ ಅದನ್ನ ನಾವು ಎಡಿಟ್ ಮಾಡಿ, ಕಟ್ ಮಾಡಿ ಸೈಡ್ ಗಿಡಲ್ವೋ ಅಲ್ಲಿ ತನಕ ಸುಂದರವಾದ ಜೀವನ ಸಿಗಲ್ಲ ಸ್ನೇಹಿತರೆ. ಹಾಗಾಗಿ ಪ್ರೋತ್ಸಾಹನೂ ಕೂಡ ಈ ಜಗತ್ನಲ್ಲಿ ಇದೆ, ಸುತ್ತಮುತ್ತ ಇದೆ. ಬಟ್ ನಾನ್ ಆದ್ಯತೆ ಕೊಡಬೇಕು. ಅದಾದ್ಮೇಲೆ ಪ್ರೇರಣೆ, ಮೋಟಿವೇಶನ್. ಎಷ್ಟೊಂದು ಮೋಟಿವೇಶನ್ಸ್ ಬೇಕು, ಎಷ್ಟು ಮೂವಿಗಳು ಬೇಕು. ಒಂದು KGF ಮೂವಿ ಹೆಂಗಿದ್ದವ್ನು ಎಲ್ಲಿಂದ ಎಲ್ಲಿ ತನಕ ಹೋಗ್ತಾನೆ. ಒಬ್ಬ ಅನಾಥ,
ಒಬ್ಬ ಅನಾಥ, ತಾಯಿ ಕಳ್ಕೊಂಡಂತವನು, ಜಗತ್ತಲ್ಲಿ ಜನಗಳೆಲ್ಲರೂ ಅವಮಾನಿಸ್ತಾರೆ. ಬಟ್ ತಾಯಿ ಒಂದೇ ಒಂದ್ ಮಾತು ಹೇಳ್ತಾರೆ, ನೀನ್ ಸಾಯ್ಬೇಕಾದ್ರೆ ನೀನು 1000 ಕೋಟಿ ಒಡೆಯ ಆಗಿರ್ಬೇಕು, ಈ ಜಗತ್ತು ನಿನ್ ನೋಡ್ಬೇಕು. ಎಂತ ಒಂದು ಇನ್ಸ್ಪಿರೇಷನ್ ತಗೊಳ್ತಾನೆ ಆ ನಾಯಕ ಮೂವಿನಲ್ಲಿ, ಕರೆಕ್ಟ್ ಅಲ್ಲ? ಸೊ ನೀನು ಅವ್ರು ಇನ್ನೊಂದು ಹೆಂಗ್ ಹೇಳ್ತಾರೆ ಅಂದ್ರೆ, 100 ಜನ ಹಿಂದೆ ನೀನೋದಲ್ಲ, ನೀನ್ ಇದೀಯಾ ಅಂತೇಳಿ 100 ಜನ ನಿನ್ ಜೊತೆಗೆ ಬರಬೇಕು, ಆ ರೀತಿ ನೀನ್ ಇರ್ಬೇಕು, ನೀನ್ ಇದೀಯಾ ಅನ್ನೋದ್ರ ಮೇಲೆ ಅವ್ರು ಇರ್ಬೇಕು ಅಂತ. ಸೊ ಅಂತ ಒಂದು ಪ್ರೇರಣೆ ತಾಯಿನ್ ಸಿಕ್ಕಿದ್ಮೇಲೆ ಅವ್ನು ಎಲ್ಲಿ ತನಕ ಹೋಗ್ತಾನೆ. ಮೂವಿನೇ ಆಗಿರ್ಬೋದು ಸ್ನೇಹಿತರೆ, ಅದು ಕೇವಲ ಮೂವಿ. ಅದೇ ತರ ನೋಡ್ ಬನ್ನಿ, ಧೀರುಭಾಯ್ ಅಂಬಾನಿ, ಸಚಿನ್ ತೆಂಡೂಲ್ಕರ್, ಜೈಸ್ವಾಲ್, ಇವತ್ತು ಎಷ್ಟು ಜನ ಬೇಕು, ವಿರಾಟ್ ಕೊಹ್ಲಿ ಸರ್ ಇರ್ಬೋದು, ಎಷ್ಟು ಜನ ಬೇಕಂತವ್ರು, ಕರೆಕ್ಟ್ ಅಲ್ವಾ? ಸೊ ನಾವ್ ಅದನ್ನ ಮೂವಿ ಅನ್ಕೊಂತೀವಿ. ಮೂವಿ ಹೆಂಗ್ ಬಂತು, ಎಷ್ಟೊಂದ್ ಜನ ಈ ತರ ಮಾಡಿದಾರೆ, ಇಲ್ಲಿ ಆ ತರ ಸಾಧಿಸಿದಾರೆ ಈ ಜಗತ್ನಲ್ಲಿ. ಎಂತ ಒಂದು ಪ್ರತಿಭಾವಂತರುಗಳು ಜಗತ್ನಲ್ಲಿ ಇದ್ದಾರೆ, ಎಂತ ದೊಡ್ಡ ದೊಡ್ಡ ಸಾಧನೆ ಮಾಡಿದ್ದಾರೆ. ಅಂತ ಇನ್ಸ್ಪಿರೇಷನ್, ಮೋಟಿವೇಶನ್ ಸಿಗುವಂತ ಜಾಗಗಳು ತುಂಬಾ ಇದಾವೆ. ಸುತ್ತಮುತ್ತ ಸಾವಿರಾರು ಪ್ರೇರಣೆಗಳು ಸಿಗುತ್ತೆ, ಮೋಟಿವೇಶನ್ ಸಿಗುತ್ತೆ. ಬಟ್ ನಾವ್ ಅದನ್ನ ತಗೋತೀವಾ? ಕಮ್ಮಿ ಜನ ತಗೊಳ್ಳೋರು. ಬಟ್ ಆದ್ರೆ ಇದೇ ಜಗತ್ನಲ್ಲಿ ತಗೋಬೇಕಷ್ಟೇ. ಸೊ ಈಗ ಇವೆಲ್ಲ ನಮ್ ಜಗತ್ತಲ್ಲಿ ಇರೋದು, ಇವೆಲ್ಲ ಇರೋದು, ಇದು ನನ್ ಬಳಕೆ ಆಗ್ತಿದೆ ಇಲ್ವಾ ಅಂತ ಈಗ ನೀವು ನೋಡ್ಕೊಳ್ಳಿ. ನಿಮ್ಮಲ್ಲಿ ಟ್ಯಾಲೆಂಟು ಇದೆ, ಜಗತ್ನಲ್ಲಿ ಅವಕಾಶ ಇದೆ, ಮಾರ್ಗದರ್ಶನ ಮಾಡೋರು ಇದಾರೆ, ಪ್ರೋತ್ಸಾಹ ಕೊಡೋರು ಇದಾರೆ, ಮೋಟಿವೇಶನ್ ಮಾಡೋರು ಇದಾರೆ, ಎಂಕರೇಜ್ಮೆಂಟ್ ಮಾಡೋರು ಇದಾರೆ. ಆದ್ರೆ ನೆಕ್ಸ್ಟ್ ನೋಡೋಣ, ನಿಮ್ಗೆ ಒಂದ್ ಕ್ವಶನ್, ಇಲ್ಲಿ ಒಂದ್ ಡೌಟ್. ಆದ್ರೂ ಏನು ಇಲ್ಲ ಯಾಕೆ? ಸೊ ಯಾಕೆ ನನ್ನಲ್ಲಿ ಏನು ಇಲ್ಲ ಅಂದ್ರೆ, ಫಸ್ಟ್ ಆಫ್ ಆಲ್ ನನ್ನ ಹತ್ರ ಸಾಧನೆ ಇಲ್ಲ, ಸಾಧನೆ ಮಾಡ್ಬೇಕು ಅನ್ನೋದೇ ನನ್ನ ಹತ್ರ ಇಲ್ಲ. ಇಷ್ಟೆಲ್ಲ ಇದ್ರೂ ನಾನು ಸಾಧನೆ ಮಾಡ್ತಿಲ್ಲ. ಆದ್ರೆ ಇನ್ನೊಂದು ವಿಷಯ ತಿಳ್ಕೊಳ್ಳಿ, ಎಲ್ರಿಗೂ ಸಮಾನವಾದಂತ ಜಗತ್ತು ತಾನೇ ಇದು, ಎಲ್ರಿಗೂ ಸಮಾನವಾದ ಜಗತ್ತು. ಬಟ್ ಅವ್ರಿಗಾಗೋ ಸಾಧನೆ, ಅವ್ರಿಗಾಗೋ ಸಂಪಾದನೆ, ಅವ್ರಿಗಾಗೋ ಖುಷಿ, ಸಂತೋಷ ಅವ್ರಿಗೆ ಸಿಗೋದು ನನಗೆ ಯಾಕೆ ಸಿಗಲ್ಲ? ನಾನು ಯಾವ ತರ ಅನ್ಕೊಂಡಿದೀನ? ತುಂಬಾ ಜನ, ಬಟ್ ಎಲ್ರು ಹಂಗಿಲ್ಲ ಅಂತಲ್ಲ. ತುಂಬಾ ಜನರ ಪ್ರಶ್ನೆ ಇರುತ್ತೆ, ಅವ್ರ ಖಂಡಿತ ಇವತ್ತಲ್ಲ ನಾಳೆ ನೀವು ಬೆಳಿತೀರಾ. ಆ ತರ ಯಾರು ಅವ್ರಿಗಾಗಿದೆ ನನ್ಗೆ ಯಾಕಾಗಲ್ಲ, ಅವ್ರಿಗಾಗಿದೆ ಅಂದ್ರೆ ನನ್ಗೂ ಆಗತ್ತೆ, ಅವ್ರಿಗಾಗಿದೆ ನನ್ಗೂ ಸಿಗುತ್ತೆ, ಅವ್ರು ಸಿಕ್ಕಿದ್ ನನ್ಗೂ ಸಿಗುತ್ತೆ. ಸ್ನೇಹಿತರೆ, ಒಂದು ಎಲ್ಲವೂ ಕೂಡ ಆಗೋ ತನಕ, ನಮ್ಗೆ ಹೇಳ್ತಾರಲ್ವಾ, ಹಿಮಾಲಯನ ಮೊದಲನೇ ವ್ಯಕ್ತಿ ಹತ್ತೋ ತನಕ ಯಾರು ಹೊತ್ತಿರ್ಲಿಲ್ಲ. ಅಲ್ಲೇ ಹಸು ಎಮ್ಮೆ ಕುರಿ ಎಲ್ಲ ಮೇಯಿಸ್ಕೊಂಡು ಓಡಾಡ್ತಿದ್ರಂತೆ, ಯಾರು ಹತ್ತೋ ಪ್ರಯತ್ನ ಹತ್ತು ಯೋಚನೆ ಮಾಡಿರ್ಲ್ವಂತೆ. ಯಾವಾಗ ಒಬ್ಬ ವ್ಯಕ್ತಿ ಒಂದು ಸರಿ ಅದನ್ನ ಹತ್ತಿ ಬಾವುಟ ನೆಟ್ಟಿ ಸಾಧನೆ ಮಾಡಿದ್ರು, ಉಳಿದವ್ರು ಎಲ್ರಿಗೂ ಹತ್ಬೋದು ಅಂತ ಬಂದಿದೆ. ಆಮೇಲೆ ಎಷ್ಟೋ ಜನ ಹತ್ತಿದ್ದಾರೆ. ಆಮೇಲೆ ಅಲ್ಲಿ ಕುರಿಗಿರಿ ಮೇಯಿಸಿದವರೆಲ್ಲ ಹತ್ತಕ್ ಟ್ರೈ ಮಾಡಿದ್ರಂತೆ. ಆದ್ರೆ ಅದಕ್ ಮುಂಚೆ ಯಾಕಾಗಿರ್ಲಿಲ್ಲ? ಯಾರು ಎಕ್ಸಾಂಪಲ್ ಸೆಟ್ ಮಾಡಿರ್ಲಿಲ್ಲ, ಕರೆಕ್ಟ್ ಅಲ್ಲ? ಅದೇ ತರ ಒನ್ ಡೇ ಮ್ಯಾಚ್ ಅಲ್ಲಿ 200 ರನ್, ಒಬ್ಬ ವ್ಯಕ್ತಿನೇ 200 ರನ್ ಹೊಡೆಯೋ ತನಕ ಯಾರು ಮಾಡಿರಲ್ಲ. ಫಸ್ಟ್ ಟೈಮ್ ಸಚಿನ್ ತೆಂಡೂಲ್ಕರ್ ಅದನ್ನ ಕ್ರಾಸ್ ಮಾಡಿದ್ರು, 200 ಸ್ಕೋರ್ ನ ಹೊಡೆದ್ರು ಸಚಿನ್ ತೆಂಡೂಲ್ಕರ್. ಅದಾದ್ಮೇಲೆ ಎಷ್ಟು ಜನ ಹೊಡೆದಿದ್ದಾರೆ ಇವತ್ತು ಬಹಳಷ್ಟು ಜನ ಹೊಡೆದಾಕಿದ್ದಾರೆ 200 ರನ್ನ. ಅದ್ರೂ ಹೈಯೆಸ್ಟ್ ಇಂಡಿಯನ್ಸ್ ಹೊಡೆದಾಕಿದ್ದಾರೆ ತುಂಬಾ ಜನ ಒನ್ ಡೇ ಮ್ಯಾಚ್ ಅಲ್ಲಿ. ಅಂದ್ರೆ ಒಬ್ರು ಮಾಡೋ ತನಕ ಅದ್ ಯಾವತ್ತೂ ಕಠಿಣನೇ ಸ್ನೇಹಿತರೆ. ಒಬ್ರು ಮಾಡಾದ್ಮೇಲೆ ಉಳಿದವ್ರು ಎಲ್ರಿಗೂ ಕೂಡ ನನಗೂ ಆಗತ್ತೆ, ಅವ್ರು ಮಾಡಿದ್ರೆ ನಾನು ಮಾಡ್ಬೋದು ಅನ್ನೋ ವಿಶ್ವಾಸ, ಎಕ್ಸಾಂಪಲ್ಗಳು ಬಂದ್ಬಿಡುತ್ತೆ. ಆದ್ರೆ ಅದನ್ನ ತಗೋಬೇಕು, ನಾನು ಫಸ್ಟ್ ನಂಬೇಕು, ಅವ್ರಿಗಾಗಿದೆ ನನಗೂ ಆಗತ್ತೆ ಅಂತ ನಂಬೇಕು ನಾನು. ಹಂಗಿದ್ದಾಗ ಮಾತ್ರ ಸಾಧನೆ ಆಗತ್ತೆ. ಇಷ್ಟೆಲ್ಲ ಇದ್ರೂ ಕೂಡ ನನ್ನ ಹತ್ರ ಏನಿಲ್ಲ, ನನ್ನ ಹತ್ರ ಒಂದ್ ಸಾಧನೆ ಅಂತ ಇಲ್ಲ, ಸಂಪಾದನೆ ಅಂತ ಇಲ್ಲ. ಎಷ್ಟೋ ಜನ ಪ್ರತಿದಿನ ಬೆಳಗ್ಗೆ ಸಂಜೆ ತನಕ 10 ಗಂಟೆ 8 ಗಂಟೆ ಎಚ್ಚರವಾಗಿದ್ದಾಗೆಲ್ಲ ಗಮನಿಸೋದು, ಎಚ್ಚರವಾಗಿದ್ದಾಗೆಲ್ಲ ಚಿಂತೆ ಮಾಡೋದು ಯಾವ್ದು? ಸಂಪಾದನೆ. ಆದ್ರೂ ಕೂಡ ಇಲ್ಲ ಇವತ್ತು ನಮ್ಮ ಹತ್ರ. ಏಜು ಹೋಗಿದೆ, ಕೆಲ್ಸನೂ ಮಾಡಿದೀವಿ, ಅವರು ಸಂಬಳ ಕೊಟ್ಟಿದ್ದಾರೆ, ಆದ್ರೂ ದುಡ್ಡಿಲ್ಲ. ಸ್ನೇಹಿತರೆ, ಇದನ್ನ ನಾನು 12-13 ವರ್ಷಗಳ ಮುಂಚೆ ಯೋಚನೆ ಮಾಡಿದ್ದೆ. ನಾನ್ ಕೆಲ್ಸಕ್ಕೆ ಹೋಗ್ತಿದ್ದೆ, 2-3 ಕೆಲಸ ಮಾಡ್ತಿದ್ದೆ, 2-3 ಕೆಲಸನೂ ಮಾಡಿದೀನಿ, 2-3 ಕೆಲ್ಸಕ್ಕೆ ಅವರು ಸಂಬಳ ಕೊಟ್ಟಿದ್ದಾರೆ, ನಾನು ಸಂಬಳ ಇಸ್ಕೊಂಡು ಬಂದಿದ್ದೀನಿ. ಆದ್ರೆ ನನ್ನ ಹತ್ರ ಇಲ್ಲ, ಎಂಟಿ ಪಾಕೆಟ್, ಖಾಲಿ ಜೇಬಿದೆ. ಯಾಕೆ? ಇದು ನಾನು ಕ್ವಶನ್ ಮಾಡ್ಕೊಂಡಿದ್ದೆ. ಬಟ್ ಆ ಕ್ವಶನ್ ಇವತ್ತು ನನ್ನ ಇಲ್ಲಿ ತನಕ ಕರ್ಕೊಂಡ್ ಬಂದಿದೆ ಸ್ನೇಹಿತರೆ. ಎಲ್ಲಿ ತನಕ ನಮಗ್ ನಾವು ಪ್ರಶ್ನೆ ಮಾಡ್ಕೊಳ್ಳಲ್ವೋ, ಯಾಕೆ ನನ್ನ ಹತ್ರ ದುಡ್ಡಿಲ್ಲ, ಯಾಕೆ ನನ್ನ ಹತ್ರ ಸಂಪಾದನೆ ಇಲ್ಲ, ಯಾಕೆ ನನ್ನ ಹತ್ರ ದುಡ್ಡು ನಿಲ್ತಿಲ್ಲ, ಯಾಕೆ ನನ್ನ ಹತ್ರ ಇವತ್ತು ಕೋಟ್ಯಾಂತರ ರೂಪಾಯಿ ಆಸ್ತಿ ಮಾಡಕ್ ಆಗ್ತಿಲ್ಲ, ನಾನು ಪ್ರಶ್ನೆ ಮಾಡ್ಕೊಳ್ಳೋಣ. ಅಂದ್ರೆ ನಾನು ಹೇಳ್ತಿರೋದು ಎಲ್ರೂ ಕೋಟ್ಯಾಧಿಪತಿಗಳು ಆಗೇ ಬಿಡ್ಬೇಕು ಅಂತ ನಾನು ಹೇಳ್ತಿಲ್ಲ. ನಿಮಗೆ ತೃಪ್ತಿಕರವಾದಂತ ನಿಮ್ಮ ಫ್ಯಾಮಿಲಿನ ಖುಷಿ ಪಡೋದಕ್ಕೆ, ನಿಮ್ ಫ್ಯಾಮಿಲಿಗೆ ಬೇಕಿರುವಂತ ಎಲ್ಲಾ ಬೇಸಿಕ್ ನೀಡ್ಸ್ ಗಳನ್ನ, ನಿಮ್ ಸುತ್ತಮುತ್ತ ಇರೋರಿಗೆ ಬೇಕಿರೋ ನೀಡ್ಸ್ ಗಳನ್ನ ಫುಲ್ಫಿಲ್ ಮಾಡುವಷ್ಟು ಎಬಿಲಿಟಿ ಖಂಡಿತ ನಿಮ್ಗಿದೆ. ಅದಕ್ಕೆ ಬೇಕಿರೋ ಸಂಪಾದನೆ ಮಾಡೋ ಶಕ್ತಿನೂ ನಿಮ್ಗೆ ಎಲ್ರಿಗೂ ಇದೆ. ಆದ್ರೂ ಕೂಡ ನಮ್ಮ ಸಂಪಾದನೆ ಹಂಗಿಲ್ಲ, ಶಾರ್ಟೇಜ್ ಇದೆ. ಇದು ನೋಡ್ಬೇಕು. ನೆಕ್ಸ್ಟ್ ಅದಾದ್ಮೇಲೆ ಸಂತೋಷವಾಗಿದೀವಾ? ತುಂಬಾ ಜನ ಹೇಳ್ತಾರೆ, ನಾನ್ ಬಹಳ ಚೆನ್ನಾಗಿದ್ದೀನಿ ಗುರು, ನಾನ್ ತುಂಬಾ ಚೆನ್ನಾಗಿದ್ದೀನಿ ಗುರು, ಲೈಫ್ ಬಿಂದಾಸ್ ಗುರು, ನನಗೇನ್ ಗುರು. ಅವ್ರ ಹತ್ರ ಒಂದು ಹಂಗೆಲ್ಲ ಆದ್ಮೇಲೆ ಸುಮ್ನೆ ಹಂಗೆ ನಿಂತ್ಕೊಂಡು ಟೀ ಕುಡೀರಿ, ಜ್ಯೂಸ್ ಕುಡೀರಿ, ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ. ಹೌದಾ, ಓಕೆ, ಮತ್ತೆ ಏನ್ ಸಮಾಚಾರ, ಹೇಗೆ ಅಂತೇಳಿ. ಆಮೇಲೆ 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 ಬರ್ತಾರೆ. ಅಯ್ಯೋ ಗುರು, ಯಾಕೆ ಹೇಳ್ತೆ ಗುರು, ಇದೊಂದ್ ಪ್ರಾಬ್ಲಮ್, ಅದೊಂದ್ ಪ್ರಾಬ್ಲಮ್, ಈ ಚೀಟಿದ್ ಪ್ರಾಬ್ಲಮ್, ಆ ಸಾಲದ ಪ್ರಾಬ್ಲಮ್, ನಮ್ಮ ಅಪ್ಪನ್ ಪ್ರಾಬ್ಲಮ್ ಹಿಂಗೆ, ನಮ್ಮಮ್ಮ ಬೇರೆ ತಲೆ ತಿಂತಾರೆ, ನನ್ ವೈಫ್ ಹಿಂಗೆ.
ನೀವ್ ಯಾರೆಲ್ಲ ಸೂಪರ್ ಆಗಿದೀನಿ ಬಿಡಿ ಸರ್, ಎಕ್ಸಲೆಂಟ್ ಆಗಿದೀನಿ ಬಿಡಿ ಸರ್, ನಂತರ ಯಾರು ಇಲ್ಲ ಸರ್ ಅಂತಾರ, ಅವ್ರ ಹತ್ರ ಒಂದ್ ಅರ್ಧ ಗಂಟೆ ಇರಿ, ಅಥವಾ ಒಂದ್ 2-3 ಸರಿ ಅವ್ರ ಹತ್ರ ಫ್ರೆಂಡ್ಶಿಪ್ ಮಾಡಿ, ಒಂದ್ 2-3 ದಿನ ಟೈಮ್ ಸ್ಪೆಂಡ್ ಮಾಡಿ, ಅರ್ಧ ಗಂಟೆ ಸುಮ್ನೆ ಸ್ವಲ್ಪ ಫ್ರೀ ಆಗಿರಿ, ಕೇಳಿಸ್ಕೊಳಕ್ ನೀವು ಒತ್ಕೊಂಡು ನೋಡಿ, ಕಿವಿ ಕೊಟ್ಟು ನೋಡಿ, ಹೃದಯ ಕೊಟ್ಟು ನೋಡಿ, ಎಷ್ಟು ಕಷ್ಟ ಹೇಳ್ಕೊತಾರೆ. ಸೊ ಹಾಗಾಗಿ ಮೇಲಿರೋದೇ ಬೇರೆ, ಒಳಗಡೆ ಇರೋದೇ ಬೇರೆ ಸ್ನೇಹಿತರೆ. ಸಂತೋಷವಾಗಿ ಇರೋದಕ್ಕೆ ನಮ್ಮ ಹತ್ರ ಒಂದಷ್ಟು ಸೌಕರ್ಯಗಳ ಅವಶ್ಯಕತೆ ಇದೆ. ಸೊ ಅವನ್ನ ಮಾಡ್ಕೊಂಡು ಇರ್ಬೇಕು. ಹಂಗಂದ್ರೆ ಅದನ್ನ ಪಡಿಬೇಕು ಅಂತ ಹೇಳಿದ್ರೆ ಅದೇ ಖುಷಿಯಿಂದ ಅದನ್ನ ಪಡಿಬೇಕು. ತುಂಬಾ ಜನಗಳು ಅದಿಲ್ಲ ಅನ್ನೋ ಸಂಕಟದಲ್ಲಿ ಪ್ರಯತ್ನ ಪಡಕ್ ಹೋಗ್ತಾರೆ. ಸೊ ಅದಿಲ್ಲ ಅನ್ನೋ ಸಂಕಟದಲ್ಲಿ ಪ್ರಯತ್ನ ಪಡೋದಲ್ಲ, ಅದು ಬೇಕು ನನಗೆ, ಅದಕ್ಕೋಸ್ಕರ ಶ್ರಮ ಪಡ್ತೀನಿ ಅಂತ ಖುಷಿಯಿಂದ ಶ್ರಮ ಪಡೋದಿದೆಯಲ್ಲ, ಒಳ್ಳೆ ರೀತಿಲಿ ಶ್ರಮ ಪಡೋದಿದೆಯಲ್ಲ, ಅದ್ರ ಅವಶ್ಯಕತೆ ಇದೆ. ಸೊ ಹಾಗಾಗಿ ಶ್ರಮ ಸಂತೋಷದಿಂದನೂ ಪಡಬಹುದು, ಸಂಕಟದಿಂದನೂ ಪಡಬಹುದು. ನೀವ್ ಯಾವ ತರ ಶ್ರಮ ಪಡ್ತೀರಾ? ಶ್ರೀಮಂತರು ಸಂತೋಷದಿಂದ ಶ್ರಮ ಪಡ್ತಾರೆ. ಸೊ ಅಥವಾ ಕೆಲವರು ಪೂರ್ ಮೆಂಟಾಲಿಟಿ ಅವರು ಸಂಕಟದಿಂದ ಶ್ರಮ ಪಡ್ತಾರೆ. ಸೊ ಸಂಕಟದಿಂದ ಶ್ರಮ ಪಟ್ರೆ ಅಲ್ಲಿ ಸಿಗೋದ್ರ ಮೇಲೆ ನಮ್ ಖುಷಿನೂ ಇರಲ್ಲ ಸ್ನೇಹಿತರೆ, ಯಾಕಂದ್ರೆ ಮೊದ್ಲೇ ಪಡ್ತಿರೋದೇ ಸಂಕಟದಿಂದ. ಆದ್ರೆ ಯಾರು ಖುಷಿಯಿಂದ ಪಡ್ತಾರೆ ಅವ್ರಿಗೆ ಸಿಕ್ಕದ್ಮೇಲೂ ಖುಷಿ ಸಿಗತ್ತೆ, ಪ್ರಯತ್ನದಲ್ಲೂ ಖುಷಿ ಇರುತ್ತೆ. ಯಾರು ಪ್ರಯತ್ನದಲ್ಲಿ ಖುಷಿ ಇಟ್ಕೊಂಡಿರ್ತಾರೆ ಅವ್ರ ರಿಸಲ್ಟ್ ಕೂಡ ಬೇರೆ ತರನೇ ಬರುತ್ತೆ. ಹಾಗಾಗಿ ಸಂತೋಷವಾಗಿ ಇದೀನ ಆದ್ರೂ ಕೂಡ ಇಲ್ಲ, ನಾವು ನೋಡ್ಕೋಬೇಕಿದನ್ನ. ಅದಾದ್ಮೇಲೆ ಸ್ಫೂರ್ತಿ, ಅಟ್ಲೀಸ್ಟ್ ಸ್ಫೂರ್ತಿ ಆಗ್ತಿದ್ದೀನ. ನಾನು ಯಾವಾಗ್ಲೂ ಹೇಳ್ತೀನಿ, ಎಷ್ಟೊಂದ್ ಜನ ಇಲ್ಲಿ ಮಹಿಳೆಯರು ಇರ್ತಾರೆ, ನೀವೆಲ್ಲ ಮಕ್ಳುಗಳಿಗೆಲ್ಲ ಕೇಳ್ತಿರ್ತೀರಾ, ಓಕೆ ಇರ್ಲಿ, ಮುಂದೆ ಟ್ರೈ ಮಾಡೋದು ಆಯ್ತು, ಮುಂದೆ ಪ್ರಯತ್ನ ಪಡೋಣ, ಎಲ್ರು ಕೂಡ ಆಗತ್ತೆ ನಿಮ್ಮೆಲ್ರು ಕೂಡ. ನಿಮ್ಮೆಲ್ರು ಕೂಡ ಮನೆಗಳಲ್ಲಿ ಮಕ್ಳು ಇರ್ತಾರ, ಅವನ್ನೆಲ್ಲ ಕೇಳ್ತಿರ್ತೀರಾ ನೀವು, ನೀವ್ ಯಾರ್ ತರ ಆಗ್ಬೇಕು, ನೀವೇನ್ ಆಗ್ಬೇಕು, ಪೊಲೀಸ್ ಆಗ್ತೀಯಾ, ಡಾಕ್ಟರ್ ಆಗ್ತೀಯಾ, ಅವ್ರ ತರ ಆಗ್ತೀರಾ, ಇವ್ರ ತರ ಆಗ್ತೀರಾ ಅಂತೆಲ್ಲ ಕೇಳ್ತಿರ್ತೀರಾ. ಸೊ ಯಾರಾದ್ರೂ ಮಕ್ಳು ಅಮ್ಮ ನಾನ್ ನಿನ್ ತರ ಆಗ್ತೀನಮ್ಮ, ನಾನ್ ನಿನ್ ತರ ಬೆಳಿತೀನಮ್ಮ ಅಂತ ಹೇಳಿದ್ರೆ ಹೇಗಿರುತ್ತೆ? ಜಸ್ಟ್ ಇಮ್ಯಾಜಿನ್, ಎಲ್ಲಾ ತಾಯಂದ್ರುಗಳು ಜಸ್ಟ್ ಇಮ್ಯಾಜಿನ್ ಮಾಡಿ, ನನ್ ಮಗು ಅಮ್ಮ ನಾನ್ ನಿನ್ ತರ ಸಾಧಿಸ್ತೀನಮ್ಮ, ಅಮ್ಮ ನಾನ್ ನಿನ್ ತರ ಹೆಸರು ಮಾಡ್ತೀನಮ್ಮ, ಅಮ್ಮ ನಿನ್ ತರ ಮನೆಯವರೆಲ್ಲರೂ ಹೆಮ್ಮೆ ಪಡೋ ತರ ಏನಾದ್ರು ಮಾಡ್ತೀನಮ್ಮ, ಅಮ್ಮ ನೀನ್ ಏನ್ ಮಾಡಿದ್ಯಾ ಆತರ ನಾನು ಆಗ್ತೀನಮ್ಮ ನಾನು ಅಂತ ಹೇಳ್ಬಿಟ್ರೆ ಹೆಂಗಿರುತ್ತೆ ನಿಮ್ಮ ಒಂದು ಹ್ಯಾಪಿ, ಖುಷಿ ಹೆಂಗಿರುತ್ತೆ? ಅದ್ ಎಷ್ಟು ಏನೋ ಬೆಟ್ಟದಷ್ಟು ಸ್ವೀಟ್ ಇದ್ರೂ ಕೂಡ ಅದಕ್ಕೆ ಅದು ಸಮ ಆಗಲ್ಲ, ಅದಕ್ಕೂ ಮೀರಿದ್ದದು ಅಲ್ವಾ? ಹಾಗಾಗಿ ಸೊ ಈ ತರ ನಮ್ ಮನೆಗೆ, ನಮ್ ಚಿಕ್ಕವ್ರಿಗೆ, ನಮ್ಮ ಕಿರಿಯವ್ರಿಗೆ ನಾವು ಸ್ಫೂರ್ತಿ ಆಗ್ತಿದೀವಾ? ಇಲ್ಲ. ಬಟ್ ಎಷ್ಟೊಂದ್ಸಲ ನಮ್ಗೆ ಹಂಗ ಅನ್ಸ್ತಿದೆ, ಸುತ್ತಮುತ್ತ ಎಲ್ಲ ಇದ್ರೂ ಕೂಡ ನಮ್ಮೊಳಗಡೆ ಖಾಲಿಯಾಗಿರುವಂತದ್ದು, ಬೇಡದಿರೋದನ್ನ ನಾವು ಲೋಡ್ ಮಾಡ್ಕೊಂಡಿರುವಂತದ್ದು. ಸೊ ಇದಕ್ಕೆಲ್ಲ ಕಾರಣ. ಸೊ ನೆಕ್ಸ್ಟ್ ನೋಡೋಣ. ಸೊ ಅದಾದ್ಮೇಲೆ ಉತ್ಸಾಹ. ಇದ್ರಲ್ಲಂತೂ ಕೆಲವ್ರ ಕಥೆನೇ ಕೇಳ್ಬಿಡಿ, ಅಯ್ಯೋ ಉತ್ಸಾಹನೇ ಇರಲ್ಲ, ಹುಮ್ಮಸ್ಸಿಲ್ಲ, ಖುಷಿ ಇಲ್ಲ, ಜೋಶ್ ಇಲ್ಲ. ಈ ಕೆಲವ್ರಿಗೆ ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಈ ಉತ್ಸಾಹ ಅನ್ನುವಂಥದ್ದು, ಖುಷಿ ಅನ್ನುವಂಥದ್ದು, ಜೋಶ್ ಅನ್ನುವಂಥದ್ದು ಎಲ್ಲೋ ಹೋಗಿ ಸಾವಿರಾರು ರೂಪಾಯಿ ಕೊಟ್ಟು ಕೊಂಡ್ಕೊಂಡ್ ಬರ್ಬೇಕೇನೋ ಅನ್ನೋ ತರ ಇರ್ತಾರಪ್ಪ ಕೆಲವರು. ಗೊತ್ತಿಲ್ಲ, ಅದನ್ನ ಇಲ್ಲಿ ಯಾರೋ ನಾನಲ್ಲ ಅಂತ ಅನ್ಕೊಳಕ್ ಹೋಗ್ಬಿಡಿ ನೀವು. ನೀವು ಒಂದ್ಸರಿ ಎಲ್ರು ನಾವು ಕೂಡ ಪರೀಕ್ಷೆ ಮಾಡ್ಕೋಬೇಕು. ತುಂಬಾ ಜನ ಹಾಗೆ ಇರ್ತಾರೆ, ಏನೋ ಒಂಥರ ಉತ್ಸಾಹದಿಂದ ಇರೋದಕ್ಕೆ, ಜೋಶಿಂದ ಇರೋದಕ್ಕೆ, ಒಂದು ಎನರ್ಜಿಯಿಂದ ಇರೋದಕ್ಕೆ, ಸ್ಪಿರಿಟ್ ಇಂದ ಇರೋದಕ್ಕೇನೆ ಅವ್ರಿಗೆ ಕೆಲವ್ರಿಗೆ ಏನಪ್ಪಾ ಅಂದ್ರೆ ಅದನ್ನೆಲ್ಲ ಕೊಂಡ್ಕೊಂಡ್ ಬರ್ಬೇಕು, ಅದಕ್ಕೇನೋ ನಮ್ಮ ಹತ್ರ ಇರೋ ಆಸ್ತಿ ಎಲ್ಲ ಮಾರ್ಬೇಕೇನೋ, ಅದನ್ನ ಉತ್ಸಾಹ ಕೊಂಡ್ಕೊಂಬರಕೇನೋ ತರ. ಇಲ್ಲ ಸ್ನೇಹಿತರೆ, ಸೊ ನಮ್ಮ ಹತ್ರ ಬೆಟ್ಟದಷ್ಟು ಉತ್ಸಾಹ ಇದೆ, ಈಚೆ ತೆಗಿಬೇಕಷ್ಟೇ, ಈಚೆ ತೆಗಿಬೇಕು. ಯಾವಾಗ್ಲೂ ಸ್ಪಿರಿಟ್ ಅಲ್ಲಿ ಇರೋದು, ಯಾವಾಗ್ಲೂ ಖುಷಿಯಾಗಿರುವಂತದ್ದು, ಯಾವಾಗ್ಲೂ ಕಿಕ್ ಅಲ್ಲಿ ಇರುವಂತದ್ದು ಇದೆಯಲ್ಲ, ಅದು ಬೇಕು. ಕಿಕ್ ಅಂದ್ರೆ ಕೆಲವರು ಆ ಕಿಕ್ ಬೇರೆ. ಸೊ ತಗೊಂಡ್ಮೇಲೆ ಕಿಕ್ ಬರುತ್ತಲ್ಲ, ಅವರು ತಗೊಂಡ್ಮೇಲೆ ಫುಲ್ ಆಕ್ಟಿವ್ ಆಗ್ಬಿಡ್ತಾರೆ. ಬಟ್ ಆಕ್ಚುಲಿ ಅದು ಟೆಂಪ್ರವರಿ ಕಿಕ್ ಸ್ನೇಹಿತರೆ. ಉತ್ಸಾಹದಿಂದ ಇರ್ಬೇಕು ಅಂತ ಡಿಸೈಡ್ ಮಾಡ್ರೆ ದಟ್ಸ್ ಅ ಪರ್ಮನೆಂಟ್ ಕಿಕ್. ಇದು ಪರ್ಮನೆಂಟ್ ಕಿಕ್. ಸಾಧನೆ ಮಾಡಕ್ಕೆ ಈ ಕಿಕ್ ಬೇಕು, ಉತ್ಸಾಹ ಇರ್ಬೇಕು, ಒಂದು ಹುಮ್ಮಸ್ ಇರ್ಬೇಕು, ಜೋಶ್ ಇರ್ಬೇಕು. ನಡ್ರಿ ಸರ್, ನುಗ್ಗೋಣ ಸರ್, ಮಾಡೋಣ ಸರ್, ಆಗ್ಲಿ ಸರ್, ಜೈ ಸರ್, ಆಯ್ತು ಸರ್. ಸೊ ಈ ತರ ಇರ್ಬೇಕು ಯಾವಾಗ್ಲೂ ಕೂಡ. ಸೊ ಒಂಥರ ಹೇಳದೆ ಲೇಟು, ಮಲ್ಗದ್ ಲೇಟು, ಕೂರೋದ್ ಲೇಟು, ಕೆಳಗಡೆ ಕೂರೋಕ್ಕೂ ಕಷ್ಟ ಕೆಲವರಿಗೆ, ಮೇಲೇಳಕ್ಕೂ ಕಷ್ಟ ಕೆಲವರಿಗೆ, ಓಡಕ್ಕೂ ಕಷ್ಟ, ನಿಂತ್ಕೊಳ್ಳಕ್ಕೂ ಎಲ್ಲ ಯಾವ ಲೆವೆಲ್ಗೆ ನಮ್ಗೆ ಗೊತ್ತಿಲ್ಲದೆ ದೈಹಿಕವಾಗಿ ನಾವು ಲೇಜಿ ಆಗ್ಬಿಟ್ಟಿದೀವಿ. ಒಂದ್ ಪಕ್ಷ ದೈಹಿಕವಾಗಿ ಲೇಜಿ ಆದ್ರೂನು ಓಕೆ, ಯಾವ್ದೇ ಕಾರಣಕ್ಕೂ ಮಾನಸಿಕವಾಗಿ ಮಾತ್ರ ಲೇಜಿ ಆಗ್ಬಾರ್ದು. ಮಾನಸಿಕವಾಗಿ ಲೇಜಿ ಆಗ್ಬಿಟ್ಟಿವಿ ಅಂತ ಹೇಳಿದ್ರೆ ನಮ್ಮ ದೇಹದ ಯಾವ ಪಾರ್ಟು ಕೆಲಸ ಮಾಡಲ್ಲ, ಎಲ್ಲ ಸ್ತಬ್ಧ ಆಗ್ಬಿಡ್ತವೆ. ಯಾಕಂದ್ರೆ ಮನ್ಸಿದ್ರೇನೆ ಎಲ್ಲ. ಸೊ ಖುಷಿ ಇದ್ರೇನೆ ಎಲ್ಲ, ಉತ್ಸಾಹ ಇದ್ರೇನೆ ಅಲ್ಲ. ಹಾಗಾಗಿ ಏನು ಇಲ್ಲ ಅನ್ನೋ ಜಾಗದಲ್ಲಿ ಇವೆಲ್ಲ ಇರ್ಬೇಕಿತ್ತು. ಬಟ್ ಕಾರಣ ಇವ್ಯಾವು ಇಲ್ದಿರೋದ್ರಿಂದ ನಾವೇನು ಮಾಡಕ್ ಆಗ್ತಿಲ್ಲ. ಕರೆಕ್ಟ್ ಅಲ್ಲ? ಸೊ ಹಂಗಾಗಿ ಹೊರಗಡೆ ಏನಿದೆಯಲ್ಲ, ಅವಕಾಶ, ಮೋಟಿವೇಶನ್ ಮತ್ತೆ ಪ್ರತಿಭೆ ಎಲ್ಲ ಇದೆಯಲ್ಲ, ಅದೆಲ್ಲ ಯಾಕೆ ಬಳಕೆ ಆಗ್ತಿಲ್ಲ ಅಂತ ಹೇಳಿದ್ರೆ ಇದು ನಮ್ಮೊಳಗಡೆ ಇಲ್ದಿರುವಂತದ್ದು, ಉತ್ಸಾಹ ಇಲ್ದಿರುವಂತದ್ದು. ಸೊ ಹಂಗಾಗಿ ಮನುಷ್ಯನಿಗೆ ಬೆಳೆಯೋರಿಗೆ ಉತ್ಸಾಹ ಬೇಕು. ನಾವು ಬೆಳಿತೀವೋ ಬಿಡ್ತೀವೋ, ಉತ್ಸಾಹದಿಂದ ಇರೋದೇ ಕೆಲಸ. ಮಾಡೋ ಕೆಲ್ಸಗಳಿಂದ ಎಲ್ಲಾ ಕೆಲ್ಸಗಳ ಉತ್ಸಾಹದಿಂದ ಮಾಡೋಣ, ಸ್ಪೀಡಿಂದ ಮಾಡೋಣ, ಜೋಶಿಂದ ಮಾಡೋಣ. ಸೊ ನಮ್ಗೊಂದು ಖುಷಿ ಬೇಕು ನಮ್ಗೆ. ಅದ್ ಇಟ್ಕೊಂಡು ನಾವು ಮಾಡಿದ್ರೆ ಖಂಡಿತ ಎಲ್ಲಾನು ಕೂಡ ರಿಸಲ್ಟ್ ಬರುತ್ತೆ.
ಕರೆಕ್ಟ್. ಕೆಲವ್ರು ಎಲ್ಲದಕ್ಕೂ ಬಲವಂತ ಮಾಡ್ಬೇಕು ನೋಡಿ. ಕೆಲವ್ರಿಗೆ ಊಟಕ್ಕೂ ಬಲವಂತ ಮಾಡ್ಬೇಕು, ಟೀ ಕುಡಿಯಕ್ಕೂ ಬಲವಂತ ಮಾಡ್ಬೇಕು, ನಿದ್ದೆ ಮಾಡಕ್ಕೂ ಬಲವಂತ ಮಾಡಬೇಕು, ಆಮೇಲೆ ಎಲ್ಲಾರ ಫಂಕ್ಷನ್ ಕರೆಯಕ್ಕೂ ಬಲವಂತ ಮಾಡ್ಬೇಕು, ಕೆಲ್ಸಕ್ಕೆ ಹೋಗಕ್ಕೂ ಬಲವಂತ ಮಾಡ್ಬೇಕು, ಕೆಲ್ಸದಿಂದ ವಾಪಸ್ ಕಳ್ಸಕ್ಕೂ ಬಲವಂತ ಮಾಡ್ಬೇಕು, ಕೂರ್ಸಕ್ಕೂ ಬಲವಂತ, ನಿಲ್ಸಕ್ಕೂ ಬಲವಂತ. ಕೆಲವ್ರು ನೋಡಿಬೇಕಾರೆ. ಹಂಗಾರೆ ನೀವು ಬೇರೆಯವ್ರಿಗೆ ಹೇಳಕ್ ಹೋಗ್ಬೇಡಿ. ಹೌದು ಸರ್, ನಮ್ ಕಡೆ ಅವ್ರೊಬ್ರು ಹಂಗವ್ರೆ ಸರ್, ನಮ್ ರಿಲೇಷನ್ ಒಬ್ರು ಹಿಂಗವ್ರೆ ಸರ್. ಇಲ್ಲ, ಇದ್ರಲ್ಲಿ ನಾನ್ ಎಷ್ಟು ಪರ್ಸೆಂಟೇಜ್ ಇನ್ನೂ ಸರ್ ಹೋಗ್ಬೇಕಾಗಿದೆ, ನಾನು ಎಷ್ಟು ಇನ್ಕ್ರೀಸ್ ಮಾಡ್ಕೋಬೇಕಾಗಿದೆ, ನನ್ನಲ್ಲಿ ಉತ್ಸಾಹ ಇದೆಯಾ, ಅದೇನಾದ್ರು ಕೆಲಸ ಆಗ್ಲಿ. ಆಯ್ತು, ಮನೇಲಿ ಅಡಿಗೆ ಮಾಡೋ ಕೆಲಸನೇ ಡಾನ್ಸ್ ಮಾಡ್ಕೊಂಡು ಖುಷಿಯಾಗಿ ಎಂಜಾಯ್ ಮಾಡ್ಕೊಂಡು ಹಾಡ್ ಹೇಳ್ಕೊಂಡು ಮಾಡ್ತೀನಾ? ಇಲ್ಲ, ಅದ್ನು ಮಾಡೋದು ನಾವ್ ಬೇರೆ ತರನೇ. ಬಟ್ ಯಾರಂಗ್ ಮಾಡ್ತಾ ಇದ್ರ, ದಟ್ಸ್ ಗ್ರೇಟ್, ಹ್ಯಾಟ್ಸ್ ಆಫ್ ನಿಮಗೆ. ಖುಷಿಯಿಂದ ಏನ್ ಕೆಲ್ಸನ ಅದು, ಕಸ ಗುಡಿಸ್ತೀರಾ ಖುಷಿಯಿಂದ ಗುಡಿಸಿ. ನೋಡಿದ್ರಲ್ಲ ಮೂವಿಗಳಲ್ಲಿ, ಕರೆಕ್ಟ್ ಅಲ್ಲ? ಮೂವಿಲಿ ಮನೆ ಕೆಲ್ಸವ್ರು ಸಂಕಟ, ಬಡತನ, ನೋವು ಎಲ್ಲ ನೆನ್ಸ್ಕೊಂಡ್ ಮನೆ ಕೆಲಸ ಮಾಡೋರು ಇರ್ತಾರೆ. ಇನ್ನೊಬ್ರು ಅದೇನಿದ್ರು ಕುಣ್ಕೊಂಡ್ ಪಣ್ಕೊಂಡ್ ಡ್ಯಾನ್ಸ್ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಕಸ ಗುಡಿಸ್ತಿರ್ತಾರೆ. ನೀವ್ ಯಾರ್ ತರ ಇರ್ಬೇಕು ಇಷ್ಟಪಡ್ತೀರಾ? ಸೊ ಯೋಚನೆ ಮಾಡಿ ನೋಡಿ, ಅಲ್ವಾ? ನೀವು ಕಸ ಗುಡಿಸ್ಬೇಕಾದ್ರೆ ಕಷ್ಟ, ಮನೆ ಕ್ಲೀನ್ ಮಾಡ್ಬೇಕಾದ್ರೆ ನೋವು, ಎಲ್ಲಾನು ಇಟ್ಕೊಂಡ್ ಮಾಡ್ರೆ ಖಂಡಿತ ರಿಸಲ್ಟ್ ಬರಲ್ಲ ಸ್ನೇಹಿತರೆ. ಮತ್ತೆ ಚೆನ್ನಾಗೂ ಇರಲ್ಲ ಲೈಫು. ಸೊ ಹಾಗಾಗಿ ಉತ್ಸಾಹ ಇರ್ಲಿ, ಅದ್ ಏನ್ ಕೆಲಸ ಮಾಡ್ತೀರಾ ಉತ್ಸಾಹ ಇರ್ಲಿ. ನನ್ನ ಪ್ರಕಾರ ಸಿಕ್ಕಾಪಟ್ಟೆ ಉತ್ಸಾಹ ಬಹಳ ಎಚ್ಚರಿಕೆ ಯಾರಿಗಿರುತ್ತೆ ಗೊತ್ತಾ? ಒಳ್ಳೆಯವ್ರಿಗಿಂತ ಕೆಟ್ಟವ್ರಿಗೆ ಜಾಸ್ತಿ ಇರುತ್ತದು. ನಿಜವಾಗ್ಲು ಒಳ್ಳೆಯವ್ರಿಗಿಂತ ಕೆಟ್ಟವ್ರಿಗೆ ಜಾಸ್ತಿ ಇರುತ್ತೆ. ಎಸ್ಪೆಷಲಿ ಕಳ್ಳರಿಗೆ. ಯಾಕಂದ್ರೆ ಬಹಳ ಹುಷಾರಾಗಿರ್ತಾರೆ, ಸಿಕ್ಕಾಪಟ್ಟೆ ಸ್ಪಿರಿಟ್ ಅಲ್ಲಿ ಇರ್ತಾರೆ, ಉತ್ಸಾಹದ ಬಹಳ ಚುರುಕಾಗಿರ್ತಾರೆ, ಟಕ್ 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 ಅಂತ. ಅದೇ ಆ ಕೆಲಸ ಒಳ್ಳೆಯವ್ರು ಮಾಡಕ್ ಬಿಡಿ. ಈ ಎಕ್ಸಾಂಪಲ್ ಮೊನ್ನೆ ಯಾವ್ದೋ ಒಂದು ಸಿಸಿ ಕ್ಯಾಮ್ರಾದಲ್ಲಿ ಒಂದು ರೆಕಾರ್ಡಿಂಗ್ ಆಗಿದ್ ವಿಡಿಯೋ ನೋಡ್ತಾ ಇದ್ದೆ ನಾನು. ಕಳ್ಳರು, ಇಬ್ರು ಹುಡುಗರು, ಆ ಕಳ್ಳರು ಅಂತ ಹೇಳಕ್ ಬರಲ್ಲ, ಗೊತ್ತಿಲ್ಲ. ಬಟ್ ಏನಕ್ ಮಾಡೋ, ಬಟ್ ಕಳ್ತನ ಮಾಡಿದಂತೂ ಕಳ್ತನನೇ ಅದು. ಸೊ ಕಳ್ತನ ಮಾಡಿದ್ರು ಅಂತ ಹೇಳಕ್ ಇಷ್ಟಪಡ್ತೀನಿ, ಅವ್ರನ್ನ ಕಳ್ಳರು ಅಂತ ಹೇಳಕ್ ಇಷ್ಟಪಡಲ್ಲ. ಬಟ್ ಅವ್ರು ಕಳ್ತನ ಮಾಡಿದ್ರು. ಅವರು ಕಳ್ತನ ಮಾಡ್ಬೇಕಾದ್ರೆ ಇಬ್ರು ಬಂದ್ರು ಬೈಕಲ್ಲಿ, ಸೈಡ್ ಅಲ್ಲಿ ನಿಲ್ಸಿದ್ರು, ಸುತ್ತ ನೋಡಿದ್ರು. ಒಬ್ಬ ಇಮೇಲ್ ಟಕ್ ಅಂತ ಹಂಗೆ ಕೆಳಗಡೆ ಬಿದ್ದ, ಕಾರ್ ಕೆಳಗಡೆ ಹೋದ, ಏನೋ ಮಾಡ್ದ, ಬಾನೆಟ್ ಓಪನ್ ಆಯ್ತು, ಹಿಂಗ್ ನೋಡ ಟಿಕ್ 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 ಅಂತ ಹಾಕ್ಬಿಟ್ಟು ಡನ್ ಝೀ ಅಂತ ಹೋದ್ರು ಅವ್ರು. ಅದೇ ಟೈಮಿಂಗ್ಸ್ ಪ್ರಕಾರವಾಗಿ ರಿಪೇರಿ ಮಾಡೋರ್ನೋ, ಕಾರ್ ಓನರ್ನ ಕರ್ಕೊಂಡ್ ಸ್ವಲ್ಪ ಬ್ಯಾಟ್ರಿ ಬಿಚ್ಚಪ್ಪ, ರಿಮೂವ್ ಮಾಡಪ್ಪ ಅಂತ ಹೇಳಿದ್ರೆ ಅವ್ರ ಆ ಸ್ಪೀಡಲ್ಲಿ ಮಾಡ್ತಿದ್ರಾ? ಆ ಉತ್ಸಾಹದಲ್ಲಿ ಮಾಡ್ತಿದ್ರಾ? ನಿಧಾನಕ್ಕೆ ಲಾಕ್ ಓಪನ್ ಮಾಡಿ, ಕೀ ಓಪನ್ ಮಾಡಿ, ಡೋರ್ ಓಪನ್ ಮಾಡಿ, ಬಾನೆಟ್ ಲಾಕ್ ಎಳೆದು, ಆಮೇಲೆ ಅದನ್ನೆಲ್ಲ ನೋಡಿ, ಚೆಕ್ ಮಾಡಿ, ಮುಟ್ಟಿ, ಕ್ಲೀನ್ ಮಾಡಿ, ಬಟ್ಟೆ ತಗೊಂಡೆಲ್ಲ ಒರೆಸಿ, ಆಮೇಲೆ ಕೈಯೆಲ್ಲ ನೋಡ್ಕೊಂಡು ಗಲೀಜಾಗಿದೆ ಇಲ್ವಾ, ಅದ್ ಬಿಚ್ಚುವಷ್ಟ್ರಲ್ಲಿ ಗಂಟೆ ಆಗಿರುತ್ತೆ. ಬೇಕಾದ್ರೆ ನೋಡಿ ಬೇಕಾದ್ರೆ ನೀವು. ಅಂದ್ರೆ ಅರ್ಥ, ಅವ್ರಿಗಿರೋ ಸ್ಪೀಡು, ಸ್ಪಿರಿಟು, ಸ್ಫೂರ್ತಿ ಎಲ್ಲೋ ಒಂದ್ ಕಡೆ ಒಳ್ಳೇದ್ ಮಾಡಕ್ಕೆ ಇಲ್ವಾ ಅನ್ಸ್ಬಿಡುತ್ತೆ ಒಂದೊಂದ್ ಟೈಮು. ಅವ್ರು ಅದನ್ನ ಸಿಗಾಕೊಳ್ತೀವಿ ಅಂತ ಮಾಡಿರೋ ಬಿಟ್ರೆ ಸೆಕೆಂಡ್ರಿ. ಬಟ್ ಆದ್ರೆ ಅಲ್ಲಿಂದನು ಕಲಿಬೋದಲ್ಲ, ಅವ್ರ ಸ್ಪೀಡ್ ನ ಕಲಿಬೋದಲ್ಲ, ಅವರ ಚಾಕಚಕ್ಯತೆ ಕಲಿಬೋದಲ್ಲ, ಅವರ ಚಾಣಾಕ್ಷತನ ಅದನ್ನ ಒಳ್ಳೇದಕ್ಕೆ ಬಳಸ್ಕೊಳ್ಳೋಣ. ಕರೆಕ್ಟ್ ಅಲ್ಲ? ಸೊ ಹಂಗಾಗಿ ಮನುಷ್ಯನಿಗೆ ಉತ್ಸಾಹ ಅನ್ನುವಂಥದ್ದು ಬಹಳ ಮುಖ್ಯ. ಸೊ ಹಾಗಾಗಿ ಏನಿದೆ ಆದ್ರೂ ಏನಿಲ್ಲ ಅನ್ನೋದು ನೀವು ನೋಡ್ಕೊಂಡಿದ್ದೀರಾ. ಸೊ ಈಗ ನೆಕ್ಸ್ಟ್ ಪಾಯಿಂಟ್ಸ್ ಬರ್ತೀನಿ ನಾನು, ಬಹಳ ಮುಖ್ಯವಾದಂತ ಪಾಯಿಂಟ್ಸ್. ಸೊ ಇದರಿಂದ ಏನು, ಸೊ ನಾವಿಲ್ಲಿ ನೋಡ್ಬೇಕಾದ್ರೆ ಕಾರಣ ಏನಪ್ಪಾ, ಇದೆಲ್ಲದಕ್ಕೂ ಕಾರಣ ಏನು ಅಂತ ಹೇಳಿದ್ರೆ, ನನ್ನ ಪ್ರಕಾರ ಸೊ ಒಂದು ಯಶಸ್ಸು ಕೆಲವು ಪ್ರಮುಖ ವಿಷಯಗಳನ್ನ ಬಯಸುತ್ತೆ. ಪ್ರತಿ ಯಶಸ್ಸು ಅದಕ್ಕೆ ಬೇಕಿರುವಂತ ರಿಕ್ವೈರ್ಮೆಂಟ್ ಇದ್ದೇ ಇರುತ್ತೆ. ಪ್ರತಿ ಯಶಸ್ಗೂ ರಿಕ್ವೈರ್ಮೆಂಟ್ ಇರುತ್ತೆ. ನೀವೇನಿಲ್ಲ, ಎಕ್ಸಾಂಪಲ್ ನೀವ್ ಯಾವ್ದಾರು ಒಂದ್ ಟೀ ಅಂತ ಬಂದಾಗ ಅಲ್ಲಿಗೆ ಟೀ ಸೋಪ್ ಎಷ್ಟು ಇಂಪಾರ್ಟೆಂಟ್ ಆಗತ್ತೆ, ಹಾಲು ಎಷ್ಟು ಇಂಪಾರ್ಟೆಂಟ್ ಆಗತ್ತೆ, ನೀರ್ ಎಷ್ಟು ಇಂಪಾರ್ಟೆಂಟ್ ಆಗತ್ತೆ, ಯೋಚನೆ ಮಾಡಿ ನೋಡಿ. ಕರೆಕ್ಟ್ ಅಲ್ಲ? ಅದೇ ಒಂದು ಸಾಂಬಾರ್ ಅಂತ ಬಂದಾಗ ಸಾಂಬಾರಿಗೆ ಬೇಕಿರುವಂತ ಐಟಮ್ಸ್ ಗಳು ಎಷ್ಟು ಇಂಪಾರ್ಟೆಂಟ್ ಆಗತ್ತೆ. ಒಂದು ಸಾಂಬಾರು ಆಗೋದಕ್ಕೆ ಏನ್ ರಿಕ್ವೈರ್ಮೆಂಟ್ ಇದೆಯೋ, ಒಂದು ಟೀ ರೆಡಿ ಆಗೋದಕ್ಕೆ ಏನ್ ರಿಕ್ವೈರ್ಮೆಂಟ್ ಇದೆಯೋ ಹಾಗೆ, ಅಥವಾ ನಾವು ದೇವ್ರ ಪೂಜೆ ಮಾಡ್ಬೇಕಾದ್ರೆ ಆ ದೇವ್ರ ಪೂಜೆಗೆ ಏನ್ ರಿಕ್ವೈರ್ಮೆಂಟ್ ಇದೆಯಲ್ಲ, ಆ ಅಷ್ಟಷ್ಟು ಕೆಲಸಗಳು ಅಂದಂತ ರಿಕ್ವೈರ್ಮೆಂಟ್ ಇದೆ. ಅದೇ ತರ ಯಶಸ್ಗೂ ಕೂಡ ಕೆಲವೊಂದು ಬಹಳ ರಿಕ್ವೈರ್ಮೆಂಟ್ ಇದೆ. ಆ ರಿಕ್ವೈರ್ಮೆಂಟ್ ನ ಅರ್ಥ ಮಾಡ್ಕೊಂಡು ನಾವು ಮುಂದಕ್ಕೆ ಹೋದ್ರೆ ಖಂಡಿತ ಆಗತ್ತೆ. ಪ್ರತಿಯೊಬ್ರು ಜೀವನದಲ್ಲೂ ಕೂಡ ಯಶಸ್ಸು ಆಗ್ಬೋದು. ಏನ್ ಆ ರಿಕ್ವೈರ್ಮೆಂಟ್? ಮೊದಲನೇ ರಿಕ್ವೈರ್ಮೆಂಟ್, ಬಹಳ ಮುಖ್ಯವಾದಂತ ರಿಕ್ವೈರ್ಮೆಂಟ್ ಏನಪ್ಪಾ ಅಂತ ಹೇಳಿದ್ರೆ, ಫಸ್ಟ್ ಆಫ್ ಆಲ್ ಬಹಳ ಇಂಪಾರ್ಟೆಂಟ್, ತೀವ್ರವಾದ ಬಯಕೆ. ತುಂಬಾ ಜನಕ್ಕೆ ಈ ತೀವ್ರವಾದ ಬಯಕೆನೇ ಇಲ್ಲ. ಬಯಕೆ ಅಂದ್ರೆ ಏನು ಅಂತ ಹೇಳಿದ್ರೆ, ಕೆಲವರಿಗೆ ನಾವು ಪ್ರೆಗ್ನೆನ್ಸಿ ಆದವ್ರಿಗೆ ಆ ಪ್ರೆಗ್ನೆನ್ಸಿ ಇರೋ ತನಕ ಕೆಲವೊಂದು ಬಯಕೆ ಇರುತ್ತೆ ಅಂತ ಕೇಳಿದಿರಲ್ಲ ನೀವೆಲ್ಲ. ಬಹಳಷ್ಟು ಜನ ಮನೆಗಳಲ್ಲೆಲ್ಲ ವಾಡಿಕೆ ಕೇಳಿರ್ತೀರಾ. ಪ್ರೆಗ್ನೆನ್ಸಿ ಆದವ್ರಿಗೆ ಏನಾದ್ರೂ ಬಯಕೆ ಇರುತ್ತೆ ಈಡೇರಿಸಬೇಕು ಅಂತ ಹೇಳಿ, ಒಳ್ಳೊಳ್ಳೆ ಊಟ, ಒಳ್ಳೊಳ್ಳೆ ತಿಂಡಿ ಮಾಡ್ಕೊಡೋದು ಅದೆಲ್ಲ ಮಾಡ್ತಾರೆ ಆರೈಕೆಗೋಸ್ಕರ, ಮತ್ತೆ ಅವ್ರು ಖುಷಿಯಾಗಿರ್ಬೇಕು ಅಂತ ಹೇಳಿ. ಕರೆಕ್ಟ್ ಅಲ್ಲ? ಸೊ ಆದ್ರೆ ಏನದು, ಅದೊಂದು ಟೆಂಪರವರಿ. ಅದು ಆ ಬೈಕ್ಗಳು ಟೆಂಪರವರಿ. ಯಾಕೆ? ಎಲ್ಲಿ ತನಕ? ಹೆರಿಗೆ ಆಗಿ ಒಂದು ಅತ್ಯುತ್ತಮವಾದಂತ ಒಂದು ಒಳ್ಳೆ ಸೋಲಿಗೆ ಜನ್ಮ ಕೊಡೋ ತನಕ ಆ ಬೈಕೆ. ಆಮೇಲೆ ಬೇರೆ ತರನೇ ಜೀವನ ಆಗತ್ತೆ ಅವ್ರದ್ದು. ಕರೆಕ್ಟ್ ಅಲ್ಲ? ಆಮೇಲೆ ಅವರ ಹೆಲ್ತಿಗೋಸ್ಕರ, ಸೆಕ್ಯೂರಿಟಿಗೋಸ್ಕರ ಬೇರೆ ತರ ಟ್ರೀಟ್ಮೆಂಟ್ ಇರುತ್ತೆ ಅವ್ರಿಗೆ. ಅದು ಒಂದ್ ಸೈಡ್ ಗಿಡಣ. ನಮ್ ಬೈಕೆ ಹೇಗೆ ಸಾಧನೆ ಬೈಕೆ, ಇದು ಟೆಂಪರರಿ ಅಲ್ಲ, ತೀವ್ರವಾದಂತ ಬೈಕೆ. ಇಂಟೆನ್ಸಿವ್ ಆಗಿ ಬೇಕು, ಇಂಟೆನ್ಸಿವ್ ಆಗಿ ಒಂದು ಡಿಸೈರ್ ಆಗಿರ್ಬೇಕು. ಅದು ಸಿಕ್ಕಾಬಟ್ಟೆ ಬರ್ನಿಂಗ್ ಡಿಸೈರ್ ಅಂತೀವಲ್ಲ, ಜ್ವಾಲೆ ಅಂತೀವಲ್ಲ, ಸುನಾಮಿ ಅಂತೀವಲ್ಲ, ಕಾಡ್ಗಿಚ್ಚು ಅಂತೀವಲ್ಲ, ಆ ತರದೊಂದು ಬೈಕೆ ಬೇಕು. ಆ ತರದೊಂದು ತೀವ್ರವಾದ ಬೈಕೆ ತುಂಬಾ ಜನಗಳಲ್ಲಿ ಇಲ್ಲ.
ತುಂಬಾ ಜನಗಳು ಇಲ್ವೇ ಇಲ್ಲ. ಆ ತೀವ್ರದ ಬೈಕೇನ್ ಏನ್ ಅನ್ಕೋತಾರೆ ಅಂದ್ರೆ ಅಗಾಧವಾಗಿ ಆಸೆ ಇಟ್ಕೊಳ್ಳುವಂತದ್ದು, ಅಗಾಧವಾಗಿ ದೊಡ್ಡ ಕನ್ಸು ಇಟ್ಕೊಳ್ಳುವಂತದ್ದು, ಮತ್ತೆ ದುಡಿಮೆ ಮೇಲೆ ದುಡಿಮೆ, ದುಡಿಮೆ ಮೇಲೆ ದುಡಿಮೆ, ದುಡಿಮೆ ಮೇಲೆ ದುಡಿಮೆ, ರೆಸ್ಟ್ಲೆಸ್ ಎಫರ್ಟ್ ಹಾಕುವಂತದ್ದನ್ನೆಲ್ಲ ಅನ್ಕೊಂಡ್ರೆ ಕೆಲವರು ತಪ್ಪಾಗಿ ಅದಕ್ಕೆ ಮೆನ್ಷನ್ ಮಾಡ್ಬಿಟ್ಟೆ ನಾನು ಅತಿ ಆಸೆ ಅವ್ರಿಗೆ. ಏನ್ ದುಡ್ಡು ಮಾಡ್ತಾರೋ, ದುಡ್ಡು ಮೇಲೆ ಮತ್ತೆ ದುಡ್ಡು ಮಾಡ್ತಾರೆ, ಸುಮ್ನೆ ಇರಲ್ಲ, ರೆಸ್ಟೇ ತಗೊಳಲ್ಲ. ಸ್ನೇಹಿತರೆ ಅವ್ರಿಗೆ ರೆಸ್ಟ್ ಬೇಕು ಅಂತ ತಗೊಳಲ್ವಾ ಅವರು? ಅವ್ರಿಗೆ ಗೊತ್ತಿರುತ್ತೆ. ಆದ್ರೆ ನಾವು ಅದನ್ನ ನೋಡಲ್ಲ. ಅವ್ನ ಸಂಪಾದನೆ ಮಾಡ್ತಿದ್ದಾರೆ, ಅಷ್ಟೊಂದ್ ದುಡಿತಿದ್ದಾರೆ, ನಾನು ಅವ್ರ ತರ ದುಡಿಬೇಕು ಅಂತ ತಗೊಳಲ್ಲ ನಾವು. ಆದ್ರೆ ನಾವು ನಮ್ಗಿರೋ ಒಳ್ಳೆ ಜಮದಿಂದ ಏನ್ ಮಾಡ್ತೀವಿ ಕೆಲವೊಂದ್ ಟೈಮ್ ಅಂದ್ರೆ ಅವರೇ ಸರಿ ಇಲ್ಲ ಅಂತ ತೋರಿಸ್ತೀವಿ. ಓಕೆ, ಅದು ಒಪಿನಿಯನ್ ಆಗಿರ್ಬೋದು, ನಿಮ್ಮ ಅಭಿಪ್ರಾಯ ಇರ್ಬೋದು. ಆದ್ರೆ ನಾವಿಲ್ಲಿ ತಗೋಬೇಕಾಯ್ತೇನಂದ್ರೆ ನನ್ನ ಜೀವನಕ್ಕೆ ನೀವೆಲ್ಲರೂ ಒಂದ್ ಪ್ರಶ್ನೆ ಮಾಡ್ಕೊಳ್ಳಿ. ಒಂದು ಕ್ಷಣ ಕಣ್ಮುಚ್ಕೊಂಡು ಯೋಚನೆ ಮಾಡಿ, ನನಗೆ ಇಂಥದ್ದೇ ಅಂತ ತೀವ್ರವಾದಂತ ಬಯಕೆ ಇದೆಯಾ? ತೀವ್ರವಾಗಿತ್ತು, ಇಂಟೆನ್ಸಿವ್ ಆಗಿರುವಂತದ್ದು, ಜ್ವಾಲೆಯಂತದ್ದು, ಮುಟ್ಟುರ ಸುಡುವಂತ ಒಂದು ಬಯಕೆ ನನ್ನ ಹತ್ರ ಇದೆಯಾ? ಅಷ್ಟು ನನ್ನನ್ನ ನಿದ್ದೆಗೆಡಿಸುವಂತ ಬಯಕೆ ನನ್ನ ಹತ್ರ ಇದೆಯಾ? ಅಷ್ಟು ನನ್ನನ್ನ ಉಚ್ಚೆಬ್ಸುವಂತ ಬಯಕೆ ನನ್ನದಿದೆಯಾ? ಅಷ್ಟು ನನ್ನ ಹುಚ್ಚುನ್ ತರ ಅಲಿಯೋ ತರ, ಹುಚ್ಚುನ್ ತರ ಹೋರಾಟ ಮಾಡೋ ತರ, ಹುಚ್ಚುನ್ ತರ ಅದಕ್ಕೋಸ್ಕರ ನಿಲ್ತೀನಿ ಅನ್ನುವಂತ ತೀವ್ರವಾದಂತ ಬಯಕೆ ನಮ್ಗಿದ್ಯಾ? ಸ್ನೇಹಿತರೆ, ಇದೇ ಮುಖ್ಯವಾಗಿ ಬೇಕಾಗಿದ್ದು. ಆ ತೀವ್ರವಾದಂತ ಬಯಕೆ, ಆ ಇಂಟೆನ್ಸಿವ್ ಆಗಿ ನೀಡಿರುತ್ತಲ್ಲ, ಅದಿದ್ರೆ ನಿಮ್ಮನ್ನ ಖಂಡಿತ ಆ ಬಯಕೆ ಮುಂದಕ್ಕೆ ಕರ್ಕೊಂಡು ಹೋಗುತ್ತೆ. ಬಹಳ ಜನಕ್ಕೆ ಅದಿಲ್ಲ ಸ್ನೇಹಿತರೆ. ಕಾಂಪ್ರಮೈಸು ಕಾಂಪಿಟೇಟಿವ್ ಆಗೇ ಇಲ್ಲ, ಜೋಶೇ ಇಲ್ಲ. ಬಿಡು ಗುರು, ಏನೋ ನಡೀತದೆ ಲೈಫು, ಯಾಕೆ ಇಷ್ಟೆಲ್ಲ ತಲೆ ಕೆಡ್ಸ್ಕೋಬೇಕು, ಬದುಕೋದ್ 4 ದಿನ. ಅಯ್ಯಯ್ಯೋ, ಇರ್ರಿ, ಭಗವಂತ 2 ತುತ್ತು ಅನ್ನ ಕೊಟ್ಟವನೆ, ಊಟ ಮಾಡ್ರಿ, ಚೆನ್ನಾಗಿರ್ರಿ, ಯಾಕ್ರಿ ಹಂಗೆಲ್ಲ ತಲೆ ಕೆಡ್ಸ್ಕೊತೀರಾ? ಯೋಚನೆ ಮಾಡ್ಬೇಡ್ರಿ. ಎಲ್ರು ಹೀಗೆ ಕರೆಕ್ಟ್ ಅಲ್ಲ ಸ್ನೇಹಿತರೆ? ಇಲ್ಲ, ಆದ್ರೆ ಸಾಧನೆ ಮಾಡಿದವ್ರಲ್ಲ ಹಂಗೆ ಯೋಚನೆ ಮಾಡ್ಬಿಟ್ಟಿದ್ದೀರಿ. ಧೀರುಭಾಯಿ ಅಂಬಾನಿ ಹಂಗೆ ಯೋಚನೆ ಮಾಡ್ಬಿಟ್ಟಿದ್ದೀರಿ. ಯೋಚನೆ ಮಾಡಿ ನೋಡಿ, ಕರೆಕ್ಟ್ ಅಲ್ಲ? ನಮ್ಮ ಕೆ ಮೋದಿ ಸಾರು, ಅವ್ರ ತಂದೆ RBGM ಅವ್ರು ಹಂಗೆ ಯೋಚನೆ ಮಾಡ್ಬಿಟ್ಟಿದ್ರೆ ಇವತ್ತು ಮೋದಿ ಎಂಟರ್ಪ್ರೈಸಸ್ ದೊಡ್ಡದಾಗಿ ಬೆಳಿತಿತ್ತ? 3 ತಲೆಮಾರುಗಳಿಗೆ ಆಗೋ ತರ ಮಾಡಕ್ ಆಗ್ತಿತ್ತ ಅವರು? ಇಷ್ಟು ದೊಡ್ಡ ದೇಶಕ್ಕೆ ಸೇವೆ ಕೊಡಕ್ ಆಗ್ತಿತ್ತ? ಟಾಟಾ ಅವ್ರು ಹಂಗೆ ಯೋಚನೆ ಮಾಡ್ಬಿಟ್ಟಿದ್ರೆ, ಟಾಟಾ ಅವರು, ನನಗೇನಪ್ಪ ಮದ್ವೆ ಇಲ್ಲ, ಮಕ್ಳಿಲ್ಲ, ಹೆಂಡತಿ ಮಕ್ಳು ಏನು ಇಲ್ಲ, ಸಂಬಂಧಗಳಿಲ್ಲ, ತಲೆ ಕೆಡ್ಸ್ಕೋಬೇಕು, ಸಾವಿರಾರು ಕೋಟಿ ಆಸ್ತಿ ಇದೆ, ಸುಮ್ನಿದ್ರಾಯ್ತು ಅಂತ ಸುಮ್ನಿರ್ಬೋದಿತ್ತಲ್ಲ. ಕೊನೆ ಕ್ಷಣದ ತನಕ ಅವ್ರ ಪ್ರಯತ್ನ ಹೆಂಗಿತ್ತು? ಕೊನೆ ಕ್ಷಣದ ತನಕ ಅವ್ರ ದುಡಿಮೆ ಹೆಂಗಿತ್ತು? ಯೋಚನೆ ಮಾಡಿ ನೋಡ್ರಿ. ಹಂಗಾರೆ ಅವ್ರ ಹತ್ರ ಅತ್ಯಾಸೆನ ಅದು? ಇಲ್ಲ, ಅವ್ರ ಹತ್ರ ಒಂದು ತೀವ್ರವಾದ ಬಯಕೆ ಇದೆ. ಕೊನೆ ಕ್ಷಣದ ತನಕ ಬದುಕ್ನ ಅದ್ಭುತವಾಗಿ ನಡೆಸ್ಬೇಕು, ಗುರಿಗೋಸ್ಕರ ಹೋರಾಡ್ಬೇಕು, ಚೆನ್ನಾಗಿ ಬದುಕ್ಬೇಕು, ಸ್ಫೂರ್ತಿಯಾಗಿ ನಿಲ್ಬೇಕು ಅನ್ನುವಂತ ಆ ತೀವ್ರವಾದ ಬಯಕೆ ಅವರ ಕೊನೆ ಕ್ಷಣದ ತನಕ ಪ್ರಯತ್ನ ಪಡಿಸ್ತಿದೆ. ಅಬ್ದುಲ್ ಕಲಾಂ ಅವ್ರು ತೀರ್ಕೊಂಡಾಗೂ ಕೂಡ ಅವರು ವರ್ಕಲ್ಲೇ ಇದ್ರು, ಕೆಲ್ಸದಲ್ಲಿ ಇದ್ರು. ಅವರ ಸ್ಟೂಡೆಂಟ್ಗಳಿಗೆ, ಜನಗಳಿಗೆ ತಿಳುವಳಿಕೆ ಕೊಡುವಂಥದ್ದು, ಮಾಡುವಂಥದ್ದು, ಆ ಪ್ರಯತ್ನದಲ್ಲೇ ಇದ್ರು ಅವ್ರು. ಯೋಚನೆ ಮಾಡಿ, ಎಂತ ತೀವ್ರಂತ ಬಯಕೆ. ಸಾಧನೆ ಮಾಡೋರು ಯಾವತ್ತೂ ಕೂಡ ಏಜ್ ಮ್ಯಾಟರ್ ಆಗಲ್ಲ, ರೆಸ್ಟ್ ಬೇಕು ಅಂತ ಯೋಚನೆ ಮಾಡಲ್ಲ, ಅವರು ಮಲಗ್ಬೇಕು ಅಂತ ಯೋಚನೆ ಮಾಡಲ್ಲ. ಎಷ್ಟು ಬೇಕು ಅಷ್ಟು ತಗೊಂಡು ಏನ್ ಮಾಡ್ಬೇಕು ಅದನ್ನ ಮಾಡ್ತಾನೆ ಇರ್ತಾರೆ. ಹಾಗಾಗಿ ತೀವ್ರವಾದಂತ ಬಯಕೆ, ಜ್ವಾಲಾಮುಖಿ ಅಂತ ಬಯಕೆ, ಸುನಾಮಿ ಅಂತ ಬಯಕೆ, ಪಟ್ಟಿಡಿಯುವಂತ ಬಯಕೆ, ನಿದ್ದೆ ಕೆಡಿಸುವಂತ ಇಂಟೆನ್ಸಿವ್ ಡ್ರೀಮ್, ಇಂಟೆನ್ಸಿವ್ ನೀಡ್ ನಿಮ್ಗಿದೆ ಅಂತ ಒಂದ್ಸರಿ ಚೆಕ್. ಯಾವ್ದಾದ್ರು ಒಂದೇ ಒಂದು ವಿಷಯ ತಲೆಗೆ ತಗೊಳ್ಳಿ ಸ್ನೇಹಿತರೆ, ಒಂದೇ ಒಂದ್ ವಿಷಯ. ಸೊ ನನ್ನ ಜರ್ನಿಲಿ ಅದ್ ಮಾಡಿದೀನಿ. ನನ್ ಬಿಸ್ನೆಸ್ ಶುರು ಮಾಡಿದಾಗ, ಕಾನ್ಸೆಪ್ಟ್ ಶುರು ಮಾಡಿದಾಗ ನನ್ ತಲೆ ಇತ್ತು, ನನ್ಗೆ ಇಷ್ಟು ಇನ್ಕಮ್ ಹೊಡಿಲೇಬೇಕು, ಅದ್ ಹೊಡೆದ್ರೆ ನಮ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಆಮೇಲೆ ಮೇಲ್ ಬಂದಿದ್ದೆಲ್ಲ ಬೋನಸ್, ಭಗವಂತನಿಗೆ ಬೇಡ ಅದು. ಆಮೇಲೆ ಜಾಸ್ತಿ ಆಗುತ್ತೆ ಬಿಡುತ್ತೆ ಸೆಕೆಂಡ್ರಿ ಅದು. ಬಟ್ ಆದ್ರೆ ಒಂದೇ ಒಂದು ಮೈಂಡ್ ಅಲ್ಲಿ ಇದ್ದು, ಇಷ್ಟು ಇನ್ಕಮ್ ತಗೊಳ್ಳೇಬೇಕು. ಸೊ ಅದು ಖಂಡಿತ 100% ನನ್ನ ಲೈಫ್ ನಲ್ಲಿ ಆಯ್ತದು. ಬಿಕಾಸ್ ನಾನು ಅದು ಇವತ್ತು ಹೆಮ್ಮೆ ಅನ್ಸುತ್ತೆ. ಬಟ್ ಅವತ್ತು ಗೊತ್ತಿಲ್ಲ, ನನಗೆ ಬೇಕು ಅಂತ ಮಾಡ್ತಿದ್ದೆ ಅದು. ಆದ್ರೆ ಆ ಪ್ರಯತ್ನ, ಆ ತೀವ್ರದಂತ ಒಂದು ಬಯಕೆ ಇತ್ತಲ್ಲ, ಎಲ್ಲೆಲ್ಲಿ ಓಡಾಡ್ಸಿದೆ, ಎಷ್ಟೆಲ್ಲಾ ಕೆಲಸ ಮಾಡ್ಸಿದ್ದೆ, ಎಲ್ಲಾ ಕಡೆ ನುಗ್ಸಿದೆ, ಎಲ್ಲಾ ತರದ ಪ್ರಯತ್ನಗಳು ಮಾಡ್ಸಿದ್ದೆ, ಮೈಂಡ್ ಓಡಿದೆ, ಕ್ರಿಯೇಟಿವಿಟಿ, ಚೂರು ಲೇಸಿನೆಸ್ ಇರ್ಲಿಲ್ಲ, ನುಗ್ಗು. ಅದೇ ತರ ತುಂಬಾ ಜನಗಳು ಮಾಡಿದಾರೆ ಸ್ನೇಹಿತರೆ. ತೀವ್ರವಾದ ಬಯಕೆ ಸೊ ವ್ಯಕ್ತಿನ ಸಾಧನೆ ಕಡೆ ಕರ್ಕೊಂಡು ಹೋಗುತ್ತೆ. ತೀವ್ರವಾದ ಬಯಕೆಗಳಿಗೆ ಯಾವ ಅಡ್ಡಿನೂ ಬರಲ್ಲ. ಆ ಡ್ರೀಮ್ ಇದ್ರೆ, ನನ್ಗೆ ಅದಕ್ಕೆ ವಿರಾಟ್ ಕೊಹ್ಲಿ ಅವರು ತುಂಬಾ ದೊಡ್ಡ ನಿದರ್ಶನ, ದೊಡ್ಡ ಎಕ್ಸಾಂಪಲ್. ಬಹಳ ಸ್ಫೂರ್ತಿ ತಗೊಳ್ತೀನಿ ಅವ್ರನ್ನ. ಯಾಕೆ ಅಂತ ಹೇಳಿದ್ರೆ, ಆ ವ್ಯಕ್ತಿ ಇವತ್ತು ಎಂತ ಸಾಧನೆ ಮಾಡಿದ್ದಾರೆ ಅಂತ ಹೇಳಿದ್ರೆ, ಆಲ್ರೆಡಿ ಸೆಂಚುರಿನಲ್ಲಿ ಆಲ್ರೆಡಿ ಸಚಿನ್ ಹಿಂದೆ ಹೋಗಿ ನಿಂತಿದ್ದಾರೆ. ಇವತ್ತು ರಿಕಿ ಪಾಂಟಿಂಗ್ ಅವರು ಚೇಸ್ ಮಾಡಿದ್ದಾರೆ ಸೆಂಚುರಿಗಳಲ್ಲಿ. ಇವತ್ತು ತುಂಬಾ ಸಖತ್ತಾಗಿ ಎಕ್ಸ್ಟ್ರಾರ್ಡನರಿ ಕೆಲಸ ಮಾಡ್ತಿದ್ದಾರೆ, ಆಟ ಆಡ್ತಿದ್ದಾರೆ, ಅವರು ಪ್ರಯತ್ನ ಪಡ್ತಿದ್ದಾರೆ, ಅವ್ರ ಸಾಧನೆ ಮುಂದಕ್ಕೆ ತಗೊಂಡು ಹೋಗ್ತಿದ್ದಾರೆ. ಆದ್ರೆ ಅವತ್ತು ಒಂದಿನ ಆ ತಂದೆ ಆಸೆನೂ ಕೂಡ ಅದೇ ಆಗಿತ್ತು. ತಂದೆ ತೀರ್ಕೊಂಡಿದ್ದಿನ, ತಂದೆ ತೀರೋಗಿದ್ದಾರೆ, ಅವ್ರ ಕಾರ್ಯ ನಡೆಸ್ಬೇಕು, ಕಾರ್ಯ ಸಂಜೆ 4 ಗಂಟೆಗಿದೆ. ಬಟ್ ತಂದೆ ತೀರ್ಕೊಂಡಿದ್ದಾರೆ. ಬಟ್ ಇವ್ರಿಗೆ ಅವತ್ತು ಮ್ಯಾಚ್ ಇದೆ. ಸೊ ತಂದೆ ಕನ್ಸು ಇವ್ರು ಚೆನ್ನಾಗಿ ಆಡ್ಬೇಕು ಅಂತೇಳಿ ತೀರ್ಕೊಂಡಿದ್ದ ಜಾಗದಲ್ಲಿ ಯಾರು ತಂದೆ ತೀರ್ಕೊಂಡ್ರೆ ಆಟ ಆಡಕ್ ಹೋಗ್ತಾರ? ಯೋಚನೆ ಮಾಡಿ ನೋಡ್ರಿ. ಯಾರು ಆಡಕ್ ಹೋಗ್ತಿರನ್ರಿ? ನಾವೇನಾದ್ರೂ ಆ ಜಾಗದಲ್ಲಿ ಇದ್ರೆ ಹೋಗ್ತಿದ್ವೇನ್ರಿ? ಹತ್ಕೊಂಡು
ಹೊಡ್ಕೊಂಡು ಕಿರ್ಚ್ಕೊಂಡು ಸೌಂಡ್ ಮಾಡ್ಕೊಂಡು. ಹಂಗಂದ್ರೆ ಅವ್ರಿಗೆ ಅಪ್ಪನ ಮೇಲೆ ಅಭಿಮಾನ ಇರ್ಲಿಲ್ವಾ? ಪ್ರೀತಿ ಇರ್ಲಿಲ್ವಾ? ಗೌರವ ಇರ್ಲಿಲ್ವಾ? ನಿಜವಾದ ಪ್ರೀತಿ ಇತ್ತು, ನಿಜವಾದ ಗೌರವ ಇತ್ತು, ನಿಜವಾದ ಪ್ರೀತಿ, ನಿಜವಾದ ಗೌರವ ಇತ್ತು, ನಿಜವಾದ ಹೆಮ್ಮೆ ಇತ್ತು. ನನ್ನ ತಂದೆಗೆ ನನ್ನ ಯಶಸ್ಸೇ ನಿಜವಾದ ಕೊಡುಗೆ. ನನ್ನ ತಂದೆ ಏನು ತೀವ್ರವಾಗಿ ಬಯಸಿದ್ರೋ ಅದನ್ನ ಈಡೇರಿಸ್ಕೊಡೋದೇ ನನ್ನ ಧರ್ಮ, ನನ್ನ ಕರ್ತವ್ಯ ಅಂತ ತಗೊಂಡ್ರು. ತಂದೆ ಸತ್ತ ದಿನನೂ ಕೂಡ ಹೋಗಿ ಕ್ರಿಕೆಟ್ ಆಡಿ 78 ರನ್ 78 ರನ್ ಹೊಡೆದಿದ್ದಾರೆ ಅವರು. ಅದಾದ್ಮೇಲೆ ಅಲ್ಲಿರೋ ಮ್ಯಾನೇಜ್ಮೆಂಟ್ ಗೊತ್ತಾಗಿದೆ ಇವತ್ತು ತಂದೆ ತೀರ್ಕೊಂಡ್ರು ಬಂದು ವಿರಾಟ್ ಕೊಹ್ಲಿ ಮ್ಯಾಚ್ ಆಡಿದ್ದಾರೆ ಅಂತೇಳಿ. ಇಡೀ ಮ್ಯಾನೇಜ್ಮೆಂಟ್ ಅವ್ರ ಜೊತೆಗೆ ಬಂದು ಕರ್ಕೊಂಡ್ ಬಂದು ಕೊನೆಗೆ ಅವ್ರು ಬಂದ ಮೇಲೆ ಸೊ ಅವರ ತಂದೆ ಅಂತ್ಯಕ್ರಿಯೆ ಮಾಡಿದ್ದಾರೆ ಸ್ನೇಹಿತರೆ. ಯೋಚನೆ ಮಾಡಿ, ನಾವು ತಂದೆ ತೀರ್ಕೊಳ್ಳೋದು, ತಾಯಿ ತೀರ್ಕೊಳ್ಳೋದು, ನಮ್ಮೂರ್ ತೀರ್ಕೊಳ್ಳೋದು, ನಮ್ಮ ಮನೆಯವ್ರು ತೀರ್ಕೊಳ್ಳೋದು ಇರ್ಲಿ, ನಮ್ಮವ್ರು ಯಾರೋ ಒಬ್ರು ತೀರ್ಕೊಂಡ್ರೆ ಸಾಕು ಅವ್ರು ಏನ್ ಅನ್ಕೊಂಡ್ಬಿಡ್ತಾರೋ ಅಂದ್ಬಿಟ್ಟು ಏನ್ ಮಾಡ್ತೀವಿ ಗೊತ್ತಾ? ಎಂತ ಸಾಧನೆಗೆ ಬೇಕಿರುವಂತ ಪ್ರಯತ್ನಗಳಿದ್ರು ಕೂಡ ಅದನ್ನೆಲ್ಲ ಬದಿಗೊತ್ಬಿಟ್ಟು ಅಲ್ಲಿ ಹೋಗ್ತೀವಿ. ಹಂಗಾರೆ ಸಾವು ನೋವಿಗೆಲ್ಲ ಹೋಗ್ಬಾರ್ದ ಸರ್ ನಿಮ್ ಪ್ರಕಾರ ಅಂತ ನೀವು ಕೆಲವ್ರು ಕೇಳ್ಬಹುದು. ಹೋಗ್ಬಾರ್ದು ಅಂತ ನಾನು ಹೇಳಲ್ಲ, ಆದ್ರೆ ಯಾವ ಸಂದರ್ಭಗಳು ಕೂಡ ನಿಮ್ಮ ಸಾಧನೆಗೆ, ನಿಮ್ಮ ಭವಿಷ್ಯಕ್ಕೆ, ನಿಮ್ಮ ಮುಂದಿನ ಪೀಳಿಗೆ ಭವಿಷ್ಯಕ್ಕೆ ಅಡ್ಡಿ ಆಗ್ಬಾರ್ದು, ಅಡ್ಡಿ ಆಗ್ಬಾರ್ದು. ಸೊ ಇದನ್ನ ಯೋಚನೆ ಮಾಡಿ ನೋಡಿ. ಆ ತೀವ್ರವಾದ ಬಯಕೆ ಇದ್ರೆ ಖಂಡಿತ ಆಗತ್ತೆ. ಸೊ ಇದು ಬಹಳ ಮುಖ್ಯವಾಗಿ ಸೊ ಯೋಚನೆ ಮಾಡಿ ನೋಡಿ. ನನ್ ಈಗ್ಲೂ ಕೂಡ ಮೈ ಜುಮ್ ಅನ್ನತ್ತೆ. ತಂದೆ ಸತ್ರು ಕೂಡ ಹೇಗ್ ಅವ್ರು ಅಲ್ಲೋಗಿ ಆಟ ಆಡಿದ್ರು, ಎಂತ ಒಂದು ಬಯಕೆ, ಎಂತ ಗಟ್ಟಿ ಮನ್ಸು, ಮತ್ತೆ ತಂದೆ ಮೇಲೆ ಇದ್ದಂತ ಗೌರವ ಎಂತದ್ದು. ಅವ್ರು ಇಲ್ದೇ ಇದ್ರು ಕೂಡ ಅವ್ರ ಆಸೆನ ಈಡೇರಿಸ್ಬೇಕು ಅಂತ ಹೇಳಿ ಅವ್ರು ನುಗ್ಗಿದಾರಲ್ಲ. ಸೊ ದಟ್ಸ್ ಗ್ರೇಟ್. ಆ ತರದ್ದು ತೀವ್ರವಾದಂತ ಬಯಕೆ ನನಗೆ, ನನ್ನ ಕುಟುಂಬಕ್ಕೋಸ್ಕರ ಇದೆಯಾ, ನನ್ನ ಮನೆಯವ್ರಿಗೋಸ್ಕರ ಇದೆಯಾ, ಗಮನಿಸಿ ನೋಡಿ. ಎರಡನೇದು ಸ್ನೇಹಿತರೆ, ಕಠಿಣವಾದಂತ ಪರಿಶ್ರಮ ಇರಲ್ಲ ತುಂಬಾ ಜನಕ್ಕೆ. ಮತ್ತೆ ಈ ಹಾರ್ಡ್ ವರ್ಕ್ ಅಂದ್ರೆ ತುಂಬಾ ಜನ ಅನ್ಕೊಂಡಿದ್ರೆ ಗೊತ್ತಾ? ಇಲ್ಲಿರೋರಿಗೆ ಕ್ಲಾರಿಟಿ ಕೊಡ್ತೀನಿ. ಬಹಳಷ್ಟು ಜನಕ್ಕೆ ಹಾರ್ಡ್ ವರ್ಕ್ ಅಂತ ಹೇಳಿದ್ರೆ ಬಹಳಷ್ಟು ಜನ ಅನ್ಕೊಂಡಿದ್ದಾರೆ ಅಂದ್ರೆ ಫಿಸಿಕಲಿ ಹಾರ್ಡ್ ವರ್ಕ್, ತುಂಬಾ ಟಯರ್ಡ್ ಆಗೋದು, ತುಂಬಾ ಟಯರ್ಡ್ ಆಗೋದು ಅನ್ಕೊಂಡಿದ್ದಾರೆ. ಸಿಕ್ಕಾಪಟ್ಟೆ ದೇಹನ ದಂಡಿಸ್ಬೇಕು, ದೇಹದಿಂದ ಬೆವರು ಸುರಿಬೇಕು ಮಳೆ ತರ ಅನ್ಕೊಂಡಿದ್ದಾರೆ. ಇಲ್ಲ ಸ್ನೇಹಿತರೆ, ಕಠಿಣ ಪರಿಶ್ರಮ ಅಂದ್ರೆ, ಹಾರ್ಡ್ ವರ್ಕ್ ಅಂದ್ರೆ ಕೇವಲ ದೇಹ ದಂಡಿಸೋದಲ್ಲ. ಎಲ್ಲೆಲ್ಲಿ ದೇಹ ದಂಡಿಸೋ ಅವಶ್ಯಕತೆ ಇದೆಯೋ ಅಲ್ಲಿ ದಂಡ್ಸೋಣ, ಎಲ್ಲೆಲ್ಲಿ ಬೆವರು ಸುರಿಸೋ ಅವಶ್ಯಕತೆ ಇದೆಯೋ ಸುರ್ಸೋಣ. ಆದ್ರೆ ಕಠಿಣ ಪರಿಶ್ರಮ ಅಂದ್ರೆ ಇಟ್ಸ್ ಎ ಹಾರ್ಡ್ ಕೋರ್ ಕಮಿಟ್ಮೆಂಟ್. ಅದು ಅತ್ಯದ್ಭುತವಾದಂತ ನನ್ನ ಕೆಲ್ಸಕ್ಕೋಸ್ಕರ, ನನ್ನ ಬೈಕಿಗೋಸ್ಕರ ನಾನು ಆ ಕೆಲ್ಸ ಕಮಿಟ್ ಆಗೋದು. ಅದೇನಾದ್ರೂ ಆಗ್ಲಿ, ಕೂತ್ಕೊಂಡು ಕ್ಲಾಸ್ ಅಟೆಂಡ್ ಮಾಡೋದು ಕೂಡ ಕಠಿಣ ಪರಿಶ್ರಮನೇ. ಎಲ್ರು ಕೈಲಿ ವಿಡಿಯೋ ಆನ್ ಮಾಡಕ್ಕಾಗಲ್ಲ, ಎಲ್ರು ಡಿಸಿಪ್ಲಿನ್ ಕೂತ್ಕೊಂಡು ಇದನ್ನ ಅಟೆಂಡ್ ಮಾಡಕ್ ಆಗಲ್ಲ, ಎಲ್ರು ಕೂಡ ಡಿಸಿಪ್ಲಿನ್ ಕೂತ್ಕೊಂಡು ಬರ್ಕೊಡಕ್ ಆಗಲ್ಲ. ಡಿಸಿಪ್ಲಿನ್ ಕೂತು ವಿಡಿಯೋ ಆನ್ ಮಾಡಿ ಒಂದೊಂದು ಪಾಯಿಂಟ್ಸ್ ಬರ್ಕೊಳ್ತೀನಲ್ಲ, ಅದೇ ಕಠಿಣ ಪರಿಶ್ರಮ. ಕಠಿಣ ಪರಿಶ್ರಮ ಅಂದ್ರೆ ಮೂಟೆ ಹೊರೋದು, ಮಣ್ಣೊರೋದು, ಬೆಟ್ಟ ಹತ್ತೋದು, ಬೇವ್ರು ಸುರ್ಸೋದು ಅಲ್ಲ. ನೀವ್ ಮಾಡೋ ಪ್ರಯತ್ನದಲ್ಲಿ 100ಕ್ಕೆ 100% ತನುಮನ ಎಲ್ಲ ಒಳಗಡೆ ಇನ್ವಾಲ್ವ್ ಆಗಿ ಮಾಡ್ತಿರಲ್ಲ, ಬೇರೆ ಏನು ಗೊತ್ತಿಲ್ಲ, ಬೇರೆ ಏನು ಕಾಣಿಸ್ದಂಗೆ 100% ಫೋಕಸ್ಡ್ ಆಗಿ, ಕಮಿಟ್ ಆಗಿ, ತನು ಮನ ಪೂರ್ತಿಯಾಗಿ ಇಳಿದು ಮಾಡ್ತೀವಲ್ಲ, ಅದನ್ನ ಕಠಿಣ ಪರಿಶ್ರಮ ಅಂತ ಕರೆಯೋದು. ಸೊ ಅದೇನಾದ್ರೂ ಆಗಿರ್ಲಿ, ಡೆಫಿನೆಟ್ ಆಗಿ. ಸೊ ಹಾಗಾಗಿ ಒಂದು ಇನ್ ಟೈಮ್ ಕ್ಲಾಸ್ ಅಟೆಂಡ್ ಆಗೋದಿರ್ಬೋದು. ಬೆಳಗ್ಗೆ ಹೊತ್ತು ಕ್ಲಾಸ್ ನಡೀತದೆ ಅನ್ಕೊಳ್ಳಿ, ಅದಕ್ಕೂ ಕೂಡ ನಾನು ಕರೆಕ್ಟ್ ಟೈಮ್ ಅಟೆಂಡ್ ಆಗ್ತೀನಾ, ಇನ್ ಟೈಮ್ ಅಟೆಂಡ್ ಆಗ್ತೀನಾ, ಆ ಕ್ಲಾಸಿಗೋಸ್ಕರ ಕಾಯ್ತೀನಾ, ಅದಕ್ಕೋಸ್ಕರ ಸರಿಯಾದ ರೀತಿಯಲ್ಲಿ ವ್ಯವಸ್ಥೆ ಮಾಡ್ಕೊಂಡು ನಿಜವಾಗ್ಲೂ ಕರೆಕ್ಟ್ ಆಗಿ ಅಟೆಂಡ್ ಆಗ್ತೀನಾ. ಅದು ನಿಮಗೆ ಕ್ಲಾಸ್ ಅಟೆಂಡ್ ಮಾಡಕ್ಕೆ ಬೆವರು ಸುರಿಸ್ಬೇಕಾಗಿಲ್ಲ, ಡಿಸಿಪ್ಲಿನ್ ಬೇಕು. ಆ ಡಿಸಿಪ್ಲಿನೇ ಕಠಿಣ ಪರಿಶ್ರಮ. ಯೋಚನೆ ಮಾಡಿ. ಬಟ್ ಬಹಳ ಜನಕ್ಕೆ ಹಾರ್ಡ್ ವರ್ಕ್ ಅಂತ ತಪ್ಪು ತಿಳುವಳಿಕೆ ಇದೆ. ಹಾರ್ಡ್ ವರ್ಕ್ ಅಂತ ಹೇಳಿದ್ರೆ ನಾನು ಫಿಸಿಕಲಿ ಟಾಸ್ಕ್ ಮಾಡ್ಬೇಕು ಅಂತ ಅಲ್ಲ ಸ್ನೇಹಿತರೆ. ಹಂಗಂತ ಫಿಸಿಕಲ್ ಟಾಸ್ಕ್ ಅಲ್ಲ ಅಂತ ನಾನು ಹೇಳ್ತಿಲ್ಲ. ಎನಿ ಟಾಸ್ಕ್, ಅದು ಮೆಂಟಲಿ ಟಾಸ್ಕ್ ಆಗ್ಬೋದು, ಸೊಸೈಟಿನಲ್ಲಿ ವರ್ಕ್ ಮಾಡೋದಾಗ್ಬೋದು, ಫಿಸಿಕಲಿ ಟಾಸ್ಕ್ ಆಗ್ಬೋದು, ಯಾವ್ದಾದ್ರು ಪರವಾಗಿಲ್ಲ. ಬಟ್ ಆದ್ರೆ ತನುಮನ ಅರ್ಪಿಸ್ಕೊಳ್ತಿರಲ್ಲ, ಅದೇ ನಿಜವಾದ ಕಠಿಣ ಪರಿಶ್ರಮ. ಆ ಕಠಿಣ ಪರಿಶ್ರಮ ಇಲ್ಲ ಅಂತ ಹೇಳಿದ್ರೆ ಎಲ್ಲೂ ಆಗಲ್ಲ ಸ್ನೇಹಿತರೆ, ಏನನ್ನೂ ಮಾಡಕ್ ಆಗಲ್ಲ. ರೈಟ್. ಸೊ ಹಾಗಾಗಿ ಇದು ಬಹಳ ಮುಖ್ಯವಾಗಿ ಶ್ರಮ ಪಡುವಂತ ಪ್ರಯತ್ನ ಇರಬೇಕು. ಪ್ರತಿ ಯಶಸ್ಸು ಅದಕ್ಕೆ ಸಂಬಂಧಪಟ್ಟಂತ, ಅದಕ್ಕೆ ಬೇಕಿರುವಷ್ಟು, ಅದಕ್ಕೆ ಅಳತೆಗೆ ಬೇಕಿರುವಷ್ಟು ಪರಿಶ್ರಮ ತಗೊಳುತ್ತೆ. ಆ ತರದೊಂದು ಪರಿಶ್ರಮ ಕೊಟ್ರೆ ಮಾತ್ರ ಆ ಕಡೆ ರಿಸಲ್ಟ್ ಬರೋದು. ಸಿಂಪಲ್. ನಾವೆಲ್ಲರೂ ಗೊತ್ತಿರ್ಬೇಕಾಯ್ತು. ಈ ಕಡೆಯಿಂದ 50 ರೂಪಾಯಿ ದುಡ್ಡು ಕೊಟ್ರೆ ಆ ಕಡೆ 1 kg ಅಕ್ಕಿ ಬರುತ್ತೆ. 100 ರೂಪಾಯಿ ಕೊಟ್ರೆ 2 kg ಅಕ್ಕಿ ಬರುತ್ತೆ. ಎಕ್ಸಾಂಪಲ್ ಹೇಳ್ತಾರೆ, 1 kgಗೆ 50 ರೂಪಾಯಿ ಅಂದ್ರೆ 100 ರೂಪಾಯಿ ಕೊಟ್ರೆ 2 kg ಬರುತ್ತೆ. ಅದು 200 ರೂಪಾಯಿ ಕೊಟ್ರೆ 4 kg ಬರುತ್ತೆ. ಅದೇ ನನಗೆ 25 kg ಬೇಕು ಅಂದ್ರೆ ಇಂಟು 50 ಪ್ರಕಾರವಾಗಿ ನಾನು ದುಡ್ಡು ಕೊಡ್ಬೇಕಾಗತ್ತೆ. ನಾನು 55 ರೂಪಾಯಿ ಕೊಟ್ಬಿಟ್ಟು 25 kg ಅಕ್ಕಿ ಕೊಡಿ ಅಂದ್ರೆ ಕೊಡಲ್ಲ ಅವರು. ಅದೇ ತರ ನನಗೆ 50 kg ಅಷ್ಟು ಫಲ ಬೇಕು, ಸಾಧ್ಯ ಬೇಕು ಅಂದ್ರೆ ಅದು ಬೇಕಿರೋ ತರ ಶ್ರಮ ಈ ಕಡೆಯಿಂದ ಹೋಗ್ಬೇಕು. ಅದು ಹೋದ್ರು ಮಾತ್ರ ಆಗತ್ತೆ ಸ್ನೇಹಿತರೆ, ಇಲ್ಲ ಅಂದ್ರೆ ಆಗಲ್ಲ.
ಓಕೆ. ಸೊ ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಪರಿಪೂರ್ಣವಾದಂತ ತ್ಯಾಗ. ಸೊ ಇದು ಬಹಳ ದೊಡ್ಡ ಕಷ್ಟದ ಕೆಲಸ. ನಿಜವಾಗ್ಲೂ ಹೇಳ್ತೀನಿ, ತ್ಯಾಗ ಅನ್ನುವಂಥದ್ದಕ್ಕೆ ತುಂಬಾ ಜನ ಗೊತ್ತಿಲ್ಲ. ತ್ಯಾಗ ಅಂದ್ರೆ ತುಂಬಾ ಜನ ಮೂವಿಗಳು ನೋಡಿ 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 ಫಿಲಮ್ಸ್ ಗಳು ನೋಡಿ 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 ಏನಾಗ್ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ, ಸೀರಿಯಲ್ಗಳು ಮೂವಿಗಳು ನೋಡಿ ಈ ಪ್ರೀತಿನ ತ್ಯಾಗ ಮಾಡೋದು, ಪ್ರೀತಿಗೋಸ್ಕರ ಮನೆಯವ್ರನ್ನ ತ್ಯಾಗ ಮಾಡೋದು, ಪ್ರೀತಿಗೋಸ್ಕರ ಆಸ್ತಿ ತ್ಯಾಗ ಮಾಡೋದು, ಆಮೇಲೆ ಪ್ರೀತಿಗೋಸ್ಕರ ಸ್ನೇಹಿತರುಗಳನ್ನ ತ್ಯಾಗ ಮಾಡೋದು, ಅಪ್ಪ ಅಮ್ಮನಿಗೋಸ್ಕರ ಪ್ರೀತಿನೇ ತ್ಯಾಗ ಮಾಡೋದು, ಇಲ್ಲ ಗೊತ್ತಿರೋರ್ಗೋಸ್ಕರ ಮರ್ಯಾದೆಗೋಸ್ಕರ ಹುಡುಗಿನೇ ತ್ಯಾಗ ಮಾಡೋದು. ಅದೆಲ್ಲ ಸ್ನೇಹಿತರ ತ್ಯಾಗ ಅಂದ್ರೆ ಹಾಗಂತ ಅದ್ ತ್ಯಾಗ ಅಲ್ವಾ ಸರ್? ಅದು ತ್ಯಾಗನೇ. ಅದ್ರ ಸಾಧನೆ ಅಂತ ಬಂದಾಗ ಅದೊಂದೇ ಮ್ಯಾಟರ್ ಆಗಲ್ಲ. ಪ್ರೀತಿ ಅಂತ ಬಂದಾಗ ಅಲ್ಲಿ ಬೇರೆ ಆಗುತ್ತೆ. ಸಂಪಾದನೆಯಲ್ಲಿ ತ್ಯಾಗ ಬೇರೆ, ಪ್ರೀತಿಗೋಸ್ಕರ ತ್ಯಾಗ ಮಾಡೋದ್ ಬೇರೆ. ಸಾಧನೆ ಅಂತ ಬಂದಾಗ ಸಾಧನೆಗೆ ಅಡ್ಡಿ ಬರುವಂತ ಎಷ್ಟೊಂದು ನಮ್ಗೆ ಬೇಕಿರುವಂತ ವಿಷಯಗಳಿರ್ತವೆ. ಆ ಬೇಕಿರೋ ವಿಷಯಗಳನ್ನ ಕಟ್ಟು ಮಾಡಿ ಅವಶ್ಯಕತೆಗೋಸ್ಕರ ನಾನು ಪರಿಪೂರ್ಣವಾಗಿ ತ್ಯಾಗ ಮಾಡಿ ನುಗ್ತೀನಲ್ವಾ, ಆ ತ್ಯಾಗದ ಅವಶ್ಯಕತೆ ಇದೆ ಇಲ್ಲಿ. ಸೊ ತುಂಬಾ ಜನಕ್ಕೆ ಅದ್ ಗೊತ್ತಿಲ್ಲ. ಈ ಎಕ್ಸಾಂಪಲ್ ನಾನು ಹೇಳ್ತೀನಿ. ಬೆಳಿಗ್ಗೆ ಹೊತ್ತು ಕ್ಲಾಸ್ ನಡೀತಿದೆ, ಅದಕ್ಕೋಸ್ಕರ 1 ಗಂಟೆ ನಿದ್ದೆ ತ್ಯಾಗ ಮಾಡಬೇಕು. ಆ ನಿದ್ದೆನ ತ್ಯಾಗ ಮಾಡೋದಿದೆಯಲ್ಲ, ಅದು ತ್ಯಾಗ. ಆ ನಿದ್ದೆ ತ್ಯಾಗ ಹೆಂಗ್ ಮಾಡ್ಬೇಕು? ಯಾರೋ ಎಪ್ಸೋದಲ್ಲ, ಇನ್ಯಾವುದೋ ಬಲವಂತವಾಗಿ ನೀವು ನಿದ್ದೆ ತ್ಯಾಗ ಮಾಡೋದಲ್ಲ. ಸೊ ನನ್ನ ಒಳಗಡೆಯಿಂದನೇ ಬರಬೇಕು. ಎಸ್, ಇದಕ್ಕೋಸ್ಕರ ನಾನು 1 ಅವರ್ ನಿದ್ದೆ ಕಟ್ ಮಾಡ್ತೀನಿ. ಸೊ ಒಂದಿನ ನಾನು ಆ ನಿದ್ದೆಗೆ ತಕ್ಕವಾದಂತ ಉತ್ತರ ನನ್ನ ಸಾಧನೆ ತರ್ತೀನಿ, ನನ್ ಮೇಲೆ ನನಗೆ ಹೆಮ್ಮೆ ಪಡುವಂತ ಕ್ಷಣಗಳನ್ನ ತಗೊಂಡ್ಬರ್ತೀನಿ. ಸೊ ಆ ತರದೊಂದು ತ್ಯಾಗ. ಸೊ ಈ ಸುಮಾರು ಬರುತ್ತೆ ತ್ಯಾಗ ಅನ್ನುವಂಥದ್ರಲ್ಲಿ. ಅದು ಕೌಂಟ್ಲೆಸ್, ಎಷ್ಟೊಂದು ಕೇಳುತ್ತೆ ಅದು. ಡೆಫಿನೆಟ್ ಆಗಿ ಕೇಳುತ್ತೆ, ಸಿಕ್ಕಾಬಟ್ಟೆ ಕೇಳುತ್ತೆ. ಕೆಲವೊಂದು ಟೈಮ್ ಹೋಗ್ಬೇಕು ನೀವು ಟ್ರೈನಿಂಗ್ಗೆ, ಮೀಟಿಂಗ್ ಗಳಿಗೆ. ಈಗ ನಮಗೂ ಆಗಿದೆ, ಟ್ರೈನಿಂಗ್ ಗಳಿಗೆ, ಮೀಟಿಂಗ್ ಗಳಿಗೆ, ಫಂಕ್ಷನ್ಸ್ ಹೋಗ್ಬೇಕಾದ ಟೈಮ್ ನಲ್ಲಿ ದುಡ್ಡಿರ್ಲಿಲ್ಲ. ಸೊ ದುಡ್ಡಿಲ್ಲ ಅಂತ ಮನೇಲಿ ಕೂತಿಲ್ಲ. ತುಂಬಾ ಜನಗಳಿಗೆ ಪಾಕೆಟ್ ಅಲ್ಲಿ ದುಡ್ಡಿದ್ರೆ, ಕೈಯಲ್ಲಿ ದುಡ್ಡಿದ್ರೆ ಮಾತ್ರ ಈಚೆಗೆ ಬರ್ತಾರೆ. ಸ್ನೇಹಿತರೆ ಇಲ್ಲ, ನಾನು ಯಾವಾಗ್ಲೂ ಒಂದ್ ನಂಬ್ತೀನಿ. ನಾನು ದೇವ್ರು ನಂಬ್ತೀನಿ, ಪ್ರಕೃತಿ ನಂಬ್ತೀನಿ, ಯೂನಿವರ್ಸ್ ನಂಬ್ತೀನಿ. ನನಗ್ ಬೇಕು ಅಂತ ಈಚೆಗೆ ಬಂದ್ರೆ ದೇವ್ರು ಹೆಂಗೋ ವ್ಯವಸ್ಥೆ ಮಾಡ್ಕೊಡ್ತಾರೆ. ಏನೋ ವ್ಯವಸ್ಥೆ ಮಾಡ್ಕೊಟ್ಟಿದೆ ಸ್ನೇಹಿತರೆ. ಎಷ್ಟು ಒಂದಲ್ಲ ಎರಡಲ್ಲ, ಸುಮಾರು ವರ್ಷಗಳ ಕಾಲ ನಾನು ಆತರ ಓಡಾಡಿದ್ದೀನಿ ದುಡ್ಡಿಲ್ದೆ. ಸೊ ದೇವರೇ ನಂಗೆ ಸಹಾಯ ಮಾಡಿದ್ದಾರೆ, ಯೂನಿವರ್ಸ್ ನಂಗೆ ಸಪೋರ್ಟ್ ಮಾಡಿದೆ. ಬಟ್ ದುಡ್ಡಿಲ್ಲ ಅಂತ ಯಾವತ್ತೂ ಮನೆ ಒಳಗಡೆ ಕೂತಿಲ್ಲ. ಯಾವ್ದು ಎಷ್ಟೊಂದ್ಸರಿ ಇರ್ಲಿಲ್ಲ, ಬಸ್ ಚಾರ್ಜ್ಗಳಿಗೂ ಕೂಡ ಇರಲಿಲ್ಲ. ಈಚೆ ಕಡೆಗೆ ಬಂದಾಗ, ಹೊರಗಡೆ ಬಂದಾಗ ಯಾರೋ ಡ್ರಾಪ್ ಕೊಟ್ಟಿದ್ದಾರೆ, ಇನ್ಯಾರೋ ನನಗೆ ಹೆಲ್ಪ್ ಮಾಡಿದ್ದಾರೆ, ಇನ್ಯಾರೋ ಕೂರ್ಸ್ಕೊಂಡಾಗ ನಾನು ಹೋಗ್ಬೇಕಾಗಿ ಜಾಗ ಬಿಟ್ಟಿದ್ದಾರೆ. ಎಷ್ಟೊಂದ್ ಸಲ ಆಗಿದೆ ಸ್ನೇಹಿತರೆ, ಎಷ್ಟೊಂದ್ ಸಲ ಆಗಿದೆ ಸ್ನೇಹಿತರೆ, ಖಂಡಿತ ಆಗಿದೆ. ಹಾಗಾಗಿ ಸುಮಾರು ಸಲ ತುಂಬಾ ಜನಗಳು ಎಲ್ಲಾ ಸರಿಯಾಗಿದ್ರೆ ಮಾತ್ರ ಮಾಡ್ತಾರೆ. ಇಲ್ಲ, ಎಲ್ಲಾ ಸರಿಯಾಗಿದ್ರೆ ಮಾಡುವಂತದಲ್ಲ. ಏನ್ ಸರಿ ಇದ್ರು, ಏನ್ ಸರಿ ಇಲ್ಲದೆ ಇದ್ರು ಕೂಡ ನನಗೆ ಬೇಕಿದ್ದನ್ನ ಪಡ್ಕೊಳಕ್ ನಾನು ಪ್ರಯತ್ನ ಪಡ್ತೀನಲ್ವಾ, ಅಲ್ಲಿ ಅಡ್ಡ ಬರೋದನ್ನೆಲ್ಲ ತ್ಯಾಗ ಮಾಡುವಂತದ್ದು ಅವಶ್ಯಕತೆ ಇದೆ ಸ್ನೇಹಿತರೆ. ಈಗ್ಲೂ ಕೂಡ ಈ ಮೀಟಿಂಗ್ ಎಲ್ಲ ಸ್ನೇಹಿತರುಗಳಿದ್ದಾರೆ, ಕೆಲವರು ಇದ್ದಾರೆ. ಸೊ ನನ್ಗೆ ನಮ್ಮ ಬ್ರದರ್, ಕಸಿನ್ ಬ್ರದರ್ ಯಾವಾಗ್ಲೂ ಹೇಳ್ತಿರ್ತಾರೆ, ಸೊ ಅವತ್ತಿನ ದಿನ ನಾವೆಲ್ಲ ಒಂದು ಬಿಸ್ನೆಸ್ ಶುರು ಮಾಡಿ ನಾವು ವರ್ಕ್ ಮಾಡೋ ಟೈಮ್ ನಲ್ಲಿ ಸಣ್ಣ ಪುಟ್ಟ ಎಂಟರ್ಟೈನ್ಮೆಂಟ್ ನ ತ್ಯಾಗ ಮಾಡಿದ್ವಿ. ಸಂಡೇಗಳು, ಟಿವಿಗಳು, ಮೂವಿಗಳು, ಫಿಲಂಗಳು, ಫ್ರೆಂಡ್ಸ್ ಗಳು ಎಲ್ಲರೂ ಬಿಟ್ವಿ. ಸೊ ಯಾವ ಫ್ರೆಂಡು ನನ್ನ ಜೊತೆಗೆ ಸಾಥ್ ಕೊಟ್ಟು ನಾನು ಮತ್ತೆ ಅವ್ರಿಬ್ರು ಬೆಳೆಯೋದಕ್ಕೆ ಮುಂದಕ್ಕೆ ಬರಕ್ ರೆಡಿ ಇಲ್ವೋ, ಅಂತ ಫ್ರೆಂಡ್ಶಿಪ್ ಸ್ವಲ್ಪ ದೂರ ಆದ್ವಿ. ಯಾಕಂದ್ರೆ ಫ್ರೆಂಡ್ಶಿಪ್ ಖಂಡಿತ ಇವತ್ತಿನ ಆಯ್ ಬಾಯ್ ಮಾಡ್ಕೊಂಡು ನಾಳೆ ದಿನ ಫ್ರೀ ಆದ್ಮೇಲೆ ಅವ್ರ ಜೊತೆ ಮಾತಾಡ್ಬೋದು, ಟೈಮ್ ಸ್ಪೆಂಡ್ ಮಾಡ್ಬೋದು, ಸಾರಿ ಕೇಳ್ಬೋದು, ಥ್ಯಾಂಕ್ಸ್ ಹೇಳ್ಬೋದು, ಎಲ್ಲನೂ ಮಾಡ್ಬೋದು. ಭವಿಷ್ಯನೇ ಕಳ್ಕೊಂಡ್ಬಿಟ್ರೆ, ಜೀವನ ದಾರಿನೇ ತಪ್ಪೋಗ್ಬಿಟ್ರೆ ಆಗಲ್ಲ. ಬಟ್ ಅಂತ ಎಷ್ಟೊಂದು ಎಂಟರ್ಟೈನ್ಮೆಂಟ್ ನ ಕಳ್ಕೊಬೇಕಾದ್ರೆ ಅವರೆಲ್ಲ ನಾನು ರೇಗಿಸ್ತಿದ್ರು, ಹಾಡ್ಕೊಳ್ತಿದ್ರು. ಯಾವಾಗ್ಲೂ ಅದು ಹೋಗ್ತಾನೆ 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 ಹೋಗ್ತೀನ. ಒಂದಿನ ಮನೇಲಿ ಇರಲ್ಲ, ಟೈಮ್ ಕೊಡಲ್ಲ, ಮನೆ ಜೊತೆಲಿ ಇರಲ್ಲ. ಯಾವ ಫಂಕ್ಷನ್ ಆದ್ರೂ ರಾತ್ರಿ ಮುಗಿದ್ಮೇಲೆ ಬರ್ತಾನೆ. ಯಾವ ಮನೆಗಳಲ್ಲಿ ಪ್ರೋಗ್ರಾಮ್ಗಳಾದ್ರೂ ಇವ್ನು ಬರೋದೇ ಕೊನೆಗೆ. ಇವ್ನು ನಂಬ್ಕೊಂಡ್ರೆ ಏನೂ ಆಗಲ್ಲ. ಓಕೆ ಆಯ್ತು, ನೋ ಪ್ರಾಬ್ಲಮ್, ಪರವಾಗಿಲ್ಲ ಪರವಾಗಿಲ್ಲ ಪರವಾಗಿಲ್ಲ. ಬಟ್ ಈಗ ಎಷ್ಟೊಂದ್ಸರಿ ಅವ್ರು ಹೇಳಿದ್ದಾರೆ, ಇಲ್ಲ ನೀನ್ ಆ ತರದೊಂದು ತ್ಯಾಗ ಮಾಡಿ ನಿಂತಿದ್ದಕ್ಕೆ ಇವತ್ತು ಇಲ್ಲಿ ತನಕ ಬರಕ್ ಆಯ್ತು, ಇಲ್ಲಿ ತನಕ ಬರಕ್ ಸಾಧ್ಯ. ಹೌದು ಸ್ನೇಹಿತರೆ, ಎಷ್ಟೊಂದ್ಸಲಿ ಸಣ್ಣ ಪುಟ್ಟದ್ದು ನಾವು ಕಳ್ಕೊಂಡಿಲ್ಲ ಅಂತ ಹೇಳಿದ್ರೆ ದೊಡ್ಡದನ್ನು ಪಡೆಯೋದಕ್ ಆಗಲ್ಲ. ಸೊ ಇದು ನಮ್ಗೆ ಗೊತ್ತಿರ್ಬೇಕಾಗಿದ್ದು. ನಮ್ ಚಪ್ಲಿ ಸೌದಿಲ್ಲ ಅಂತ ಹೇಳಿದ್ರೆ ಜೀವನ ಮೇಲೇಳಲ್ಲ. ಸೊ ನಮ್ಗೆ ಗೊತ್ತಿರ್ಬೇಕಾಗಿದ್ದು. ಎಷ್ಟೊಂದ್ ಸಲ ಈ ಏರಿಯಾಗಳೆಲ್ಲ ನಾವುಗಳೆಲ್ಲ ಓಡಾಡ್ಬೇಕಾದ್ರೆ ಅದಾಗಿದೆ. ಸೊ ನಿಜವಾಗ್ಲೂ ನನಗೆ ಇನ್ಸ್ಪಿರೇಷನ್ ಸ್ಟೋರಿ ಯಾವ್ದು ಅಂತ ಹೇಳಿದ್ರೆ, ಸುನಿಲ್ ಜೋಶಿ, ನಮ್ಮ ಕರ್ನಾಟಕದ ಪ್ಲೇಯರು, ಸಚಿನ್ ಜೊತೆ ಆಡಿರುವಂತ ಒಬ್ಬ ಪ್ರತಿಭಾವಂತ ಆಟಗಾರ. ಎಲ್ಲೋ ಒಂದ್ ಕಡೆ ಸಣ್ಣ ಒಂದು ಡಿಸಿಪ್ಲಿನ್ ಮಿಸ್ ಆಗಿ ಅವರು ಒಂದು ದೊಡ್ಡ ಮಟ್ಟ ಸಾಧನೆ ಮಾಡಕ್ಕಾಗಿಲ್ಲ. ಬಟ್ ಆದ್ರೆ ಹೆಸರುವಾಸಿ ಆಗಿದ್ದಾರೆ, ಒಂದು ಒಳ್ಳೆ ಸಾಧನೆ ಮಾಡಿದ್ದಾರೆ. ಆದ್ರೆ ಅವ್ರ ಸಾಧನೆ ಹಿಂದೆ ಅವರು ಒಬ್ಬ ಕ್ರಿಕೆಟರ್ ಆಗಕ್ ಮುಂಚೆ ಎಂತ ಪ್ರಯತ್ನ ಪಟ್ಟಿದ್ದಾರೆ ಅಂತ ಹೇಳಿದ್ರೆ, ಅವರು ಫ್ರಮ್ ಗದಗ್, ಅವರು ಸುನಿಲ್ ಜೋಶಿ ಅವರು ಗದಗ್ನಲ್ಲಿ ಹುಟ್ಟಿ ಬೆಳೆದಿದ್ದವರು. ಬಟ್ ಗದಗಲ್ಲಿ ಯಾವುದೇ ತರದ್ದು ಕೋಚ್ ಆಗ್ಲಿ, ಕ್ರಿಕೆಟಿಗೆ ಸಂಬಂಧಪಟ್ಟಂಗೆ ಏನು ಇರ್ಲಿಲ್ಲ. 8-9ನೇ ವಯಸ್ಸಿಗೆನೆ ಅವ್ರು ಕ್ರಿಕೆಟ್ ಆಡಬೇಕು ಅಂತ ಒಂದು ಹುಚ್ಚು ಬಂದಿದೆ ಅವ್ರಿಗೆ, ಆ ತೀವ್ರವಾದ ಬೈಕೆ ಬಂದಿದೆ. ಅಲ್ಲಿಂದ ಎಲ್ಲ ತಿಳ್ಕೊಂಡು ಹುಬ್ಳಿನಲ್ಲಿ ಕೋಚ್ ಮಾಡ್ತಾರೆ ಅಂತ ಗೊತ್ತಾಗಿದೆ. ಹುಬ್ಳಿಲಿ ಅಕಾಡೆಮಿ ಇದೆ, ಕೋಚ್ ಮಾಡ್ತಾರೆ, ಕ್ರಿಕೆಟ್ ಬಗ್ಗೆ ಹೇಳ್ಕೊಡ್ತಾರೆ ಅಂತ ಗೊತ್ತಾಗಿ ಪ್ರತಿದಿನ ರಾತ್ರಿ ಮಧ್ಯರಾತ್ರಿ 3 ಗಂಟೆಗೆ ಗದಗಿಂದ ಹುಬ್ಳಿಗ್ ಪಾಸ್ ಆಗೋ ಟ್ರೈನಿಗೆ ಬಂದು ರಾತ್ರಿ 3 ಗಂಟೆಗೆ ಗದಗಲ್ಲಿ ಹತ್ತಿ, ಅಲ್ಲಿಂದ ಬೆಳಗಿನ ಅರ್ಲಿ ಮಾರ್ನಿಂಗ್ ಹುಬ್ಳಿಗ್ ಹೋಗಿ, ಹುಬ್ಳಿನಲ್ಲಿ ಮತ್ತೆ ಪ್ರಾಕ್ಟೀಸ್ ಮುಗಿಸಿ, ಅಲ್ಲಿಂದ ಬಂದು
ಅವರು ದಿನನಿತ್ಯದ ಕೆಲ್ಸಗಳಿಗೆ ಹೋಗ್ತಿದ್ರಂತೆ ವಾಪಸ್ಸು. ಬೆಳಗ್ಗೆ 9:30 10 ಗಂಟೆ ಮೇಲೆ ಬರ್ತಿದ್ರಂತೆ. ಆತರ ಪ್ರತಿದಿನ 2-3 ಗಂಟೆ ಕೆಲ್ಸನ ಗದಗಿಂದ ಹುಬ್ಳಿ, ಗದಗಿಂದ ಹುಬ್ಳಿ, ಗದಗಿಂದ ಹುಬ್ಳಿ ಎಷ್ಟೋ ವರ್ಷಗಳ ಕಾಲ ಹಂಗ್ ಪ್ರಯತ್ನ ಪಟ್ಟಿದ್ದಾರೆ. ಪ್ರತಿದಿನ ನಾನ್ ಸ್ಟಾಪ್ ಪ್ರಾಕ್ಟೀಸು. ಯೋಚನೆ ಮಾಡಿ ನೋಡ್ರಿ, ಒಬ್ಬ ಸುನಿಲ್ ಜೋಶಿ ಸರ್ ಬಗ್ಗೆ ಮಾತಾಡ್ತಾ ಇದೀವಿ ನಾವು ಇವತ್ತು ಅಂತ ಹೇಳಿದ್ರೆ, ಯಾಕೆ ಇವತ್ತು ಮಾತಾಡ್ತಾ ಇದೀವಿ ಗೊತ್ತಾ? ಅವತ್ತು ಮಧ್ಯರಾತ್ರಿ 3 ಗಂಟೆಗೆ ಎದ್ದು ಕೂತಿದ್ರಲ್ಲ ಅವ್ರು ರೈಲ್ವೆ ಸ್ಟೇಷನ್ ಅಲ್ಲಿ ಒಬ್ರೇ, ಅದಕ್ಕೆ ಮಾತಾಡ್ತಾ ಇರುವಂತದ್ದು. ಯೋಚನೆ ಮಾಡಿ ನೋಡಿ. ಅದಕ್ಕೆ ಅವರು ಇಂಟರ್ನ್ಯಾಷನಲ್ ಲೆವೆಲ್ ಕ್ರಿಕೆಟ್ ಆಡಿದ್ದು ಇವತ್ತು ಕರ್ನಾಟಕಕ್ಕೂ ಕೂಡ ಹೆಸರು ತಂದ್ಕೊಟ್ಟಿದ್ದಾರೆ, ದೇಶಕ್ಕೂ ಕೂಡ ಹೆಸರು ತಂದ್ಕೊಟ್ಟಿದ್ದಾರೆ. ಯೋಚನೆ ಮಾಡಿ ನೋಡಿ. ಅಕಸ್ಮಾತ್ ಅವರು 3 ಗಂಟೆ ರಾತ್ರಿ ಎದ್ದೋಕೆ ರೆಡಿ ಇರ್ಲಿಲ್ಲ ಅಂದಿದ್ರೆ ಯಾರಿಗ್ರಿ ಗೊತ್ತಾಗ್ತಿತ್ತು ಜೋಶಿ ಯಾರು ಅಂತ? ಅವ್ರ ಸಾಧನೆ ಯಾರಿಗ್ ಪರಿಚಯ ಆಗ್ತಿತ್ತು? ಅವ್ರು ಯಾರಿಗ್ ಪರಿಚಯ ಆಗ್ತಿದ್ರು? ಜಸ್ಟ್ ಇಮ್ಯಾಜಿನ್ ಮಾಡಿ. ಅವತ್ತಿನ ದಿನ ಆ ನಿದ್ದೆನ ತ್ಯಾಗ ಮಾಡಿದ್ರು ಫಲನೇ ಇವತ್ತು ಅವ್ರ ಹೆಸರು, ಅವ್ರು ನಮ್ಮ ದೇಶದ ಹೆಮ್ಮೆ ಆಗಿದ್ದಾರೆ. ಹಾಗಾಗಿ ನನ್ನ ಜೀವಮಾನದಲ್ಲಿ ನಿದ್ದೆ ಇರ್ಬೋದು, ಸಣ್ಣ ಪುಟ್ಟ ಎಂಟರ್ಟೈನ್ಮೆಂಟ್ ಇರ್ಬೋದು, ಫ್ರೆಂಡ್ಸ್ ಗಳಿರ್ಬೋದು, ಆಮೇಲೆ ಇನ್ನೊಂದು ನಾನೇ ನೋಡ್ತಾ ಇರ್ತೀನಿ ದಿನನಿತ್ಯ ಯಾರಿಗೂ ವೈಯಕ್ತಿಕವಾಗಿ ಹೇಳುವಂತದಲ್ಲ, ನಾನು ಗಮನಿಸುವಂತದ್ದು, ಸುತ್ತಮುತ್ತ ಗಮನಿಸ್ತಿರ್ತೀನಿ. ಹಂಗಂತ ಅವ್ರು ನನ್ ಕೆಟ್ಟವ್ರು ಅಂತ ಹೇಳಿ ಅವಾಗ್ಲೇ ಹೇಳನಲ್ಲ, ಅವ್ರು ಕಳ್ರು ಅಂತ ಹೇಳಲ್ಲ, ಕಳ್ತನ ಮಾಡಿದ್ರು ಅಂತ ಹೇಳ್ತಿದೀನಿ. ಕಳ್ತನ ಮಾಡಿದ ತಕ್ಷಣ ಅವ್ರು ಯಾಕೆ ಮಾಡಿದ್ರು ಗೊತ್ತಿಲ್ಲ, ಅದ್ರ ಬ್ಯಾಕ್ ಗ್ರೌಂಡ್ ನನಗೆ ಗೊತ್ತಿಲ್ಲ. ಅದೇ ತರ ಇವತ್ತು ಹೇಳ್ತೀನಿ. ಈಗ ನಮ್ಮಲ್ಲಿ ಕೆಲವೊಬ್ರು ಮೊನ್ನೆ ಒಂದು ಬಹಳ ಇಂಪಾರ್ಟೆಂಟ್ ಒಂದು ಸ್ವತಃ ಸ್ವಂತ ಮಗಳು ಮದುವೆ ಇದೆ. ಮದ್ವೆ ಲಾಸ್ಟ್ ಮಂತ್ ನಾವು ಮಾರ್ನಿಂಗ್ ಕ್ಲಾಸ್ ಸ್ಟಾರ್ಟ್ ಮಾಡಿದ್ವಿ. ಅವ್ರು ಹೇಳಿದ್ರು, ಸರ್ ಮದ್ವೆ ಹಿಂದಿನ ದಿನ ಮತ್ತೆ ಅವತ್ತಿನ ದಿನ ನಾನು ವಿಡಿಯೋ ಆನ್ ಮಾಡಕ್ಕಾಗಲ್ಲ ಸರ್, ನಂಗೆ ದಯವಿಟ್ಟು ಪರ್ಮಿಷನ್ ಕೊಡಿ, ಮಿಕ್ಕಿದ ದಿನ ವಿಡಿಯೋ ಆನ್ ಮಾಡ್ತೀನಿ ಅಂತ. ಎಷ್ಟ್ ಜನ ಕೇಳಿದ್ರು ಅವರು ಅಂದ್ರೆ, ಇಲ್ಲಿದ್ದಾರೆ ಮೀಟಿಂಗ್ ಅಲ್ಲಿ ಇದ್ದಾರೆ ಮೇಡಮ್ ಅವರು. ಅವ್ರು ಕೇಳಿದ್ದು ಮಗಳು ಮದ್ವೆ ನಾನು ಆಬ್ಸೆಂಟ್ ಆಗ್ತೀನಿ ಅಂತ ಹೇಳಿಲ್ಲ ಅವರು, ವಿಡಿಯೋ ಆನ್ ಮಾಡಕ್ ಆಗಲ್ಲ ಸಾರ್ ಅಂತ ಪರ್ಮಿಷನ್ ಕೇಳಿದ್ರು. ಗ್ರೇಟ್ ಅನಿಸ್ತು. ಖಂಡಿತ ಈ ತರದೊಂದು ಸಣ್ಣ ಪುಟ್ಟ ತ್ಯಾಗಗಳು ಹಂಗಂತ ಅದ್ ಮಾತ್ರ ಸರಿ ಅಂತ ನಾನು ಹೇಳ್ತಿಲ್ಲ. ಅಂದ್ರೆ ಅವರು ಅಟೆಂಡ್ ಆಗಿದ್ದಾರೆ, ಕಂಟಿನ್ಯೂ ಮಾಡ್ತಿದ್ದಾರೆ. ಬಟ್ ಆ ತರದೊಂದು ತ್ಯಾಗಕ್ಕೂ ಕೂಡ ರೆಡಿ ಆದ್ರು. ಬಟ್ ಅದೇ ತರ ಇನ್ನೊಂದಷ್ಟು ಜನಗಳನ್ನ ನಾನು ಗಮನಿಸಿದೀನಿ. ಅವ್ರ ಮನೆದಲ್ಲ, ರಿಲೇಷನ್ ಮದುವೆ. ಸರ್ ಈ ವಾರ ನಮ್ಗೆ ನಮ್ದು ಒಂದ್ ವಾರ ನಾನು ಊರಲ್ಲಿರೋ ಸರ್, ನಮ್ ರಿಲೇಷನ್ ಮದುವೆ, ಹಂಗಾಗಿ ಈ ತಿಂಗಳು ನಾನು ಮಾರ್ನಿಂಗ್ ಕ್ಲಾಸ್ ಅಟೆಂಡ್ ಮಾಡಲ್ಲ, ನೆಕ್ಸ್ಟ್ ಮಂತ್ ಇಂದ ಆದ್ರೆ ಅಟೆಂಡ್ ಮಾಡ್ತೀನಿ ಅಂತಂದ್ರು. ಅಂದ್ರೆ ತಪ್ಪು ನಾನು ಹೇಳಲ್ಲ. ಯೋಚನೆ ಮಾಡಿ ನೋಡಿ, ದೂರದ ಸಂಬಂಧಿಕರು ಮದುವೆಗೆ ಒಂದ್ ವಾರ ನಾನು ಅಲ್ಲಿರ್ಬೇಕು, ಒಂದ್ ವಾರ ಆ ಮದುವೆನಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೇಕು ಅನ್ನೋದಕ್ಕೋಸ್ಕರ ಮಾರ್ನಿಂಗ್ ಕ್ಲಾಸ್ನೇ ಬೇಡ ಅನ್ನುವಂತ ಒಂದ್ ಕಡೆ ಇದ್ರೆ, ಸ್ವತಃ ಸ್ವಂತ ಮಗಳು ಮದ್ವೆ ಆಗ್ತಾ ಇದ್ರು ಕೂಡ, ಆ ಮದ್ವೆ ಇದ್ರೂ ಕೂಡ ನಾನು ವಿಡಿಯೋ ಆನ್ ಮಾಡಕ್ ಆಗದೆ ಇದ್ರು ಅಟೆಂಡ್ ಮಾಡ್ತೀನಿ ಅನ್ನುವಂತ ಮನಸ್ಥಿತಿ ಇದೆ. ಸೊ ಈ ಡಿಫ್ರೆನ್ಸ್ ನೋಡಿ ಹೆಂಗಿದೆ. ಹಾಗಾದ್ರೆ ಸರಿ ತಪ್ಪು ನಾನು ಹೇಳ್ತಿಲ್ಲ, ವ್ಯಕ್ತಿತ್ವಗಳ ಒಂದು ವ್ಯತ್ಯಾಸದ ಬಗ್ಗೆ ನಾನು ಅರ್ಥ ಮಾಡಿಸ್ತಾ ಇದ್ದೀನಿ. ಬಟ್ ಯಾರು ಪರ್ಸನಲ್ ಆಗಿ ತಗೋಬೇಡಿ ಇದನ್ನ. ರೈಟ್. ಅದೊಂದೇ ಕಾರಣಕ್ಕೆ ಬೆಳೆದು ಬಿಡ್ತಾರೆ ಅಂತ ನಾನು ಹೇಳಲ್ಲ, ಇನ್ನು ತುಂಬಾ ರಿಕ್ವೈರ್ಮೆಂಟ್ ಇರುತ್ತೆ, ಅದ್ ಖಂಡಿತ ಮಾಡ್ರೆ ಬೆಳಿತಾರೆ. ಸೊ ಈ ತರ ಜೀವನದಲ್ಲಿ ಪರಿಪೂರ್ಣವಾದ ತ್ಯಾಗದ ಅವಶ್ಯಕತೆ ಇದೆ, ನಾವು ಮೇಲ್ ಬರಬೇಕು ಅಂತ ಸ್ನೇಹಿತರೆ. ಸೊ ಇಂಥ ವಿಷಯಗಳನ್ನ ಇಟ್ಕೊಂಡು ನಾವು ಮುಂದುವರೆದ್ರೆ ಖಂಡಿತ ಮೇಲ್ ಬರ್ತೀವಿ. ಹಾಗಾಗಿ ಜಗತ್ನಲ್ಲಿ ಎಲ್ಲವೂ ಇದೆ, ಜಗತ್ತಲ್ಲಿ ವಿಶ್ವದಲ್ಲಿ ಎಲ್ಲವೂ ಇದೆ. ದೇವರು ಜಗತ್ತನ್ನ ಸರಿಯಾಗಿ ಸೃಷ್ಟಿ ಮಾಡಿದ್ದಾರೆ. ನಾವು ಸರಿಯಾದ ಜಾಗದಲ್ಲಿ ಇದೀವಿ. ಸರಿಯಾದ ಜಾಗ, ಸರಿಯಾದಂತ ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ ಎಲ್ಲರೂ ಇದ್ದಾರೆ. ಎಲ್ಲವೂ ಕರೆಕ್ಟ್ ಆಗಿದೆ. ಊರು, ದೇಶ, ರಾಜ್ಯ, ಬೀದಿ, ಮನೆ ಎಲ್ಲವೂ ಸೂಪರ್ ಆಗಿದೆ. ಈಗ ಅದನ್ನೆಲ್ಲ ಸರಿಯಾದ ಬಳಸ್ಕೊಂಡು ಮುಂದುವರಿಬೇಕಾದಂತ ಒಂದು ವ್ಯಕ್ತಿತ್ವ ನಂದಾಗ್ಬೇಕು. ತೀವ್ರವಾದಂತ ಬಯಕೆ, ಕಠಿಣವಾದಂತ ಒಂದು ಪರಿಶ್ರಮಕ್ಕೆ ಸಿದ್ಧತೆ, ಪರಿಪೂರ್ಣವಾದ ತ್ಯಾಗಕ್ಕೆ ನಾನು ರೆಡಿ ಆದ್ರೆ ಮಾತ್ರ ಸಾಧ್ಯ ಮಾಡಕ್ ಸಾಧ್ಯ ಆಗತ್ತೆ ಸ್ನೇಹಿತರೆ. ಇಲ್ಲ ಅಂದ್ರೆ ಖಂಡಿತ ಆಗ್ತಿರ್ಲಿಲ್ಲ. ಎಲ್ಲಾರು ಹಾಗೇನೆ. ಸೊ ಹಾಗಾಗಿ ಇಂಥವೆಲ್ಲ ಬರ್ಬೇಕು ಅಂತ ಹೇಳಿದ್ರೆ, ಈ ತರ ನೀವು ಮಾಡ್ಬೇಕು ಅಂತ ಹೇಳಿದ್ರೆ, ಅದಕ್ಕೆ ಸಂಬಂಧಪಟ್ಟಂತ ಒಂದು ಸ್ಟ್ರೆಚರ್ ಗಳನ್ನ ರೆಡಿ ಮಾಡ್ಕೊಳ್ಳಿ. ಸೊ ವಿಡಿಯೋಸ್ ಗಳನ್ನ ನೋಡ್ತಾ ಬನ್ನಿ, ಅಥವಾ ಬುಕ್ಸ್ ಗಳನ್ನ ಓದ್ತಾ ಬನ್ನಿ, ಅಥವಾ ಈ ರೂಟ್ ಅಲ್ಲಿರುವಂತ ವ್ಯಕ್ತಿಗಳ ಸಂಪರ್ಕದಲ್ಲಿ, ಅವರ ಸಹವಾಸದಲ್ಲಿ, ಅವರ ಒಂದು ಜೊತೆನಲ್ಲಿ ಒಡನಾಟ ಇಟ್ಕೊಳ್ಳುವಂತದ್ದು, ಸಾಧಿಸಿರುವಂತ ಅವ್ರ ಒಡನಾಟ, ಪಾಸಿಟಿವ್ ರೀತಿಯಲ್ಲಿ ಒಡನಾಟ ಬಹಳ ಮುಖ್ಯ ಆಗತ್ತೆ. ಬೇರೆ ನೆಗೆಟಿವ್ ಆದಂತ ರೀತಿಯಲ್ಲಿ ಒಡನಾಟ ಇಟ್ಕೋಬಾರ್ದು. ಪಾಸಿಟಿವ್ ಆದಂತ ಟ್ರಾನ್ಸ್ಪರೆನ್ಸಿ, ಪಾರದರ್ಶಕತೆ ಇರುವಂತ ಒಂದು ಬಾಂಡಿಂಗ್ ನಾವು ಡೆವಲಪ್ಮೆಂಟ್ ಮಾಡ್ಕೋಬೇಕಾಗತ್ತೆ. ಆ ತರ ಇಟ್ಕೊಂಡು ನಾವು ಮುಂದುವರೆದ್ರೆ ಮಾತ್ರ ಗೆಲ್ಲಕ್ ಸಾಧ್ಯ ಆಗತ್ತೆ. ಸೊ ಹಾಗಾಗಿ ಇದು ನನ್ನ ಇವತ್ತಿನ ಈ ವಿಷಯ ಆಗಿತ್ತು. ಸೊ ನಿಮ್ಮೆಲ್ಲರ ಮತ್ತೆ ನಮ್ ಜೊತೆಗಿರುವಂತವರ ಪ್ರತಿಯೊಬ್ಬರ ಯಶಸ್ಸಿಗೆ ಸಪೋರ್ಟ್ ಆಗುವಂತ, ನಾನು ಅರ್ಥಕೊಂಡಂತ, ನಾನು ಕಂಡ್ಕೊಂಡು ನನ್ನೊಳಗಡೆ ಒಂದಷ್ಟು ಬದಲಾವಣೆಗಳ ತಗೊಂಡ್ ಬರ್ತಾ ಇರುವಂತ, ಅಥವಾ ಆಲ್ರೆಡಿ ತಂದಿರುವಂತ, ಮುಂದಕ್ಕೂ ತರಬೇಕಾದಂತ ವಿಷಯಗಳ ಬಗ್ಗೆ ಚರ್ಚೆ ಮಾಡ್ಬೇಕು ಅಂತೇಳಿ ಇಷ್ಟೆಲ್ಲ ಡಿಸ್ಕಷನ್ ಆಗಿದೆ. ಸೊ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು. ಸೊ ಇದು ನನ್ನ ಇವತ್ತಿನ ವಿಷಯ ಆಗಿತ್ತು. ಹಂಗಾಗಿ ಎಲ್ಲ ಇದೆ ಆದ್ರೂ ಏನು ಇಲ್ಲ ಅನ್ನುವಂತ ಒಂದು ಟಾಪಿಕ್ ನ ನನ್ ಮನ್ಸಿಗೆ ಬಹಳ ಇಷ್ಟ ಆಯ್ತು. ಕರೆಕ್ಟ್ ಅಲ್ವಾ? ಜಗತ್ನಲ್ಲಿ ಎಲ್ಲ ಇದೆ ಆದ್ರೂ ಕೂಡ ಏನು ಇಲ್ದಂಗೆ ಬದುಕ್ತಿದೀವಿ ನಾವು. ಹಂಗಾಗ್ಬಾರ್ದು. ಎಲ್ಲ ಇರೋದು ನನ್ನೊಳಗಡೆ ಇರ್ಬೇಕು, ಎಲ್ಲಾದ್ರೂ ಮಧ್ಯದಲ್ಲಿ ನಾನು ಇರ್ಬೇಕು. ನನ್ಗೆ ಆ ಖುಷಿ, ಸಂತೋಷ, ಉತ್ಸಾಹದಿಂದ ನಾನು ಜೀವನ ಮಾಡಬೇಕು ಅನ್ನುವಂತ ನಿರ್ಧಾರದ ಮೇಲೆ ಸೊ ಇದನ್ನ ಈಗ ತಲುಪ್ಸಕ್ ಸಾಧ್ಯ ಆಗಿದೆ. ಸೊ ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಕೂಡ ಶುಭವಾಗ್ಲಿ. ಇಷ್ಟೇ ಹೇಳ್ತಾ ಇವತ್ತಿನ ಒಂದು ಪ್ರೋಗ್ರಾಮ್ ನ ಕಂಟಿನ್ಯೂ ಮಾಡೋದಕ್ಕೆ ಸೊ MC ಆಫ್ ದ ಡೇ ನಮ್ಮ ಅಮರ್ ಸರ್ ಅನ್ನ ವೆಲ್ಕಮ್ ಮಾಡ್ತಾ ಇದೀನಿ. ಥ್ಯಾಂಕ್ ಯು ಅಂಡ್ ವೆಲ್ಕಮ್ ಅಮರ್. ಥ್ಯಾಂಕ್ ಯು ಸೋ ಮಚ್.
ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಸ್ಟಾರ್ಟಿಂಗು ಆ ಟೈಟ್ಲ್ ನೋಡಿದಾಗ ನನ್ಗನ್ಸಿದೆ ಹೆಂಗೇನೆ ಅಂದ್ರೆ ನಮ್ ಲೈಫ್ ಸ್ಟೈಲ್ ಹೆಂಗಿದ್ಯೋ ಅದ್ರ ಪ್ರಕಾರ ನೋಡಕ್ ಹೋದಾಗ ಎಲ್ಲ ಇದ್ದು ಏನು ಇಲ್ಲದ ನಾವ್ ಹಂಗೆ ಅನ್ನೋ ತರ ಫೀಲ್ ಇತ್ತು. ಅಂದ್ರೆ ಎಲ್ಲ ಇದೆ ಏನು ಇಲ್ಲ. ಅಂದ್ರೆ ಅದು ನೋಡೋ ದೃಷ್ಟಿಕೋನ ಹೆಂಗೆ ಅಂತ ಹೇಳಿದ್ರೆ ನೀವ್ ಹೇಳಿದ್ಮೇಲೆ ಅದು ಇನ್ ಡೀಪ್ ಆಗಿ ಅರ್ಥ ಆಗ್ತಾ ಹೋಯ್ತು. ಅದಕ್ಕಿಂತ ಮುಂಚೆ ನಮ್ಮ ಹತ್ರ ಎಲ್ಲ ಐತೆ ಆದ್ರೂ ನಾವ್ ಏನು ಇಲ್ಲ ಕಸ್ತೂರಿ ನಿವಾಸದ ವಂಶ ಈ ತರ ಎಲ್ಲ ಏನೇನೋ ಥಿಂಕಿಂಗ್ ಗಳು ಬರ್ತಾ ಇರತ್ತೆ. ಬಟ್ ನಿಜವಾಗ್ಲೂ ಸರ್ ಇವತ್ತಿನ ಸೆಷನ್ ನನ್ ಪರ್ಸನಲಿ ಹೆಂಗ ಅನ್ನಿಸ್ತಿದೆ ಅಂತ ಹೇಳಿದ್ರೆ ಸ್ಟಾರ್ಟಿಂಗ್ ಅಲ್ಲಿ ಕೊಟ್ಟಂತ ಒಂದಷ್ಟು ಎಕ್ಸಾಂಪಲ್ಸ್ ತಮಾಷೆ ಆಗಿತ್ತು. ಅಂದ್ರೆ ನೀವು ಆ ಕಳ್ತನ ಮಾಡಿದ ಎಕ್ಸಾಂಪಲ್ ಕೊಟ್ಟಿದ್ದಕ್ಕೂನು ಮೆಕ್ಯಾನಿಕ್ ಎಕ್ಸಾಂಪಲ್ ಕೊಟ್ಟಾಗ ನಾನು ಎಷ್ಟು ನಕ್ಕಿದ್ದೀನಿ ಅಂತ ಹೇಳಿದ್ರೆ ಸಖತ್ ಎಂಜಾಯ್ ಮಾಡಿದೆ. ಬಟ್ ಹೋಗ್ತಾ ಹೋಗ್ತಾ ಸೆಷನ್ ಅಷ್ಟೇ ಅದು ಹೆಂಗೆ ಅಂತ ಅದು ತುಂಬಾ ತೂಕವಾಗಿ ಹೋಯ್ತು. ಮೋಸ್ಟ್ಲಿ ಇದು ಕನ್ಕ್ಲೂಷನ್ ಕೊಡೋದೇ ಕಷ್ಟ ಆಗತ್ತೆ. ಈ ಟಿಪ್ಪಣಿ ಬರೆಯೋದು ಅಂತ ಹೇಳ್ತಾರಲ್ಲ, ನೀವು ಕೊಟ್ಟಂತ ಒಂದೊಂದು ಪಾಯಿಂಟ್ ಮೇಲೂನು ಇವಾಗ ಸಪೋಸ್ ಏನಾದ್ರು ಮಾತಾಡಕ್ ಬಿಟ್ರೆ ಅದೇ ಒಂದು ಟ್ರೈನಿಂಗ್ ಆಗ್ಬಿಡುತ್ತೆ. ಸೊ ನೀವು ಕೊಟ್ಟಿರೋಂತ ಟ್ರೈನಿಂಗ್ ನ ಫ್ಲೇವರ್ ಅಥವಾ ಆ ಫ್ರೇಗ್ರೆನ್ಸ್ ಆ ಘಮ ಹಾಗೇ ಇರ್ಲಿ. ಸೊ ಫೀಡ್ಬ್ಯಾಕ್ ಯಾರಾದ್ರು ತಗೋಬೇಕು ಅಂತ ಅನಿಸ್ತಾ ಇದೆ. ಸೊ ಯಾರು ಒಬ್ರಿಗೆ ಚಾನ್ಸ್ ಲಾಸ್ಟ್ ಅಲ್ಲಿ ಯಾರಾದ್ರೂ ಒಬ್ರು ನಿಮ್ಗೆ ಏನ್ ಅನಿಸ್ತು ಅಂತ ಹೇಳಿ. ಇನ್ ಕೇಸ್ ಯಾರು ಹೇಳಿಲ್ವಾ ತೊಂದರೆ ಇಲ್ಲ. ಇದು ಯಾಕೆ ಹಿಂಗ್ ಹೇಳ್ತಿದೀನಿ ಅಂದ್ರೆ ಯಾರಿಗೂ ಹರ್ಟ್ ಮಾಡಕ್ಕೆ ಅಂತಲ್ಲ. ಬಟ್ ಆ ಕ್ಲೋಸಿಂಗ್ ಅಲ್ಲಿ ಒಂದು ಫೀಲ್ ಬಂದಿದೆಯಲ್ಲ, ಆ ಫೀಲ್ ಆ ವೈಬ್ರೇಷನ್ ಇಲ್ಲ ಒಂದ್ ಕಡೆ ತಮಾಷೆಗೆ ತಗೊಂಡು ಹೋಗಿದ್ದು ಕಡೆ ನಮ್ ವಾಸ್ತವ ಹೆಂಗಿದೆ ಅಂತಂದ್ರೆ ಅದು ಒಂಥರ ಕಹಿ ಸತ್ಯ. ಎಷ್ಟೋ ವಿಚಾರಗಳನ್ನ ನಮಗ್ ನಾವೇ ಎಕ್ಸ್ಕ್ಯೂಸ್ ಗಳು ಕೊಟ್ಕೊಂಡು ನಾವೇ ಪುಟ್ಟು ಸರ್ ಹೇಳಿರೋ ಅಷ್ಟು ವಿಚಾರದಲ್ಲೂ ಬೇರೆ ಯಾರು ಅಲ್ಲ ನಮ್ ಸುತ್ತಮುತ್ತರಲ್ಲಿ ನಾನೇ ಮಾತಾಡಿರೋಂತ ವಿಚಾರಗಳೇ. ದುಡ್ಡು ಇಲ್ದಿದಾಗ ಅಯ್ಯೋ ದುಡ್ಡು ಯಾರ್ ಬೇಕಾದ್ರೂ ಸಂಪಾದನೆ ಮಾಡ್ತಾರೆ. ಅದು ತುಂಬಾ ಒಂದು ಸರ್ ನನ್ನ ಪಾಲಿಗೆ ಇದೊಂದು ವಿಶಿಷ್ಟವಾದಂತ ಸೆಷನ್ ಆಗಿತ್ತು ಸರ್. ಇದನ್ನ ಅಟೆಂಡ್ ಆಗಿರೋದಕ್ಕೆ ನಾನು ಹಾರ್ಟ್ಲಿ ಥ್ಯಾಂಕ್ಸ್ ಹೇಳ್ತಾ ಇದೀನಿ ನಿಮ್ಗೆ. ಅಂಡ್ ಸಂತೋಷ್ ಸರ್ ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಸಂತೋಷ್ ಸರ್ ಅನ್ಮಿಟ್ ಕೊಟ್ಟಿದ್ದೀನಿ. ಥ್ಯಾಂಕ್ ಯು. ಗುಡ್ ಮಾರ್ನಿಂಗ್ ಮನಿ ಸರ್. ಆಕ್ಚುಲಿ ಲಾಸ್ಟ್ ಒಂದು 3 ಸೆಕ್ಷನ್ ಆಕ್ಚುಲಿ ಇಷ್ಟು ನೀಟಾಗಿ ಕೂತ್ಕೊಂಡು ಅಟೆಂಡ್ ಮಾಡಕ್ ಆಗ್ಲಿಲ್ಲ, ಕಾರಣಾಂತರ ಒಂದು ಫೀಲ್ಡ್ ವರ್ಕ್ ಇಂದ. ಬಟ್ ಇವತ್ತು 100% ವಿತ್ ಪ್ರೆಸೆನ್ಸ್ ಅಲ್ಲಿ ಈ ಒಂದು ಸೆಷನ್ ಅಟೆಂಡ್ ಮಾಡಿದೀನಿ. ತುಂಬಾ ಖುಷಿ ಆಗ್ತಾ ಇದೆ. ಸರ್ ಆಕ್ಚುಲಿ ಹೇಳಂತ ವಿಚಾರ ಎಲ್ಲ ಇದೆ ಏನು ಇಲ್ಲ ಅನ್ನೋ ಒಂದು ವಿಚಾರ ಇಟ್ಕೊಂಡು ಎಲ್ಲ ಇದೆ ಏನು ಇಲ್ಲ ಜೊತೆಗೆ ಏನ್ ಮಾಡ್ಬೇಕು ಅನ್ನೋದನ್ನ ಒಂದೊಂದು ಪಾಯಿಂಟ್ ಸಹ ಕ್ಲಿಯರ್ ಆಗಿ ಅರ್ಥ ಮಾಡ್ಸಿ. ಅಂದ್ರೆ ನಮ್ಮಲ್ಲಿ ಕೆಪಾಸಿಟಿ ಏನಿದೆ, ನಮ್ಮಲ್ಲಿ ಪ್ಲಸ್ ಇದೆ ಮೈನಸ್ ಏನಿದೆ, ನಾವೇನ್ ಅಪ್ಡೇಟ್ ಮಾಡ್ಕೊಬೇಕು ಅನ್ನೋದನ್ನ ತುಂಬಾ ವಿಚಾರನ ಡೀಪ್ ಆಗಿ ಹೇಳಿದ್ದಾರೆ. ಬಟ್ ಇದು ನಾನು ಕೆಲವು 1 ನಿಮಿಷದಲ್ಲಿ 2 ನಿಮಿಷ ಹೇಳಕ್ ಸಾಧ್ಯನೇ ಇಲ್ಲ. ಯಾಕಂದ್ರೆ ವಿಚಾರ ಅಷ್ಟು ಮ್ಯಾಟರ್ ದೊಡ್ಡದಾಗಿದೆ. ಬಟ್ ಪ್ರತಿಯೊಂದು ವಿಚಾರನ ನಾವು ಸೂಕ್ಷ್ಮವಾಗಿ ಗಮನಿಸ್ತು ಅಂತಂದ್ರೆ ಡೆಫಿನೆಟ್ಲಿ ನಾವು ಏನ್ ಅನ್ಕೊಂಡಿದೀವಿ ಅದನ್ನ ಸಾಧನೆ ಮಾಡೋದು ಅಂತ ನಾನು ಅರ್ತ್ಕೊಂಡಿದೀನಿ. ತುಂಬಾ ವಿಚಾರ ಇದೆ. ಪ್ರತಿಯೊಬ್ಬರದು ಸ್ಯಾಕ್ರಿಫೈಸ್ ಜೊತೆಗೆ ಅವರ ಒಂದು ಡೆಡಿಕೇಶನ್. ಕೆಲವು ಹೇಳ್ತಾ ಇದ್ರು ವಿನ್ನರ್ಸ್ ಯಾರೆಲ್ಲ ವಿನ್ ಆಗಿದ್ದಾರೆ, ಅವರ ಒಂದು ಬರ್ನಿಂಗ್ ಡಿಸೈರ್ ಯಾವ ರೀತಿ ಇದೆ, ಜೊತೆಗೆ ಅವ್ರ ಛಲ ಯಾವ ರೀತಿ ಇದೆ, ನಾವ್ ಯಾವ ಮಟ್ಟಿಗೆ ಇದೀವಿ, ನಮ್ಮಲ್ಲೂ ಆ ಛಲ ಇದೆ, ನಾವು ಅದನ್ನ ಯೂಸ್ ಮಾಡ್ಕೋತೀವ, ಎಲ್ಲಿ ವೇಸ್ಟ್ ಆಗ್ತಾ ಇದೆ ಅನ್ನೋದನ್ನ ತುಂಬಾ ಅಚ್ಚುಕಟ್ಟಾಗಿ ತಿಳಿಸ್ಕೊಟ್ಟೆ. ಥ್ಯಾಂಕ್ ಯು ಸೋ ಮಚ್ ಸರ್. ಜೊತೆಗೆ ಇದ್ರಲ್ಲಿ ನಾನು ಏನ್ ತಿಳ್ಕೊಂಡೆ ಅಂತಂದ್ರೆ, ನಾನ್ ಇಲ್ಲಲ್ಲಿ ನನ್ನ ಮೈನಸ್ ಪಾಯಿಂಟ್ ಇದೆ, ನಾನು ಎಲ್ಲೆಲ್ಲಿ ನನ್ನ ಒಂದು ವಿಚಾರಗಳನ್ನ ಎಲ್ಲಿ ವೇಸ್ಟೇಜ್ ಮಾಡ್ತಾ ಇದೀನಿ, ಎಲ್ಲಿ ಕಲಿಯೋದಕ್ಕೆ ಆಗ್ಬೋದು ಅಂದ್ರೆ ಪ್ರಯತ್ನ ಪಡೋದು ಎಲ್ಲಿ ವೀಕ್ ಇದೀನೋ ಅದನ್ನ ಅಪ್ಗ್ರೇಡ್ ಮಾಡ್ಕೊಂಡು ಹೋಗ್ತು ಅಂದ್ರೆ ಡೆಫಿನೆಟ್ಲಿ ಇವತ್ತಿನ ಸೆಕ್ಷನ್ಗೆ ಒಂದು ಸಾಕ್ಷಿ ಆಗುತ್ತೆ. ಅದಕ್ಕೆ ಒಂದು ಉದಾಹರಣೆ ಸಮೇತ ನಾವು ಬೇರೆಯವ್ರಿಗೆ ಮಾಡ್ಬೋದು. ತುಂಬಾ ಖುಷಿ ಆಯ್ತು ಸರ್. ಕೆಲವು ವಿಚಾರಗಳನ್ನ ಬರ್ಕೊಳ್ಳೋದಕ್ಕೆ ತಿಳ್ಕೊಳ್ಳೋದಕ್ಕೆ ಯೂಸ್ ಆಯ್ತು. ಇಂತ ಒಂದು ಗ್ರೇಟೆಸ್ಟ್ ಸೆಕ್ಷನ್ ನ ಪ್ರತಿ ವಾರ ಎಷ್ಟೇ ಬಿಸಿ ಇದ್ರು ನಮಗೋಸ್ಕರ ಒಂದು 1 hour 1.5 hour ಟೈಮ್ ನ ನಮಗೋಸ್ಕರ ಸ್ಪೆಂಡ್ ಮಾಡ್ತಾ ಸದಾ ನಮ್ ಬೆನ್ನೆಲುಬಾಗಿರಂತ ಪುಟ್ಟು ಸರ್ ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ನೀವು ಸಹ ಕೆಲವು ವಿಚಾರಗಳನ್ನ ಸ್ಟಾರ್ಟಿಂಗ್ ಇನಿಷಿಯೇಟಿವ್ ಅಲ್ಲಿ ನಮ್ಮನ್ನ ಮೈಂಡ್ ಓಪನ್ ಮಾಡಿ ತಗೊಂಡಿದ್ದು ತುಂಬಾ ಎಕ್ಸ್ಟ್ರಾರ್ಡಿನರಿ ಇತ್ತು. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಒಬ್ರಿಗೆ ಮಾತ್ರ ಶೇರಿಂಗ್ ಅಂತ ಹೇಳಿದೆ, ಇನ್ನೊಬ್ರಿಗೆ ಒಂದು ವೈಲ್ಡ್ ಕಾರ್ಡ್ ಎಂಟ್ರಿ ತರ ಒಬ್ಬ ಸ್ಪೆಷಲ್ ಪರ್ಸನ್ ಸಿಕ್ಕಿದೆ. ರಾಧಿಕಾ KR ಅಂತ ಇದೆ ಮ್ಯಾಮ್, ನಿಮ್ದು ಅನ್ಮ್ಯೂಟ್ ಕೊಟ್ಟಿದ್ದೀನಿ. ನಮಸ್ತೆ ಸರ್. ಹಾ ಮೇಡಮ್ ನಮಸ್ತೆ, ಗುಡ್ ಮಾರ್ನಿಂಗ್. ಮಾಡೋದು ಥ್ಯಾಂಕ್ ಯು. ತುಂಬಾ ಚೆನ್ನಾಗಿ ಎಕ್ಸ್ಪ್ಲನೇಷನ್ ಮಾಡಿದ್ರು. ಈಗ ನಾವ್ ಅನ್ಕೊಂತೀವಿ ಯಾರೋ ಬೆಳೀತಿದ್ದಾರೆ ಅಂದ್ರೆ ತುಂಬಾ ಸಪೋರ್ಟಿವ್ನೆಸ್ ಇದೆ, ಅವ್ರು ಬೆಳೀತಿದ್ದಾರೆ, ಅವ್ರ ಮನೆ ಫೀಲ್ಡ್ ಬ್ಯಾಕ್ ಚೆನ್ನಾಗಿದೆ ಅನ್ನೋ ಕಾರಣಕ್ಕೆ ಅವ್ರು ಬೆಳೀತಿದ್ದಾರೆ ಅಂತ ನಾವ್ ಅಂತೀವಿ. ಅವ್ರು ಬೆಳೆಯೋದು ಅವ್ರ ಥಿಂಕಿಂಗ್ ಇಂದ, ಅವರ ಬುದ್ಧಿಯಿಂದ. ನಾವ್ ಅನ್ಕೋತೀವಿ ಅಯ್ಯೋ ಏನ್ ಕೆಲಸ ಮಾಡ್ಬೇಕು ಅಂದ್ರೆ ನಮ್ಮಲ್ಲಿರೋ ಲೇಜಿನೆಸ್, ಅಯ್ಯೋ ಅಲ್ಲಿ ಹೋಗ್ಬೇಕಾ, ಅವ್ರ ಹಂಗಂತಾರೆ ಇವ್ರು ಹಿಂಗಂತಾರೆ ಅನ್ನೋದನ್ನ ಅವ್ರ ಮೈಂಡ್ ಇಂದ ತೆಗಿತಾರೆ. ಬಟ್ ಮೈಂಡ್ ಹಾಕೊಂತೀವಿ ಅಯ್ಯೋ ಯಾವ್ರೇನ್ ಅನ್ಕೊಂಡ್ಬಿಡ್ತಾರೋ ಇವ್ರೇನ್ ಅನ್ಕೊಂಡ್ಬಿಡ್ತಾರೋ ಅಂತ ಅನ್ನೋದನ್ನ ಫಸ್ಟ್ ನಾವು ಮೈಂಡ್ ಇಂದ ತೆಗೆದ್ರೆ ನಾವ್ ಯಾವ್ದೇ ಮಟ್ಟಕ್ ಬೇಕಾದ್ರೂ ಹೋಗಿ ಬೆಳಿಬಹುದು ಅಂತ ಅನ್ನೋದನ್ನ ತುಂಬಾ ಈಸಿಯಾಗಿ ಅರ್ಥ ಮಾಡ್ಕೊಬೇಕು.
ಅವ್ರದ್ದು ನೆಟ್ವರ್ಕ್ ಇಶ್ಯೂ ಆಗಿ ಎಕ್ಸಿಟ್ ಆಗಿದೆ. ಫೈನ್, ಓಕೆ. ಸೊ ನಿಜವಾಗ್ಲೂ ಅದೇ ಇವತ್ತಿನ ಸೆಷನ್ ಬಗ್ಗೆ ಮಾತಾಡಕ್ ಬಿಟ್ರೆ ಅದೇ ಒಂದು ಸೆಷನ್ ಆಗುತ್ತೆ. ಬಟ್ ತಿಳಿಯಾಗಿರೋ ಆ ಪಾಯಿಂಟ್ಗಳು ಹಾಗೆ ಇರ್ಲಿ, ಅದು ಮತ್ತೆ ಅದ್ರಲ್ಲಿ ಏನೋ ವೇರಿಯೇಷನ್ ಆಗೋದ್ ಬೇಡ. ಸೊ ಇಂಥ ಒಂದು ಅದ್ಭುತವಾದಂತ ಸೆಷನ್ಗೆ ಅಷ್ಟು ತಯಾರಿ ಮಾಡಿಕೊಂಡು ನಮ್ಗೆ ಕೊಟ್ಟಿರುವಂತ ಪುಟ್ಟು ಸರ್ಗೆ ಮತ್ತೊಮ್ಮೆ ನನ್ನ ಹೃತ್ಪೂರ್ವಕ ವಂದನೆಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನನ್ನ ಎಲ್ಲರ ಪರವಾಗಿ ನಾನೇ ಥ್ಯಾಂಕ್ಸ್ ಹೇಳ್ತಿದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.